ಸತ್ ಎಲ್ಲರಿಗೆ ನಮಸ್ಕಾರ. ಕ್ಷೇಮೇಂದ್ರ ಮಹಾಕವಿಯ ವಿಡಂಬನ ಕಾವ್ಯಗಳನ್ನು ಕುರಿತು ಆತನನ್ನು ಉದ್ದೇಶಿಸಿ ಮಾತನಾಡ್ತಾ ಇರ್ತಕ್ಕಂಥ ಈ ಎರಡನೇ ಕಂತಿನ ಭಾಷಣ ಮಾಲಿಕೆಯ 4ನೇ ದಿವಸದಲ್ಲಿ ನಾವಿದ್ದೀವಿ. ನಿನ್ನೆ ನರ್ಮಬಾಲ ಕಾವ್ಯದ ಆರಂಭ ಮಾಡದೆ ದ್ವಿತೀಯ ಪರಿಹಾಸದ ಮೊದಲಿಗೆ ಬರುವಂಥ ಪಾರದಾರಿಕ ಪ್ರಕರಣ, ಅಂದರೆ ಪರಾಂಗನೆಯರನ್ನು ಸಂಮೋಹಿಸುವವನ ತಂತ್ರಗಳು ಯಾವ ರೀತಿಯಾಗಿರುತ್ತವೆ, ಹೇಗೆ ಸರ್ಕಾರಿ ಅಧಿಕಾರಿಯ ಹೆಂಗಸರನ್ನು ದುರುಪಯೋಗ ಮಾಡಿಕೊಳ್ತಾರೆ ಅಥವಾ ಸರ್ಕಾರಿ ಅಧಿಕಾರಿಗಳ ಒಂದು ಸ್ವಾಪರಾಧ, ಅವರೇ ಮಾಡಿಕೊಂಡ ತಪ್ಪು, ಅದರಿಂದಾಗಿ ಆದದ್ದು ಮತ್ತು ಅವರ ಕುಟುಂಬ ಹೇಗೆ ವಿಚ್ಛಿನ್ನವಾಗುತ್ತದೆ ಅನ್ನುವ ಕ್ರಮಗಳನ್ನು ಗಮನಿಸ್ತಾ ಇದ್ವಿ. ಇಲ್ಲಿ ಜೀವನ ದಿವರ ಅಂತ ಮತ್ತೊಬ್ಬ ಸರ್ಕಾರಿ ಕಾರಕೂನನ ಒಂದು ಪ್ರಕರಣ ಬರುತ್ತದೆ. ಅಥಾವದತ್ ತೃತೀಯೋಪಿ ಸ್ವಾಧೀನಂ ಸರ್ವಮೇವನಃ ಕಿಂತ್ವತ್ರ ವಿಧಿವೈ ಮುಖ್ಯಾತ್ ವಿಘ್ನ ಸಮುಪಲಕ್ಷ್ಯತೆ ಅಂತ. ನಿಜವೇ ಈ ಥರ ಎಲ್ಲ ತಂತ್ರಗಳಿವೆ ಸ್ತ್ರೀ ವಶೀಕರಣಕ್ಕೆ, ಆದರೆ ವಿಧಿವೈಚಿತ್ರ್ಯ ಹೇಗೆಲ್ಲ ಆಗುತ್ತದೆ ಅಂತ ಹೇಳ್ತಾ, ಯದ್ಯಪ್ಯಸೌ ಸ್ನುಷಾಕಾಮಿ ಕಲ್ಯಪಾಲ ಕುಲೋಜ್ವಲ ತಥಾಪಿ ಸರ್ವಜ್ಞ ಪರದೋಷಾನುದರ್ಶನೆ. ಇಲ್ಲಿ ತನ್ನ ಸೊಸೆಯನ್ನೂ ಕೂಡ ನೀತಿ ನಿಯಮಗಳ ವಿವೇಕ ಇಲ್ಲದೆ, ಧರ್ಮಾಧರ್ಮಗಳ ಪ್ರಜ್ಞೆ ಇಲ್ಲದೆ ಹಾಳು ಮಾಡೋದಕ್ಕೆ ಹೊರಡವರು ಬೇರೆಯವರ ದೋಷಗಳನ್ನು ತೋರ್ಪಡಿಸ್ತಾ ಇರ್ತಾರೆ ಅನ್ನುವ ಮಾತನ್ನು ಕವಿ ಹೇಳ್ತಾನೆ. ಇದು ನೋಡಿದಾಗ ಹಲವು ವರ್ಷಗಳ ಕೆಳಗೆ ಉತ್ತರ ಭಾರತದ ಒಬ್ಬ ಮುಸ್ಲಿಂ ಸಮುದಾಯದ ವ್ಯಕ್ತಿ ತನ್ನ ಸೊಸೆಯ ಮೇಲೆ ಅತ್ಯಾಚಾರ ಮಾಡಿದ್ದಕ್ಕೆ ಮುಸ್ಲಿಂ ಶರಿಯತ್ತು ಅವನಿಗೆ ವಿಧಿಸಿದ ಕಾನೂನಿನ ದಂಡ ಏನಂದರೆ, ಸೊಸೆಯನ್ನು ಅವನು ಮದುವೆ ಆಗಬೇಕು, ಮಗ ತನ್ನ ಮಾಜಿ ಹೆಂಡತಿಯನ್ನು ಚಿಕ್ಕಮ್ಮನಂತೆ ತಾಯಿಯಂತೆ ಕಾಣಬೇಕು ಅಂತ. ಇದನ್ನು ಕಂಡಾಗ ಕ್ಷೇಮೇಂದ್ರ ಯಾವ ರೀತಿಯಾಗಿ 1000 ವರ್ಷಗಳ ಮುನ್ನವೇ ಈ ಥರದ ಅತಂತ್ರ ಪರಿಸ್ಥಿತಿಗಳನ್ನೆಲ್ಲ ದೂರದರ್ಶಿಯಾಗಿ ಕಂಡಿದ್ದ ಅನ್ನುವುದು ಗೊತ್ತಾಗುತ್ತದೆ. ಆಗ ಒಬ್ಬಳು ಸನ್ಯಾಸಿನಿ ಬರ್ತಾಳೆ. ಸಂಸ್ಕೃತ ಸಾಹಿತ್ಯದಲ್ಲಿ ಬೇಕಾದಷ್ಟು ಢೋಂಗಿ ಸನ್ಯಾಸಿನಿಯರು ಬರ್ತಾರೆ, ಶ್ರಮಣಿಯರು ಬರ್ತಾರೆ, ಬೌದ್ಧ ಭಿಕ್ಷುಣಿಯರು ಬರ್ತಾರೆ. ಅಂದರೆ ಈಗಲೂ ನಾವು ನೋಡ್ತೀವಿ, ಸಾಧ್ವಿಯರು ಸನ್ಯಾಸಿನಿಯರು ಅಂತ ಅಂದುಕೊಂಡು, ಮಾತಾಜಿ ಅಂತ ಅಂದುಕೊಂಡು ಅಮ್ಮಂದರು, ದೊಡ್ಡಮ್ಮಂದರು, ಅಣ್ಣಮ್ಮಂದಿರು, ಹೀಗೆ ಎಲ್ಲ ರೀತಿಯವರು ಬರ್ತಾರೆ. ಅದನ್ನು ಅವನು ಹೇಳ್ತಾನೆ, ಗೃಹಂ ನಿಯೋಗಿ ಕಾಂತಾಯಾ ಪ್ರವಿಶತ್ಯತಿ ನಿರ್ಭರಂ ಏಷಾ ಶ್ರಮಣಿಕಾ ನಿತ್ಯಂ ಕುಟ್ಟಿನಿ ವಜ್ರಯೋಗಿನಿ. ವಜ್ರಯಾನ ಅಂತ ಬೌದ್ಧ ಭಿಕ್ಷುಗಳ ಒಂದು ತಂತ್ರವಿಧಾನ. ಸಹಜಯಾನ, ವಜ್ರಯಾನ, ಮಹಾಚೀನ ಈ ರೀತಿಯಾದದ್ದೆಲ್ಲ ಅಲ್ಲಿ ಕಾಣಸಿಗುವಂಥದ್ದು ಮಹಾಯಾನ ಪದ್ಧತಿಯ ವಿಕೃತ ರೂಪಗಳಲ್ಲಿ. ಅದಕ್ಕೆ ಸೇರಿರ್ತಕ್ಕಂಥವಳು ಇವಳು ಶ್ರಮಣಿಕೆ. ಆದರೆ ಇವಳು ಮಾಡುವ ಕೆಲಸವೆಲ್ಲವೂ ಕುಟ್ಟಿನಿಯ ಕೆಲಸ, ಅಂದರೆ ಕುಂಟಲಗಿತ್ತಿಯ ಕೆಲಸವನ್ನು ಮಾಡ್ತಾಳೆ. ಹಾಗಾಗಿ ಇವಳು ಸನ್ಯಾಸಿನಿಯಾದ ಕಾರಣ ಎಲ್ಲ ಕಡೆಗೂ ಮುಕ್ತ ಪ್ರವೇಶ ಉಂಟು, ಯಾರ ಮನೆಗೂ ಹೋಗ್ಬೋದು, ಯಾವ ಕುಲಸ್ತ್ರೀಯನ್ನು ಮಾತನಾಡಿಸಬಹುದು. ಈ ತರಹ ಆಗಿ ನಿಯೋಗಿ ಅಂತ ಯಾವನಿರ್ತಾನೆ, ದಿವಿರ ಅಂದರೆ ಸರ್ಕಾರಿ ಕಾಯಸ್ಥ, ಅವನ ಮನೆಗೆ ನೇರ ಪ್ರವೇಶ ಮಾಡಿ ಅವನ ಹೆಂಡತಿಯನ್ನು ಇವಳು ಸಾಕ್ಷಾತ್ತಾಗಿ ಮಾತನಾಡಿಸಿ ಕಸುಬಿಗೆ ಇಳಿಸ್ತಾಳೆ. ಯಾಮಾತಾ ವಶ್ಯಯೋಗಾನಾಂ ಜಾರಾಣಾಂ ಸಿದ್ಧದೂತಿಕ ನರೋಪಪತ್ತಿ ದೀಕ್ಷಾಸು ಸ್ತ್ರೀಣಾಂ ಸಮಯದೇವತಾ. ಇವಳು ವಶೀಕರಣ ತಂತ್ರಗಳಿಗೆ ತಾಯಿ, ಜಾರರಿಗೆ ಸ್ವಯಂ ಸಿದ್ಧವಾದಂತಹ ಗಾಡ್ ಗಿವನ್ ದೂತಿಕೆ, ಮತ್ತು ನರರನ್ನು ಎಲ್ಲ ರೀತಿಯಾದ ತಂತ್ರಗಳಿಗೆ ಒಳಪಡಿಸೋದಕ್ಕಾಗಿ ಸ್ತ್ರೀಯರಿಗೆ ಬೇಕಾದ ಮಾರ್ಗದರ್ಶನ ಮಾಡುವಂಥ ಸಮಯ ದೇವತಾ ಅಂತಂದರೆ ಸಿದ್ಧಾಂತಗಳ ಅಧಿದೇವತೆಯಾಗಿ ಕಂಡುಕೊಂಡಿದ್ದಾಳೆ. ಅರುಂಧತೀಮಪಿ ಕ್ಷಿಪ್ರಂ ಪ್ರತಾರಯತಿ ಲೀಲೆಯ ಪುರಾಣ ಪುಂಶ್ಚಲೀ ಸಾಹಿ ಜಾಹ್ನವೀ ಮನ್ಯತೆ ತೃಣಂ. ಅಂತಹ ಮಹಾಪತಿವ್ರತೆ ಅರುಂಧತಿಯನ್ನೂ ಕೂಡ ಇವಳು ತನ್ನ ಮಾತಿನ ವಶೀಕರಣದ ಮೂಲಕ ಹಾದರಗಿತ್ತಿಯಾಗಿ ಮಾಡಿಬಿಡ್ತಾಳೆ. ಇವಳು ಪ್ರಾಚೀನ ಪುಂಶ್ಚಲಿ, ಪುರಾಣ ಪುಂಶ್ಚಲಿ, ಗಂಗೆಯನ್ನೂ ಕೂಡ ಮೈಲಿಗೆ ಅಂತ ಭಾವಿಸ್ತಾಳೆ, ಕಸಕ್ಕಿಂತ ಕಡಿಯಾಗಿ ನೋಡ್ತಾಳೆ ಅಂತ ನಮ್ಮ ಪುರಾಣಗಳಲ್ಲಿ ಬರುತ್ತದೆ. ಹಿಂದೊಮ್ಮೆ ಅಗ್ನಿದೇವನಿಗೆ ಸಪ್ತರ್ಷಿಗಳ ಸತ್ರವೊಂದರಲ್ಲಿ ಸಪತ್ನೀಕರಾಗಿ ಬಂದ ಆ ಋಷಿಗಳನ್ನು ಕಾಣುವಾಗ ಅವರ ಪತ್ನಿಯರನ್ನು ಕಂಡು ಚಿತ್ತ ಚಾಂಚಲ್ಯ ಒದಗಿತಂತೆ. ಆಗ ಅಗ್ನಿಯ ಪತ್ನಿ ಸ್ವಾಹಾದೇವಿ ಈ ಋಷಿಪತ್ನಿಯರ ರೂಪವನ್ನು ತಾನು ಧರಿಸಿ ಗಂಡನಿಗೆ ಸಂತೋಷವನ್ನು ಕೊಟ್ಟಳು. ಆದರೆ ಅರುಂಧತಿಯೊಬ್ಬಳ ರೂಪವನ್ನು ಅವಳು ತಳೆಯುವುದಕ್ಕೆ ಸಾಧ್ಯವಾಗಲಿಲ್ಲ. ಇಷ್ಟರ ಮಟ್ಟಿಗೆ ಅರುಂಧತಿಯ ಪಾತಿವ್ರತ್ಯ ದೊಡ್ಡದು. ಆ ಕಾರಣದಿಂದಲೇ ಅವಳು ಸಪ್ತರ್ಷಿ ಮಂಡಲದಲ್ಲಿ ತಾನೊಬ್ಬಳೇ ವಸಿಷ್ಠ ನಕ್ಷತ್ರದ ಪಕ್ಕದಲ್ಲಿ ಬೆಳಗುತ್ತಾಳೆ. ಇಂದೂ ಕೂಡ ಹಿಂದೂ ವಿವಾಹದಲ್ಲಿ
ಅರುಂಧತಿ ನಕ್ಷತ್ರ ದರ್ಶನ ಮಾಡದೆ ವಿವಾಹ ವಿಧಿಗಳ ಸಮಾಪ್ತಿ ಎನ್ನುವುದು ಇಲ್ಲ ಅಂತಾರೆ. ಅಂಥ ಅರುಂಧತಿಯನ್ನು ಕೂಡ ಇವಳು ತನ್ನ ಕಪಟೋಪಾಯದಿಂದ ಹಾದರಕ್ಕೆ ಇಳಿಸಿಬಿಡ್ತಾಳೆ ಅನ್ನುವ ಮಾತನ್ನು ಕವಿ ಹೇಳ್ತಾನೆ. ಅಂದರೆ ಆ ವ್ಯಂಗ್ಯ, ಆ ವಿಡಂಬನೆಯ ಚಾವಟಿ ಏಟು ಯಾವ ಮಟ್ಟದ್ದು ಅಂತ ಗೊತ್ತಾಗುತ್ತದೆ. ಮತ್ತು ಅಲ್ಲಿ ದಾರಕೋಪಾಧ್ಯಾಯ ಅಂತ ಈ ದಿವ್ಯರ ಕಾಯಸ್ಥರನ್ನು ತಯಾರಿ ಮಾಡೋದಕ್ಕೆ, ಅವರ ಹುಡುಗರನ್ನು ತಯಾರಿ ಮಾಡೋದಕ್ಕೆ ಇರ್ತಕ್ಕಂಥ ಒಬ್ಬ ಉಪಾಧ್ಯಾಯ, ಅವನ ಬಗೆಗೆ ಕವಿ ಹೇಳ್ತಾನೆ. ಕದಾಚಿದತ ತಾಮೇವ ಹರ್ಮ್ಯೆ ಹರಿಣಲೋಚನಾಂ ಸತ್ರ ಭೋಜನ ಪೂರ್ಣಾಂಗ ಪುನರಾಯುತ ಯೌವನಃ ಮಲಪತ್ರಂ ವಹನ್ ಮೂರ್ಖೋ ದದರ್ಶ ಮಠದೈಶಿಕಃ ಸಹಸಾ ವಿಸ್ಮಯಾವಿಷ್ಟೋ ದಷ್ಟೋ ಮಕರಕೇತುನ ನಿಯೋಗಿ ಗೃಹಪಾಲಾನಾಂ ಉಪಾಧ್ಯಾಯಮುಪೇತ್ಯ ಸಹ ಆಯಯೌ ಮಾಸಮೂಲ್ಯೇನ ನಿತ್ಯಮಕ್ಷರ ಶಿಕ್ಷಕಃ ಲಬ್ಧಪ್ರವೇಶಸ್ತಾಮೇವ ಧ್ಯಾಯನ್ ಧೂರ್ತಃ ಪಪಾಟಸಃ ಜಾನನ್ನಪಿ ಲಿಪಿಂ ಸರ್ವಾಂ ಓಂಕಾರಂ ಅಲಿಕಚ್ಛನೈಃ. ಇವನು ಈ ಕಾಯಸ್ಥ ಕುಟುಂಬಿನಿಯರು ಗಂಡಂದರು ಪ್ರವಾಸ ಹೋಗಿರುವ ಸಂದರ್ಭ ನೋಡಿಕೊಂಡು ಮಕ್ಕಳಿಗೆ ಪಾಠ ಮಾಡುವ ನೆವದಲ್ಲಿ ಬರ್ತಾನೆ. ಕೊಳಕಾದ ತನ್ನ ಅಧ್ಯಾಪನದ ಪಾಠ್ಯ ಗ್ರಂಥಗಳನ್ನು ಹಿಡ್ಕೊಂಡು ಅವಳನ್ನು ನೋಡಿ ಮೋಹಗೊಂಡು ಬರ್ತಾನೆ. ತಿಂಗಳಿಗೆ ಒಂದು ಅಕ್ಷರ ಪಾಠ ಮಾಡ್ತಾ ಇದ್ದ ಅಂತ. ಮಾಸ ಮೂಲ್ಯೇನ ನಿತ್ಯಂ ಅಕ್ಷರ ಶಿಕ್ಷಕ, ಒಂದು ದಿವಸಕ್ಕೆ ಒಂದು ಅಕ್ಷರ, ಒಂದು ತಿಂಗಳಿಗೆ 30 ಅಕ್ಷರ, ಆ ಮಟ್ಟಕ್ಕೆ ಇವನು ಪಾಠ ಮಾಡುವಂಥದ್ದು. ಯಾಕೆಂದರೆ ನಿಧಾನಕ್ಕೆ ಪಾಠ ಮಾಡಿದಷ್ಟು ಆ ಹೆಂಗಸರನ್ನು ನೋಡಬಹುದು ಅಂತ. ಎಲ್ಲ ಗೊತ್ತಿದ್ದರೂ ಮತ್ತೆ ಓನಾಮದಿಂದಲೇ ಶುರು ಮಾಡ್ತಾನೆ. ಜಾನನ್ನಪಿ ಲಿಪಿನ್ ಸರ್ವಾಂ ಓಂಕಾರಂ ಅಲಿಕಚ್ಛನೈ. ಎಲ್ಲ ಲಿಪಿಗಳು ಗೊತ್ತಿದ್ದರೂ ಓನಾಮದಿಂದ ಶುರು ಮಾಡೋದು. ಈ ಥರ ಮಾಡಿ ಪಾಠ ಹೇಳಿಕೊಡ್ತಾ ಇದ್ದ. ಅಂದರೆ ಕತ್ತರಿ ಹಾಕುವವರಿಗೆ ಕತ್ತರಿ ಹಾಕ್ತಕ್ಕಂಥವ್ರು, ಅವರ ಜನಾಂಗದಲ್ಲೇ ಹುಟ್ಟುಕೊಂಡಿರುವಂಥದ್ದು. ಇತ್ಯಾದಿ ದತ್ವ ಬಾಲಾನಾಂ ನಿತ್ಯಂ ಸುಫಲಕೇಶು ಸಹ ವರ್ಷಂ ತಿಷ್ಠತಿ ನಿಶಂಕೋ ಗಣಯನ್ ಮಾಸವೇತನಂ. ಹೀಗೆ ಒಂದು ವರ್ಷ ಕಾಲ ಅವ್ರ ಮನೆಯಲ್ಲೇ ತಿಷ್ಠೆ ಹಾಕಿಬಿಡ್ತಾನೆ. ಹಿಂದೆ ಎಲ್ಲ ಪ್ರತ್ಯೇಕವಾಗಿ ಶಾಲೆಗಳು ಅಂತ ಇಲ್ಲದೆ ಮನೆಗಳಲ್ಲಿಯೇ ಈ ಅಕ್ಷರಾಭ್ಯಾಸ ಮಾಡಿಸುವಂಥ ಗುರುಗಳನ್ನು ಇಟ್ಟುಕೊಳ್ಳುವುದು ಶ್ರೀಮಂತರ ಅನುಕೂಲತೆಗೆ ಸಂಬಂಧಪಟ್ಟಿದ್ದಾಗಿತ್ತು. ನಮ್ಮ ಕುವೆಂಪು ಅವರು ತಮ್ಮ ನೆನಪಿನ ದೋಣಿಯಲ್ಲಿ ಅನ್ನುವ ಆತ್ಮಚರಿತ್ರ ಗ್ರಂಥದಲ್ಲಿ ಬರೀತಾರೆ. ಮೊದಲನೇ ಭಾಗದಲ್ಲಿ ಅವರ ಮನೆಗೆ ಎಷ್ಟೋ ಜನ ಮೇಷ್ಟ್ರುಗಳನ್ನು ಕರೆಸಿ ಇಟ್ಕೊಂಡು ಬಿಡ್ತಾ ಇದ್ರಂತೆ. ಇಟ್ಕೊಂಡು ಅವರಿಗೆ ಊಟ ವಸತಿಯನ್ನೆಲ್ಲ ಕೊಟ್ಟು ಅವರ ಮೂಲಕವಾಗಿ ಪಾಠ ಕಲಿಯೋದಾಗ್ತಾಯಿತ್ತು ಅವರ ಕುಪ್ಪಳ್ಳಿಯಲ್ಲಿ ಅಂತ ಹೇಳಿಬಿಟ್ಟು. ಆಗ ಮೋಸೆಸ್ ಅನ್ನುವಂಥ ಒಬ್ಬ ಅಧ್ಯಾಪಕರು ಹಾಗೆ ಅವರ ಮನೆಯಲ್ಲಿ ಬಂದಿದ್ದರು. ಆಮೇಲೆ ಕುವೆಂಪುರು ಲೋಕಪ್ರಸಿದ್ಧರಾಗಿ ಅವರಿಗೆ 80 ವರ್ಷದ ಆಸುಪಾಸಿನಲ್ಲಿದ್ದಾಗ ಹತ್ತತ್ರ 100ರ ಅಂಚಿನಲ್ಲಿ ತುಮಕೂರಿನ ಹತ್ತಿರ ಎಲ್ಲಿಯೋ ಅವರು ಮೋಸೆಸ್ ಅನ್ನೋರು ಇದ್ದರು ಅಂತ ಅವ್ರ ಬಗ್ಗೆ ಪತ್ರಿಕೆಯಲ್ಲಿ ಕೂಡ ಲೇಖನ ಬಂದಿತ್ತು. ಕುವೆಂಪು ಅವರ ಬಾಲಶಿಕ್ಷಾ ಗುರುಗಳು ಅಂತ ಹೀಗೆ ಇಟ್ಕೊಳ್ತಾ ಇದ್ದರು. ಇವನು ಹಾಗೆ ತಿಂಗಳು ಸಂಬಳವನ್ನು ಎಣಿಸ್ಕೊಂಡು ವರ್ಷ ಇಡೀ ಇರ್ತಾನೆ. ಬೋರ್ಡಿನ ಮೇಲೆ ಏನೋ ಒಂದು ಕಾಗಮ್ಮ ಗುಬ್ಬಮ್ಮ ಕಥೆಗಳನ್ನು ಬರೆದುಕೊಂಡು ಸುಫಲಕೇಶು ಸಹ ದತ್ವ ಏನೋ ಒಂದಿಷ್ಟು ಲೆಕ್ಕ ಇತ್ಯಾದಿಗಳನ್ನು ಬರೆದು ಕೊಟ್ಬಿಟ್ಟು ಓದ್ಕೊಳ್ರಯ್ಯ ಅಂತ ಹೇಳೋದು. ಇವರ ಹೆಂಡತಿಯರ ಮೇಲ್ವಿಚಾರಣೆ ಮಾಡೋದಕ್ಕೆ ಹೋಗೋದು. ಈ ಥರದ್ದು ಮಾಡ್ತಾನೆ. ಉಪಾಧ್ಯಾಯೇತ್ಯಭೀತೋ ವಕ್ತಿ ಕ್ರೋಧಾಗ್ನಿನಾ ಜ್ವಲನ್ ಗಾಂಧರ್ವಿಕಶ್ಚರ್ಮಕೃತ್ವ ಕಿಂತವಾ ಸ್ಮೀತಿ ನಿಷ್ಠುರ. ಅವನನ್ನು ಮಾಡುವ ಕೆಲಸ ಅಧ್ಯಾಪನ. ಮೇಷ್ಟ್ರೇ ಅಂತಂದರೆ ಕೋಪ ಮಾಡ್ಕೊಂಡು ಬಿಡ್ತಾನಂತೆ, ಕೋಪಾಗ್ನಿಯಲ್ಲಿ ಬೆಂದು ಹೋಗ್ಬಿಡ್ತಾನಂತೆ. ನಾನೇನು ಹಾಳು ಸಂಗೀತಗಾರನ, ಹಾಳು ಚಮ್ಮಾರನ ಅನ್ನುವಂಥ ರೀತಿಯಲ್ಲಿ ನನ್ನನ್ನು ದೂಷಣೆ ಮಾಡ್ತಾ ಇದ್ದಾರೆ ಅಂತ ಅಂದುಕೊಳ್ತಾನೆ ಅಂತ. ಯಾಕೆಂದರೆ ಗಾಂಧರ್ವಿಕ ಅಂದರೆ ಸಂಗೀತಗಾರರು ವೇಶ್ಯಾ ಕುಟುಂಬದಲ್ಲಿ ಹೆಚ್ಚು ಬಾರಿ ಹುಟ್ಟಿದವರಾಗಿರ್ತಾರೆ. ಸ್ತ್ರೀಯರೆಲ್ಲ ವೇಶ್ಯಾವೃತ್ತಿಯನ್ನು ಮಾಡಿದರೆ ಪುರುಷರು ಮದ್ದಳೆಗಾರರು, ಗಾಯಕರು, ನಟುವರು ಈ ರೀತಿಯಾಗುತ್ತಾರೆ. ಆ ಥರದವನ ನಾನು. ಮತ್ತು ಎಲ್ಲರ ಕಾಲು ಹಿಡಿತಕ್ಕಂಥ, ಚರ್ಮವನ್ನೆಲ್ಲ ಹದ ಮಾಡುವಂತಹ ಕೀಳಾದ ವೃತ್ತಿ ಅಂತ ಹೆಸರಾದಂಥ ಸಮಗಾರನ ನಾನು ಅನ್ನುವಂತೆ ಅಧ್ಯಾಪನ ಅನ್ನುವ ಹೆಸರನ್ನು ಕೇಳಿದ್ರೂ ಕೋಪ ಮಾಡ್ಕೊಳ್ತಾನೆ ಅಂತ. ಎಷ್ಟೋ ಜನಕ್ಕೆ ಮೇಷ್ಟ್ರೇ ಅನಿಸ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ಮೇಷ್ಟ್ರು ಅಂತ ಅನ್ಸ್ಕೊಳ್ಳೋದು ಕಳಪೆ ಆದದ್ದು ಅಂತ. ಬಡಮೇಷ್ಟ್ರು, ಸ್ಕೂಲ್ ಮೇಷ್ಟ್ರು, ಈ ಸ್ಕೂಲ್ ಮೇಷ್ಟ್ರು ಅಂತ ಈ ರೀತಿಯಾಗಿ ಗೇಲಿಗೆ ಒಳಗಾಗ್ತೀವಿ ಅಂತ. ಉದ್ಯೋಗದ ಬಗ್ಗೆ ಗೌರವ ಇರಬೇಕಲ್ವ. ಅದಕ್ಕಿಂತ ಮಿಗಿಲಾದದ್ದು ಏನು? ಡಿ ವಿ ಜಿಯವರ ಕಗ್ಗದಲ್ಲಿ ಬರೀತಾರೆ, ತಿಮ್ಮಗುರು ಆ ಗ್ರಾಮದ ಮಕ್ಕಳೆಲ್ಲರೂ ಸಲಿಗೆಯಿಂದ ಮೇಷ್ಟ್ರೆ ಎನ್ನುವರು. ಅವನು ಆಟ ಅಮರ ಮಗ್ಗಿ ಎಲ್ಲವನ್ನೂ ವೇಳೆ ವ್ಯರ್ಥವಾಗದಂತೆ ಹೇಳುತ್ತಿರುವನು. ಮತ್ತು ಏಟು ಪೆಟ್ಟು ಬೈಲು ಗದರು ಮುಂದುಮವನು ಅರಿಯನು ಅಂತ. ಏಟು ಪೆಟ್ಟು ಬೈಗಳು ಗದರು ಯಾವುದನ್ನೂ ತಿಳಿದೇ ಇದ್ದಂಥವನು. ಹಳ್ಳಿ ಮಕ್ಕಳಿಂಗೆ ಗುರುವು, ಹಳ್ಳಿಗೆಲ್ಲ ಗೆಳೆಯನು, ಒಳ್ಳೆ ಹಾರುವಯ್ಯ ಹಸುವು ಹಸುಳೆ ಎನ್ನುವ ರವನನು. ಈ ರೀತಿಯಾಗಿ ಒಳ್ಳೆಯ ಗುರು, ಶಾಲಾ ಶಿಕ್ಷಕ ಆಗಿರ್ತಾನೆ. ಆ ಬಗ್ಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತದೆ ಅಂತ 1000 ವರ್ಷಗಳ ಕೆಳಗೆ ಬರೆದ. ಅದು ಈಗಲೂ ಕೂಡ ಆ ರೀತಿಯಾದದ್ದೇ ಇದೆ. ನಾನು ಒಮ್ಮೆ ಜೈನ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ
ಅಲ್ಲಿ ಎಲ್ಲ ಶ್ರೀಮಂತಾತಿ ಶ್ರೀಮಂತರಾದ ಮಕ್ಕಳೇ ಬರ್ತಕ್ಕಂಥದ್ದು. ಆ ಮಕ್ಕಳ ಒಂದು ಯೋಗಕ್ಷೇಮವನ್ನು ಆ ಒಂದು ರೆಸಿಡೆನ್ಷಿಯಲ್ ಶಾಲೆ ತುಂಬ ಭವ್ಯವಾಗಿ ನೋಡ್ಕೊಳ್ತಾ ಇತ್ತು. ಅವರಿಗೆ ವಾರದ ಪಿಜ್ಜಾ ಖರ್ಚೇ ಆ ಕಾಲಕ್ಕೆ 40,000 ರೂಪಾಯಿ ಆಗ್ತಾಯಿತ್ತು. ಇರಲಿ, ಅಲ್ಲಿ ಆ ಮಕ್ಕಳು ಎಲ್ಲ ಶ್ರೀಮಂತರು. ನೋಬಡಿ ವಿಲ್ ಬಿಕಮ್ ಎನ್ ಎಂಪ್ಲಾಯಿ, ಎವ್ರಿಬಡಿ ವಿಲ್ ಬಿಕಮ್ ಎನ್ ಎಂಪ್ಲಾಯರ್, ಆ ರೀತಿ ಆದದ್ದು. ನಮ್ಮಗಳನ್ನು ಕೇಳೋರು ಅಧ್ಯಾಪಕ ವೃಂದದಲ್ಲಿದ್ದವ್ರನ್ನ, ಈ ವೀಕೆಂಡಲ್ಲಿ ನೀವು ಯಾವ ದೇಶಕ್ಕೆ ಹೋಗ್ತೀರಾ, ಈ ವೆಕೇಷನ್ನಲ್ಲಿ ನೀವು ಯಾವುದೆಲ್ಲ ಪ್ರಪಂಚ ಭಾಗಗಳನ್ನು ಟೂರ್ ಮಾಡ್ತೀರಾ ಅಂತ ಹೇಳಿಬಿಟ್ಟು. ಚಂದ್ರಲೋಕಕ್ಕೆ ಹೋಗೋದೇನಾದರೂ ಸಾಧ್ಯವಾಗಿದ್ದರೆ ಅದನ್ನು ಕೇಳ್ತಾಯಿದ್ರು ಅನಿಸುತ್ತೆ. ಯಾವ ಚಂದ್ರಲೋಕಕ್ಕೆ, ಮಂಗಳ ಗ್ರಹಕ್ಕೆ, ಎಲ್ಲಿಗೆ ನಿಮ್ಮ ಪ್ರಯಾಣ ಅಂತ. ಶನಿಗ್ರಹ ಇರುವಾಗ ಇನ್ನೆಲ್ಲಿಗೆ ಹೋಗೋಣ ಅಂತ ಅನ್ಬೇಕಾಗ್ತಿತ್ತು ಅಂತ ಅನಿಸುತ್ತದೆ. ಅಂದರೆ ಆ ಮಟ್ಟದವರು. ಅಲ್ಲಿ ಒಮ್ಮೆ ನಾನು ಕೇಳಿದ್ದೆ, ನೀವು ಮುಂದೆ ಏನಾಗಬೇಕು ಅಂತ ಬಯಸ್ತೀರಾ ಅಂತ. मैं डॉक्टर बनूंगा, मैं इंजीनियरिंग इंजीनियर बनूंगा, मैं एडवोकेट बनूंगा, मैं बिजनेसमैन बनूंगा ಅಂತ. कोई भी मैं अध्यापक बनूंगा ಅಂತ ಅನ್ನಲಿಲ್ಲ. ನಾನು ಹೇಳಿದೆ, ನಿಮ್ಮ ಮುಂದಿನ ತಲೆಮಾರೆಲ್ಲ ನಿರಕ್ಷರ ಕುಕ್ಷಿಗಳೇ ಆಗ್ತೀರಾ. ನಿಮ್ಮ ತಲೆಮಾರಿನಲ್ಲಿ ಯಾರೂ ಅಧ್ಯಾಪಕರಾಗದೇ ಇದ್ದರೆ ಮುಂದಿನ ತಲೆಮಾರಿಗೆ ಜ್ಞಾನ ಹೇಗೆ ಬರುವಂಥದ್ದಾಗುತ್ತದೆ. ರಸ್ತೆ ಗುಡಿಸೋನು ಯಾರೂ ಇಲ್ಲದೇ ಇದ್ದರೆ ಎಲ್ಲರ ಮನೆಯೂ ತಿಪ್ಪೆ ಆಗುತ್ತದೆ. ಹೀಗಾಗಿ ಊರಿಗೆ ಊರೇ ಹಸೆಯಲ್ಲಿ ನಿಂತರೆ ಆರತಿ ಎತ್ತುವರಾರು ಅಂತ ನರಸಿಂಹಸ್ವಾಮಿಯವರು ಕೇಳ್ತಾರಲ್ಲ. ಊರಿಗೂರೇ ಹಸೆ ಮಡೆಯ ಮೇಲೆ ನಿಂತುಕೊಂಡ್ರೆ ಆರತಿ ಎತ್ತೋದು ಹೇಗೆ? ಕ್ಷೇಮೇಂದ್ರ ಇಂಥ ಗಂಭೀರವಾದ ವಿಷಯಗಳನ್ನು ಆಲೋಚನೆ ಮಾಡಿಕೊಂಡು ಹೇಳ್ತಾನೆ. ಇನ್ನು ಮಠದಲ್ಲಿ ಸೇರಿಕೊಂಡಿರ್ತಾರೆ. ಮಠ ಅಂತಂದರೆ ಹಾಸ್ಟೆಲ್ ಅಂತ ಹೇಳಿದ್ನಲ್ಲ, ಅಲ್ಲಿ ಇರ್ತಕ್ಕಂತಹ ನಿಯೋಗಿಗಳು, ಅಲ್ಲಿರುವ ಗಣಕರು, ಅಲ್ಲಿರುವಂಥ ಸರ್ಕಾರಿ ಕಾರಕೂನರು, ಇವುಗಳದು. ಇವರು ಎಷ್ಟರ ಮಟ್ಟಿಗೆ ಚಾರಿತ್ರಹೀನರು ಅಂದರೆ ಸಬೀಜಾಶ್ವ ಇವೋತ್ಸೃಷ್ಟ ವಡವಾ ಮಂಡಲೇ ಯುವ ಶಿಶೇವೆ ಲಲನಾ ಸರ್ವಾಹ ಪ್ರೋಷಿತಸ್ಯ ನಿಯೋಗಿನಃ ಅಂತ ಹೇಳ್ಬಿಟ್ಟಿದ್ವಿ. ಗಂಡು ಕುದುರೆಯನ್ನು ಹೆಣ್ಣು ಕುದುರೆಗಳ ಟೌಳಿಗೆ ಬಿಟ್ಟರೆ ಅದು ಎಷ್ಟು ವಿಧ್ವಂಸಕಕಾರಿಯಾಗುತ್ತದೋ ಆ ರೀತಿ ಎಲ್ಲ ಪ್ರೋಷಿತ ಪತಿಕೆಯರಾದ ನಿಯೋಗಿಗಳ ಪತ್ನಿಯರನ್ನು ಇವರು ಬಿಡದೆ ಶೀಲಭ್ರಷ್ಟರನ್ನಾಗಿಸಿದರು. ಭ್ರಾತೃಜಾಯಾಂ ಸ್ವಸಾರಂಚ ತಾಂಚ ಭಾರ್ಯಾಂ ಮೃಗೀದೃಶಂ ಅನ್ಯಶ್ಚಾಸ್ತ್ಯ ಸದಾ ಸ್ವೈರಂ ಅಕಾಮಯತ ದೈಶಿಕ. ಅತ್ತಿಗೆ, ಸೋದರಿ, ಹೆಂಡತಿ ಈ ಥರ ಯಾವುದೂ ಇಲ್ಲ, ಏನೂ ಇಲ್ಲ, ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡ್ತಾ ಇದ್ದರು. ಆ ಅದ್ವೈತವನ್ನು ಸಾಧಿಸಿದರು. ತಾತಸ್ತೇನ ಜಾರಗುರುಣ ಕೃತದೀಕ್ಷಾ ವರಾಂಗನಾ ಬಭೂವು ಸರ್ವಗಾಮಿನ್ಯ ನಿರ್ವಿಕಲ್ಪ ವ್ರತೆ ಸ್ಥಿತ. ತಾಸ್ತೇನ ಜಾರಗುರುಣ ಕೃತದೀಕ್ಷಾ ವರಾಂಗನಾ ಬಭೂವು ಸರ್ವಗಾಮಿನ್ಯ ನಿರ್ವಿಕಲ್ಪ ವ್ರತೆ ಸ್ಥಿತ. ಇಂಥ ಜಾರರಿಂದಾಗಿ ಒಳ್ಳೆಯ ಮನೆಯ ಹೆಂಗಸರು ಅಂದರೆ ಗಂಡನನ್ನು ಗೌರವಿಸ್ತಾ ಇದ್ದವರು ಕೂಡ ಕ್ರಮೇಣ ಅಡ್ಡದಾರಿಗೆ ಹಿಡಿದು ನಿರ್ವಿಕಲ್ಪ ವ್ರತಕ್ಕೆ ಬಂದುಬಿಟ್ರು. ನಿರ್ವಿಕಲ್ಪ ಅಂದರೆ ಯಾವುದು ಏನಾದರೂ ತೊಂದರೆ ಇಲ್ಲ. ಚರ್ಮಣಾ ಚರ್ಮ ಸಂಯೋಗೆ ಬ್ರಹ್ಮಣ ಕಿಂ ಭವಿಷ್ಯತಿ ಅಂತ ಒಂದು ಗಾದೆ ಇದೆ. ಚರ್ಮಕ್ಕೆ ಕಟ್ಟಿಕೊಂಡ್ರೆ ಬ್ರಹ್ಮಕ್ಕೇನಾಯಿತು ತೊಂದರೆ? ಎಲ್ಲವೂ ಸರ್ವಂ ಬ್ರಹ್ಮಮಯಂ ಅಂತ. ಇದು ವಿಕಾರಾದ್ವೈತ. ಈ ತರಹ ಆಗ್ಬಿಡ್ತು. ಅಂದರೆ ನೋಡಿ, ಯಾವಾಗ ಒಂದು ಮೌಲ್ಯಗಳ ಕುಸಿತ ಉಂಟಾಗುತ್ತದೆಯೋ ಅದು ಸಮಾಜದ ಸಂರಚನೆಯನ್ನೇ ಹಾಳು ಮಾಡಿಬಿಡ್ತದೆ. ಆಮೇಲೆ ಅದನ್ನು ಮತ್ತೆ ಹಳಿಗೆ ತರುವುದು ಬಹಳ ಕಷ್ಟ ಅನ್ನುವಂಥದ್ದನ್ನು ಕವಿ ಧ್ವನಿಸ್ತಾ ಇದ್ದಾನೆ. ಈ ಥರ ಸಂದರ್ಭದಲ್ಲಿ ಗಂಡನ ಜೊತೆ ಇರುವವಳೇ ಪಾಪಿಷ್ಠೆ ಎನ್ನುವಂತೆ ಆಗಿಬಿಡ್ತದೆ. ಅಥಾಧಿಕಾರಿ ತರುಣೀಂ ಸೋತ್ಕಂಠಸ್ಥಾಂ ಸ್ಮರನ್ ಪ್ರಿಯಾಂ ಭೃತವಸ್ತ್ರೋ ವಿವೇಶಾಶೋ ಮಿಥ್ಯಾಗ್ರಾಮ ಚಿಕಿತ್ಸೆಯ. ಇವ್ರನ್ನೆಲ್ಲ ಕಂಡು ಬುದ್ಧಿ ಕೆಡ್ತಾ ಇದ್ದಾಗ ತಯಾ ಶ್ರಮಣಿಕಾ ದೂತ್ಯ ತತಸ್ತೇಪಿ ಕೃತೋದ್ಯಮಾ ಧೂರ್ತ ಸ್ವಾಧೀನತಾಂ ಪ್ರಾಪ್ತಾಂ ಸ್ವೈರಿಣೀಂ ತಾಂ ಶಿಶೇವಿರೆ. ಒಬ್ಬ ತರುಣಿಯನ್ನು ಚಿಕಿತ್ಸೆ ಮಾಡ್ತೀನಿ ಅನ್ನೋ ನೆವದಲ್ಲಿ ಮಿಥ್ಯಾಗ್ರಾಮ ಚಿಕಿತ್ಸೆಯ ಸುಳ್ಳು ಚಿಕಿತ್ಸೆಗೋಸ್ಕರವಾಗಿ ವೈದ್ಯ ವೇಷದಲ್ಲಿ ಒಬ್ಬ ಬರ್ತಾನೆ. ಪ್ರಾಪ್ತಂ ವಿಲೋಕ್ಯ ಸುಚಿರಾತ್ ತಂ ದೃಷ್ಟಾನೇಕ ಕಾಮುಕ ಪೀವರಂ ಗ್ರಾಮ್ಯಂ ಆಸನ್ನ ರೋಗಂ ಪೂರ್ಣಮಿವ ಅಂಬುನ ತಂಚ ಮೇಷಧೃತಾಮಿಕ್ಷಾ ಕಿಲಾಟ ಮಧುಸಂಪದಂ ರುರೋದೈಕೇನ ನೇತ್ರೇಣ ಜಹಾಸಾನ್ಯೇನ ತದ್ವಧೂ. ಆಗ ವೈದ್ಯ ವೇಷದಲ್ಲಿ ಬಂದಿದ್ದಾನೆ. ಆದರೆ ಅವನು ಬಂದವನು ಇವಳಿಗೆ ಇಷ್ಟವಾಗುವಂತೆ ಇಲ್ಲ. ಅದರಿಂದಾಗಿ ಅವಳು ಒಂದು ಕಣ್ಣಲ್ಲಿ ನಗುತ್ತಾಳೆ, ಒಂದು ಕಣ್ಣಲ್ಲಿ ಅಳತಾಳೆ. ಅವಳಿಗೆ ನೋಡಿದಾಗ ಹಾಲು, ಮೊಸರು, ತುಪ್ಪ ಇವೆಲ್ಲ, ಆದರೆ ಅದಷ್ಟು ಮೇಕೆಯದು, ಅವ್ರು ರುಚಿಕಟ್ಟಾದದ್ದಲ್ಲ ಅನ್ನುವಂಥ ಸ್ಥಿತಿಗೆ ಬಂದದ್ದಾಯಿತು ಅಂತ ವ್ಯಂಗ್ಯ ಮಾಡ್ತಾ ಇದ್ದಾನೆ. ಮಧುರವಾಣಿ ಎನ್ನುವ ಒಬ್ಬ ಕವಯಿತ್ರಿ
ಗೇಲಿ ಮಾಡ್ತಾಳೆ. ಅಂದರೆ ತಮ್ಮ ತಮ್ಮ ಗಂಡಂದಿರಲ್ಲಿ ಹೆಂಡತಿಯರಲ್ಲಿ ಸಮಾಧಾನ ಪಟ್ಟುಕೊಳ್ಳದೆ ಇರತಕ್ಕಂಥವ್ರ ಗತಿ ಏನಾಗುತ್ತದೆ ಅಂದರೆ ಒಬ್ಬಳ ಬಾಯಿ ಮೂಲಕವಾಗಿ ಹೇಳಿಸ್ತಾಳೆ, ಒಬ್ಬರ ಬಾಯಿಂದ, ನನ್ನ ಗಂಡ ಚುಂಬನದಲ್ಲಿ ಪಾರಿವಾಳ ಇದ್ದಂತೆ, ಆಲಿಂಗನದಲ್ಲಿ ಗಂಧರ್ವ ಇದ್ದಂತೆ, ಲಲ್ಲೆ ಮಾತಿನಲ್ಲಿ ಗಿಣಿ ಇದ್ದಂತೆ, ಸೌಂದರ್ಯದಲ್ಲಿ ನವಿಲಿದ್ದಂತೆ, ಎಲ್ಲ ಸರಿ, ಆದರೆ ಅವನು ನನ್ನ ಗಂಡ ಅನ್ನೋದೇ ನನಗೆ ಬಂದಿರೋ ಸಮಸ್ಯೆ ಅಂತ. ಈ ರೀತಿಯಾಗಿ ಲೋಕಘಾತುಕರಾಗಿಬಿಟ್ರೆ ಬಹಳ ಕಷ್ಟ. ಪ್ರತಿಯೊಬ್ಬರಿಗೂ ಒಂದು ಮಟ್ಟದ ಎಕ್ಸ್ಕ್ಲೂಸಿವಿಟಿ ಅನ್ನೋದು ಬೇಕು. ಅಂದರೆ ತನಗೆ ತನ್ನ ಮನೆ, ತನ್ನ ತಂದೆ, ತನ್ನ ತಾಯಿ, ತನ್ನ ಗಂಡ, ತನ್ನ ಹೆಂಡತಿ, ತನ್ನ ಮಕ್ಕಳು ಅನ್ನುವಂಥ ಒಂದು ಪ್ರೈವೇಸಿ ಬೇಕು, ಅದಕ್ಕೊಂದು ಅಶ್ಯೂರೆನ್ಸ್ ಬೇಕು. ಹಾಗಲ್ಲವಾದರೆ ಇದು ಯಾವುದೂ ಇಲ್ಲ ಅಂದರೆ ಪಶುರ್ವಾ ಪಶುಪತಿ ಆಗುವಂಥದ್ದಷ್ಟೇ, ಇನ್ಯಾವುದೂ ಅಲ್ಲ. ಎಲ್ಲವೂ ಒಂದೇ ಬ್ರಹ್ಮ ಅಂತನ್ನುವ ಸ್ಥಿತಿಗೆ ಬರಬೇಕು. ಇಲ್ಲ, ಎಲ್ಲ ಪ್ರಾಣಿಗಳಂತೆ ಬದುಕಬೇಕಾಗುತ್ತದೆ. ಪ್ರಾಣಿಗಳಿಗೆ ಈ ರೀತಿಯಾದ ವ್ಯತ್ಯಾಸಗಳು, ತಾರತಮ್ಯಗಳು, ಎಕ್ಸ್ಕ್ಲೂಸಿವಿಟಿ ಇಲ್ಲವಲ್ಲ. ಯಾವ ಕತ್ತೆಗೂ ಯಾವ ಮತ್ತೊಂದು ಹೆಣ್ಣು ಕತ್ತೆಯನ್ನು ಕೊಟ್ಟು ಆಜೀವ ದಾಂಪತ್ಯ ಅಂತ ಮಾಡಿಲ್ಲ. ಯಾವ ಆನೆಗೂ ಮತ್ತೊಂದು ಆನೆಯನ್ನು ಕೊಟ್ಟು ಆಜನ್ಮವಾಗಿ ಸಂಸಾರ ಅಂತ ಮಾಡಿಲ್ಲ. ಯಾರು ಸಪ್ತಪದಿಯನ್ನು ಹಾವಿಗಾಗಲಿ, ಚೇಳಿಗಾಗಲಿ, ದನಕ್ಕಾಗಲಿ, ಮತ್ತೊಂದಕ್ಕಾಗಲಿ ತುಳಿಸಿಲ್ಲ. ಹಾಗಾಗ್ಬಿಡ್ತದೆ. ಆಗ ಸಮಾಜ ಬಾಳುವಂಥದ್ದಲ್ಲ. ಯಾಕೆಂದರೆ ಮನುಷ್ಯ ಜೀವದಲ್ಲಿ ಸಾಮಾನ್ಯವಾಗಿ ಸ್ವಾರ್ಥ ಉಂಟು. ಆ ಸ್ವಾರ್ಥವನ್ನು ಪೂರ್ಣವಾಗಿ ಕಿತ್ತಾಕೋಕ್ಕೆ ಹೋದಾಗ, ಕಿತ್ತಾಕೋಕ್ಕೆ ಸಾಧ್ಯವಾದರೆ ಜಗತ್ತು ಬ್ರಹ್ಮವೇ ಆಗಿಬಿಡುತ್ತದೆ. ಹಾಗಾಗದೇ ಇದ್ದಾಗ ಸ್ವಾರ್ಥವನ್ನು ಈ ರೀತಿಯಾಗಿ ವಿಶೃಂಖಲವಾಗಿ ಮಾಡೋಕ್ಕೆ ಹೋದರೆ ಯಾರಿಗೂ ಎಲ್ಲಿಯೂ ನಚ್ಚಿಕೆ ಉಳಿಯೋದಿಲ್ಲ. ಬೆಂದ ಮನೆಯಲ್ಲಿ ಹಿರಿದದ್ದೇ ಲಾಭ ಅಂತ ಆಗಿಬಿಡುತ್ತದೆ. ಅದಕ್ಕಾಗಿ ಸ್ವಾರ್ಥಕ್ಕೆ ಅವಕಾಶ ಕೊಟ್ಟು ಅದು ಇಷ್ಟರ ಮಟ್ಟಿಗೆ ಮಾತ್ರ ಅಂತ ಮಾಡಿಕೊಡ್ಬೇಕಾಗುತ್ತದೆ. ನೋಡಪ್ಪ, ನಿನಗೊಂದು ಮನೆ ಮಾಡಿಕೊಡ್ತೀನಿ ಅಷ್ಟೇ, ಅದರ ಆಚೆಗೆ ಹೋಗಬೇಡ. ನಿನಗೆ ನೋಡೋ ಮನೆಯೊಳಗೆ ಒಂದು ಬಚ್ಚಲು ಮನೆ ಅಂತ ಇರುತ್ತದೆ, ಮನೆಯೆಲ್ಲ ಬಚ್ಚಲು ಮನೆ ಮಾಡಬೇಡ, ಊರೆಲ್ಲ ಬಚ್ಚಲು ಮನೆ ಮಾಡಬೇಡ ಅಂತ ಹೇಳಬೇಕಾದ ಧರ್ಮ ಅದು ವ್ಯವಸ್ಥೆ ಅಂತ. ಆ ವ್ಯವಸ್ಥೆಯ ಬುನಾದಿಯನ್ನು ಕೀಳುವುದಕ್ಕೆ ಹೋದರೆ ಅಪಾಯಕಾರಿ. ಯಾಕೆಂದರೆ ಮನುಷ್ಯ ಜೀವದಲ್ಲಿ, ಮನುಷ್ಯ ಸ್ವಭಾವದಲ್ಲಿ ತನ್ನದು ಅಂತ ಇರಬೇಕು. ಆದರೆ ತನ್ನದು ಅನ್ನೋದು ಇಷ್ಟಕ್ಕೆ ಮೀರಿ ಅಲ್ಲ ಅನ್ನುವುದು ಇರಬೇಕಲ್ವ. ಇದನ್ನು ಕಾಣಬೇಕು. ಇತಿ ಅಂದರೆ ಇದಿಷ್ಟು ಅಂತನ್ನುವುದು ತನ್ನದು, ಮಿತಿ ಅದಕ್ಕಿಂತ ಹೆಚ್ಚು ಅಲ್ಲ ಅನ್ನೋದು, ಇದು ಎರಡೂ ಬೇಕು. ಇತಿ ಮಿತಿಗಳು ಇಲ್ಲದೆ ಬದುಕು ಸಾಗುವುದಿಲ್ಲ. ಇತಿ ಮಿತಿಗಳು ಅನ್ನುವ ಎರಡು ದಂಡೆಗಳ ನಡುವಿನಲ್ಲಿಯೇ ಜೀವನ ನದಿ, ಆ ನದಿಯ ಜೀವನ ನೀರು ಹರಿಯಬೇಕು. ಹಾಗಲ್ಲವಾದರೆ ಇತಿಮಿತಿಗಳಿಗೆ ಎಲ್ಲೇ ಇಲ್ಲ ಅಂತಂದರೆ ಜೀವನ ನದಿ ಸರ್ವತ್ರ ಹುಚ್ಚು ಹೊಳೆಯಾಗಿ ಹರಿದು ಅದು ಬತ್ತಿ ಹೋಗುತ್ತದೆ, ಲೋಕವನ್ನು ಉಪಪ್ಲವಗೊಳಿಸುತ್ತದೆ. ಇದನ್ನು ನಾವು ಕ್ಷೇಮೇಂದ್ರನ ಕೃತಿಯಲ್ಲಿ ಮತ್ತೆ ಮತ್ತೆ ಪಲ್ಲವಿಯಾಗಿ ಕಾಣ್ತೀವಿ. ದಿನಾಂತೆ ಬಹುಭಕ್ತಾಶಿ ಲೋಹಿತಾಸವ ದುರ್ಮದ ನಿಯೋಗಿ ಶಯನೇತಸ್ಥೌ ಕುಂಭಕರ್ಣ ಇವಾಪರಃ. ಅವನು ರಾತ್ರಿ ಹೊತ್ತಿಗೆ ರಾಶಿ ರಾಶಿ ಊಟ ಮಾಡಿ ರೆಡ್ ವೈನ್ ಅಂತ ಕರೀತಾರಲ್ಲ, ಲೋಹಿತ ಆಸವ ರೆಡ್ ವೈನನ್ನು ಕುಡಿದು ಹಾಸಿಗೆಯ ಮೇಲೆ ಕುಂಭಕರ್ಣನಂತೆ ಮಲಗಿಬಿಡ್ತಾನೆ. ಗಂಡನಾದವನು ಹೀಗೆ ಮೈಮರೆತು ತಿಂದು ಕುಡಿದು ತತ್ತರಿಸಿಬಿಟ್ರೆ ಮನೆಯಲ್ಲಿ ಹೇಗೆ? ರುಂಧಾನ ಜಗನ ಸ್ಪರ್ಶಂ ಊರು ಸ್ವಸ್ತಿಕ ನಿಶ್ಚಲ ಗೃಹ ವ್ಯಾಪಾರ ಖಿನ್ನೇವ ನಿದ್ರಾಂ ಚಕ್ರೆ ಮುದೈವಸ. ಅವನ ಹೆಂಡತಿಗೆ ಇಂಥ ಗಂಡನನ್ನು ಕಂಡು ಖಂಡಿತವಾಗಿ ಜುಗುಪ್ಸೆ ಬರುತ್ತದೆ. ಈಚೆಗೆ ಒಂದು ಅಧ್ಯಯನ ಬಂದಿತ್ತು, ಹೆಂಗಸರು ಯಾವ ಯಾವ ಗಂಡಸರನ್ನು ಇಷ್ಟಪಡೋಲ್ಲ ಅಂತ, ಗಂಡಂದರು ಹೇಗಿದ್ದರೆ ಇಷ್ಟಪಡೋಲ್ಲ ಅಂತ. ಅದರೊಳಗೆ ತುಂಬ ತಿನ್ನುವಂಥ ಗಂಡಂದರನ್ನು, ಗೊರಕೆ ಹೊಡೆಯುವಂಥ ಗಂಡಂದರನ್ನು, ತುಂಬ ಕುಡಿಯುವಂಥ ಗಂಡಂದರನ್ನು, ಒಳ್ಳೆ ಮಾತಾಡದೇ ಇರುವಂಥ ಗಂಡಂದರನ್ನು, ಈ ರೀತಿಯಾಗಿ ಒಂದಷ್ಟು ದೊಡ್ಡ ಲಿಸ್ಟ್ ಇತ್ತು. ಅದನ್ನು ಕ್ಷೇಮೇಂದ್ರ ಹೇಳ್ತಾ ಇದ್ದಾನೆ. ಆಗ ಇವರು ಎಚ್ಚರ ಇದ್ದರೂ ಮಲಗಿರುವಂತೆ ಮುಖ ತಿರುಗಿಸಿಕೊಂಡು ಕೂತ್ಕೊಂಡ್ಬಿಡ್ತಾರೆ. ತತಃ ಪ್ರಭಾತೆ ಪ್ರಸೃತೆ ಭುರ್ಜ ಭಾಂಡಾರಿಕೆ ಪುರಃ ವದಂತಿ ಸರ್ವಗಾತ್ರೇಶು ಶೂಲಂ ಸಾಪ್ಯಕರೋತ್ಕ್ಲಮಂ. ಮತ್ತು ಇಂಥ ಗಂಡಂದರಿಂದ ತಮಗಾದ ತೊಂದರೆಯನ್ನು ಹಗಲಿಡೀ ಹೇಳಿಕೊಂಡು ಹಳೆದುಕೊಂಡು ನಿಂತುಕೊಳ್ತಾರೆ. ಇವರಿಗೆ ಚಿಕಿತ್ಸೆಗೆ ಅಂತ ವೈದ್ಯರು ಬಂದರೆ ನಮೋ ವಿದ್ಯಾವಿಹೀನಾಯ ವೈದ್ಯಾಯ ಅವಧ್ಯಕಾರಿಣೆ ನಿಹತಾನೇಕ ಲೋಕಾಯ ಸರ್ಪಾಯೇ ವಾಪಮೃತ್ಯವೇ. ಈ ವೈದ್ಯ ಒಂದು ಹಾವಿದ್ದಂತೆ, ಅವನು ತನ್ನ ರೋಗಗಳಿಗಿಂತ ಹೆಚ್ಚಾಗಿ ಚಿಕಿತ್ಸೆಯಿಂದಲೇ ಜನರನ್ನು ಕೊಲ್ತಾನೆ ಅಂತ ಕವಿ ಹೇಳ್ತಾನೆ. ಸಂಸ್ಕೃತದಲ್ಲಿ ವೈದ್ಯ ವೃತ್ತಿಯನ್ನು ಕೊಂಡಾಡಿರುವಂತೆ ಬೇಕಾದಷ್ಟು ಗೇಲಿಯೂ ಮಾಡಿದ್ದಾರೆ. ಈಗಿದ್ದಂತೆ ಆಗಲೂ ಧೂರ್ತ ವೈದ್ಯರು ಇದ್ದರು. ನಕದಾಚಿದ ಅನಿದೃಶಂ ಜಗತ್ ಅಂತ ಮೊನ್ನೆಯೂ ಹೇಳಿದ್ದೆ, ಇಂದೂ ಪುನರುಚ್ಚರಿಸ್ತಾ ಇದ್ದೀನಿ. ನಾವು ಯಾವುದೋ ಒಂದು ಸ್ವರ್ಣಯುಗ ಇತ್ತು ಅಂತ ಭ್ರಮೆ ಪಡಬೇಕಾಗಿಲ್ಲ. ಆಯಾ ಹೊತ್ತಿಗೆ ಊರಿನಲ್ಲಿ ಹೊಲಿಗೇರಿಗಳು
ಇದ್ದದ್ದೇ ಹೌದು ಅಂತ ಗೊತ್ತಾಗುತ್ತದೆ. ವಹನ್ ಔಷಧ ಸಂಕೇತ ನಾಮ ಸಂಯೋಗ ಚೀರಿಕಾಂ ಕೃತಾಂತಾಧಿಕೃತಸ್ಯಾಗ್ರಾತ್ ಕಾಯಸ್ಥ ಇವ ಯಃ ಪ್ರಾಯಸ್ಥ ಇವಾಗತಃ ಅಥವಾ ಯಃ ಕಾಯಸ್ಥ ಇವಾಗತಃ ಅಂತ ಪಾಠಾಂತರ ಉಂಟು. ಅವನು ಔಷಧದ ಹೆಸರುಗಳನ್ನು ಮತ್ತು ಅವುಗಳನ್ನು ಹೇಗೆ ಬೆರೆಸಬೇಕು ಅನ್ನುವಂತಹ ಚೀಟಿಗಳಿರ್ತಕ್ಕಂಥ ಸಂಚಿಯನ್ನು ಹೊತ್ಕೊಂಡು ಬಂದಂತೆ. ಇವೆಲ್ಲ ಅವನು ಅಧ್ಯಯನ ಮಾಡಿ ತಿಳ್ಕೊಳ್ಬೇಕಲ್ವ. ಪೇಷಂಟನ್ನು ನೋಡಿಬಿಟ್ಟು ಪುಸ್ತಕ ತೆಗೆದು ಯಾವುದು ರೋಗ ಯಾವುದು ಚಿಕಿತ್ಸೆ ಅಂತ ಮಾಡೋಕ್ಕೆ ಬಂದರೆ ಬಹಳ ಭಯವಾಗುತ್ತದೆ. ಈ ಟ್ರೈನಿಂಗಲ್ಲಿರ್ತಾರೆ, ಅವರನ್ನು ನಾವು ಹೌಸ್ ಸರ್ಜನ್ಸಿ ಅಂತ ಕರಿತೀವಿ. ಆ ಹೌಸ್ ಸರ್ಜನ್ಸ್ಗಳಾದವರಿಗೆ ಅಷ್ಟಾಗಿ ತಿಳುವಳಿಕೆ ಇರೋದಿಲ್ಲ. ಹಿರಿಯ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಅವರು ಬರಬೇಕು. ನನ್ನ ತಾಯಿಯ ತಾಯಿ, ನನ್ನ ಮಾತಾಮಹಿ, ಅವರಿಗೆ ತುಂಬ ಅನಾರೋಗ್ಯ. ಅವರು ಬದುಕಿದ್ದು 50ಕ್ಕೂ ಕಡಿಮೆ ವರ್ಷ. ಆದರೆ 12 ವರ್ಷ ಕಾಲದಷ್ಟು ಅವಧಿ ಅವರು ಹಾಸ್ಪಿಟ್ಲಲ್ಲೇ ಇದ್ದರಂತೆ ಬೇರೆ ಬೇರೆ ಕಾಲಗಳಲ್ಲಿ. ಅವರು ತುಂಬ ಅನಾರೋಗ್ಯದ ಕಾಂಪ್ಲಿಕೇಶನ್ಸ್ ಜಾಸ್ತಿ. ತುಂಬ ಹೆಚ್ಚಿನ ಬ್ಲಡ್ ಪ್ರೆಷರು, ವೆರಿ ಹೈ ಬ್ಲಡ್ ಪ್ರೆಷರು, ಹೈ ಪರ್ಸೆಂಟ್ ಶುಗರು, ಲಿವರ್ ಎನ್ಲಾರ್ಜ್ಮೆಂಟು, ಹಾರ್ಟ್ ವೀಕು, ಈ ಥರದ್ದು ಒಟ್ಟಿಗೆ ಸಮಸ್ಯೆಗಳಿತ್ತು. ಅದಕ್ಕೆ ಅವರು ಈ ಹೌಸ್ ಸರ್ಜನ್ಸ್ಗಳು ಯಾರಾದರೂ ಬಂದು ಇಂಜೆಕ್ಷನ್ ಕೊಡ್ತೀವಿ ಅಂದರೆ, ನೋಡಿ ನನಗೆ ಕೊಡೋದಕ್ಕೆ ನಿಮ್ಮ ಕೈನಲ್ಲಿ ಆಗೋಲ್ಲ, ನನ್ನ ಕಾಂಪ್ಲಿಕೇಶನ್ಸ್ ಜಾಸ್ತಿ, ಬಾಳೆ ದಿಂಡಿಗೆ ಇಂಜೆಕ್ಷನ್ ಕೊಟ್ಟು ಅಭ್ಯಾಸ ಮಾಡಿಕೊಳ್ಳಿ ಮೊದಲು ಹೋಗಿ ಅಂತ ಹೇಳ್ತಾ ಇದ್ರಂತೆ. ನಮ್ಮ ಅಜ್ಜ ಇದ್ಕೊಂಡು ಹೀಗೆಲ್ಲ ಪಾಪ ಡಾಕ್ಟ್ರುಗಳನ್ನು ಗೇಲಿ ಮಾಡಿದ್ರೆ ಅಂದರೆ, ಇಲ್ಲ ಅವರಿಗೆ ನನ್ನ ನಾಡಿ ಹಿಡಿಯೋದಕ್ಕೇ ಬರೋದಿಲ್ಲ, ಕಷ್ಟ ಇದೆ, ನನ್ನ ಕಾಂಪ್ಲಿಕೇಶನ್ಸ್ ಅರ್ಥ ಆಗೋದಿಲ್ಲ, ಸೀನಿಯರ್ ಸರ್ಜನ್ ಸೀನಿಯರ್ ಫಿಸಿಷಿಯನ್ನೇ ಬರಬೇಕು, ಅವ್ರು ಬರಲಿ, ಅವ್ರಿಗೆ ಗೊತ್ತಾಗುತ್ತೆ ಅಂತ ಅಂತಿದ್ರಂತೆ. ಇವರು ಹಾಸ್ಪಿಟಲ್ನಲ್ಲಿ ಅಷ್ಟು ದೀರ್ಘಕಾಲ ಇದ್ದ ಹಳೆ ರೋಗಿ, ಹೊಸ ವೈದ್ಯನಿಗಿಂತ ಮೇಲಲ್ವಾ ಅದು ಬಂದಿದ್ದು ಅಲ್ಲಿ. ಈ ತರಹ ಆಗ ಅಲ್ಲಿ ಪುಸ್ತಕ ತೆರೆದಿಟ್ಕೊಂಡು ಬಿಟ್ಟರೆ ಕಷ್ಟ ಆಗುತ್ತದೆ. ಪುಸ್ತಕಸ್ಥಾತು ಯಾವಿದ್ಯಾ ಪರಹಸ್ತಗತಂ ಧನಂ ಪ್ರಾಪ್ತಕಾಲೇ ಸಮುತ್ಪನ್ನೇ ನಸಾ ವಿದ್ಯಾ ನಸಾ ಕಲಾ ನಸಾ ನತಧನಂ ಅಂತ ಉಂಟು. ಪುಸ್ತಕದಲ್ಲಿರುವ ವಿದ್ಯೆ, ಬೇರೆಯವರ ಕೈಯಲ್ಲಿರುವಂಥ ದುಡ್ಡು ನಮ್ಮದೇ ಪುಸ್ತಕವಾಗಲಿ ನಮ್ಮದೇ ದುಡ್ಡಾಗಲಿ ಅದು ಇಲ್ಲ ಅಂತಲೇ ಅರ್ಥ. ಮುಖಸ್ಥಾ ವಿದ್ಯಾ ವಿದ್ಯಾ ಅಂತಂತಾರೆ. ಜಿಹ್ವಾಗ್ರದಲ್ಲಿ ಬರಬೇಕು. ಪುಸ್ತಕ, ಮಸ್ತಕ, ಹಸ್ತಕ ಅದು ಎಲ್ಲ ಒಟ್ಟಿಗೆ ಸೇರುವಂಥದ್ದು. ಆ ಥರ ಆಗುತ್ತದೆ ಅಂತ ಕವಿ ಹೇಳ್ತಾ ಇದ್ದಾನೆ. ಚಿಕಿತ್ಸಕೋರ್ಥ ಪ್ರಾಣಾನಂ ವ್ಯಾಧೀನಾಂ ಅಚಿಕಿತ್ಸಕ ಆಜೀವಮೀಶ್ವರಶೂಲಿ ಏನನ ತ್ಯಜ್ಯತೆ ಜನ. ಅವನು ಚಿಕಿತ್ಸೆ ಮಾಡೋಕ್ಕೆ ಬಂದಿರೋದು ನಮ್ಮ ದುಡ್ಡಿನ ಚೀಲಕ್ಕೆ, ಅವನು ಆಪರೇಷನ್ ಮಾಡೋಕ್ಕೆ ಆರಂಭ ಮಾಡುವುದು ನಮ್ಮ ಹಣದ ಚೀಲಕ್ಕೆ, ಅದಕ್ಕೆ ಕತ್ತರಿ ಹಾಕ್ತಾನೆ. ವ್ಯಾಧಿಗಳಿಗೆ ಅವನು ಅಚಿಕಿತ್ಸಕ. ಆಜೀವವೂ ಈಶ್ವರ ಅಂತ ಅಂದ್ಕೊಂಡು ತಿರುಗ್ತಾನೆ, ನಾನು ನಿಮ್ಮ ಬದುಕಿಗೆ ಸ್ವಾಮಿ ಅಂತ. ಆದರೆ ಅವನೇ ದೊಡ್ಡ ಶೂಲಿ, ಅವನೇ ನಮಗೆ ದೊಡ್ಡ ರೋಗ, ಈ ಥರ ಇದ್ದಾನೆ ಅಂತ. ಸವಿದ್ಯ ಕಾಲಕೂಟೋವ ವ್ಯಾಲೋ ವೇತಾಳ ಏವವ. ಅವನು ವೈದ್ಯನ ಕಾಲಕೂಟ ವಿಷವ ಹಾವ ಅಥವಾ ಬೇತಾಳವ ಅನ್ನುವಂತೆ ಇದ್ದಾನೆ. ಭೂಯಸ ಯಾತಿ ಮಾಂಸೇನ ಯಕ್ಷಿಪ್ರಮ ಅನುಕೂಲತಾ. ಪೇಷಂಟ್ಗಳ ರಕ್ತಮಾಂಸದಿಂದಲೇ ಅವನಿಗೆ ತೃಪ್ತಿ ಆಗುವಂಥ ಭೂತ ಬೇತಾಳ. ಸವೈದ್ಯೇವ ಕುಪಿತೋ ವಾಯುರಾಯು ಕ್ಷಯಂಕರ ಹಸ್ತಸ್ಪರ್ಶೇನ ತ್ರಿಮಲಕ್ಷಾಲಕ ಕ್ಷಪಿತೇಂದ್ರಿಯ. ಇವನು ನಮ್ಮ ಆಣವ, ಕಾರ್ಮಿಕ ಮತ್ತು ಮಾಯೀಯ ಅಂತ 3 ವಿಧವಾದ ಮಲಗಳನ್ನು ಕ್ಷಾಲನ ಮಾಡುವಂಥ ಮಹಾ ತಪಸ್ವಿ ಎನ್ನುವಂತೆ ಆಡ್ತಾನೆ ಅಂತ. ಇದು ಕಾಶ್ಮೀರ ಶೈವ ದರ್ಶನದಲ್ಲಿ ಬರುವಂಥ ಮಲತ್ರಯ. ಆಣವ, ಮಾಯೀಯ ಮತ್ತು ಕಾರ್ಮಣ ಅನ್ನುವಂತಹ ಈ 3 ಮಲಗಳನ್ನು ತನ್ನ ಕೈಯ ಸ್ಪರ್ಶದಿಂದಲೇ ನಿವಾರಣೆ ಮಾಡ್ತೀವಿ ಅನ್ನೋ ಸಿದ್ಧನ ತರಹ ಆಡ್ತಾನೆ, ಏನನ್ನೂ ಮಾಡೋದಿಲ್ಲ. ಯೋರ್ತಿಂ ವಿಧತ್ತೆ ಎತ್ತೇನ ವಿಷಗಾರ್ಥೋಪಜೀವಕ. ಇವನು ಬದುಕಿರೋದೇ ಪೇಷಂಟ್ಗಳ ನೋವಿನ ಮೇಲೆ, ಅವರ ನೋವನ್ನು ನಿವಾರಣೆ ಮಾಡೋದಕ್ಕಲ್ಲ. ನಗರೋತ್ಸವ ಯಾತ್ರಾಸು ವಿವಾಹೇಶ್ವತಿ ಭೋಜನಾತ್ ಜನತಾ ಯಾತಿ ಯನ್ಮಾಂದ್ಯಂ ತದ್ವೈದ್ಯಸ್ಯ ಶನೈಃಫಲಂ. ಈ ವೈದ್ಯ ಅನ್ನುವ ಶನಿಶ್ಚರನಿಗೆ ನಗರದ ದೇವಸ್ಥಾನಗಳ ಉತ್ಸವಗಳಲ್ಲಿ ವಿವಾಹಗಳಲ್ಲಿ ಅತಿಭೋಜನ ಮಾಡಿದ ಜನರ ಮಾಂದ್ಯ, ಅಗ್ನಿಮಾಂದ್ಯ, ಯಾವ ಇಂಡೈಜೇಷನ್ನು ಅದು ಇವನಿಗೆ ತುಂಬ ಸಂತೋಷ ಕೊಡುವಂಥದ್ದು, ಅದು ಇವನ ಭಾಗ್ಯ. ಗುಹ್ಯಾಂಗ ಸ್ಪರ್ಶಕೃತ್ ಸ್ತ್ರೀಣಾಂ ಭಗವಾಶಿ ಜೀವಿತಾಪಹ ನೃಣಾಂ ತ್ರಿದೋಷಕೃತ್ ಸತ್ಯಂ ವೈದ್ಯಯೇವ ನತು ಜ್ವರ. ಪೇಷಂಟ್ಗಳಾಗಿ ಹೆಂಗಸರು ಬಂದರೆ ಮುಟ್ಟಬಾರದ ಜಾಗಗಳಲ್ಲಿ ಮುಟ್ತಾನೆ, ಅವರಿಗೆ ಅಪಥ್ಯ ಮಾಡಬೇಡಿ ಅಂತ ಹೇಳ್ತಾ ಇವನೇ ಯಥೇಷ್ಟವಾಗಿ ಅಪಥ್ಯ ಮಾಡ್ತಾನೆ. ಮನುಷ್ಯರಿಗೆ ಇವನೇ 3 ದೋಷಗಳನ್ನು ಉಂಟು ಮಾಡ್ತಾನೆ, ಇನ್ಯಾವ ತ್ರಿದೋಷಗಳ ಚಿಕಿತ್ಸೆ ಮಾಡ್ತಾನೆ. ಇವನಲ್ಲದೆ ಯಾವುದೂ ದೊಡ್ಡ ಜ್ವರ ಇಲ್ಲ. ವಿದ್ಯಾ ವಿರಹಿತ ವೈದ್ಯಾ ಕಾಯಸ್ಥಾ ಪ್ರಭವಿಷ್ಟವ ದುರಾಚಾರಾಶ್ಚ ಗುರವ ಪ್ರಜಾನಾಂ ಕ್ಷಯಹೇತವ. ವಿದ್ಯೆ ಇಲ್ಲದಂಥ ವೈದ್ಯರು, ಅಧಿಕಾರದ ದಬ್ಬಾಳಿಕೆ ಮಾಡುವಂತಹ ಕಾರಕೂನರು, ದುರಾಚಾರಿಗಳಾದಂಥ ಗುರುಗಳು, ಇವರು ಪ್ರಜೆಗಳ ಕ್ಷಯಹೇತುಗಳಾಗಿದ್ದಾರೆ, ಮತ್ತಾರೂ ಅಲ್ಲ ಅಂತಂತಾನೆ. ಇಂಥದ್ರೊಳಗೆ ಈಗ ವೈದ್ಯರ ಜೊತೆಗೆ ಜ್ಯೋತಿಷ್ಕರು ಬಂದು ಸೇರಿಕೊಳ್ತಾರೆ. ನಿಮ್ಮ ಚಿಕಿತ್ಸೆಗೆ
ಈ ದೇಹತಂತ್ರ ಸಾಲದು, ನಕ್ಷತ್ರ ತಂತ್ರ ಬೇಕು, ಅದಿಲ್ಲದೆ ಆಗುವಂಥದ್ದಲ್ಲ. ನಿಮ್ಮ ನಕ್ಷತ್ರಗಳನ್ನು ರಿಪೇರಿ ಮಾಡ್ತೀವಿ, ಗ್ರಹಚಾರವನ್ನು ಬಡಿದೋಡಿಸ್ತೀವಿ ಅಂತ. ಅವ್ರು ಏನು ಮಾಡ್ತಾರೆ ಅಂತ ಹೇಳ್ತಾನೆ. ಜ್ಯೋತಿಷಾಸ್ತ್ರವಿದೆ ತಸ್ಮೈ ನಮೋಸ್ತು ಜ್ಞಾನಚಕ್ಷುಷೇ ವರ್ಷಂ ಪೃಚ್ಛತ್ಯವರ್ಷಂ ವಾ ಧೀವರಾನ್ ಯೋ ವಿನಷ್ಟಧೀಹಿ. ಇವನು ಎಂಥವನು ಅಂತಂದರೆ ಆ ಸಂವತ್ಸರದ ಹೆಸರೂ ಗೊತ್ತಿರೋದಿಲ್ಲ, ಇಂಥವನು ಜ್ಯೋತಿಷ ಆಗಿಬಿಟ್ಟಿರ್ತಾನೆ. ಇಂಥ ಜ್ಞಾನಚಕ್ಷುಸ್ಸಿಗೆ ನಮಸ್ಕಾರ ಅಂತ ಗೇಲಿ ಮಾಡ್ತಾನೆ. ಗ್ರಹ ನಕ್ಷತ್ರ ತಾರಾಣಾಂ ಸಂಖ್ಯಾನೇ ಅಕೃತಶ್ರಮ ಅತೀತಾನಾಗತ ಜ್ಞಾನ ದಂಭಾಯ ಮಲಪತ್ರ ಭೃತ್. ಕೊಳೆಯಾಗಿರೋ ಪಂಚಾಂಗ ಹಿಡ್ಕೊಂಡು ಬರ್ತಾನೆ, ಅದನ್ನು ಓದೋದಕ್ಕೆ ಆಗೋಲ್ಲ, ಮಸಿ ಹಿಡಿದು ಹೋಗ್ಬಿಟ್ಟಿರುತ್ತೆ. ಇವನಿಗೆ ಗ್ರಹ ನಕ್ಷತ್ರಗಳ ಸಂಖ್ಯೆಗಳು ಗೊತ್ತಿರೋದಿಲ್ಲ. ಇಂಥವನು ಎಣಿಕೆ ಮಾಡೋದಕ್ಕೆ ಬರೋದಿಲ್ಲ, ನಂಬರ್ ಸಿಸ್ಟಮ್ ಗೊತ್ತಿಲ್ಲ. ಇವನೇನು ಗುಣಾಕಾರ ಭಾಗಾಕಾರ ಹಾಕಿ ಕುಂಡಲಿಯನ್ನು ಮತ್ತು ಫಲವನ್ನು ಹೇಳಬಲ್ಲ. ತವ ವರ್ಷತ್ರಯೀ ಮಧ್ಯೆ ಕಶ್ಚಿದ್ ವಿತ್ತವ್ಯಯೋ ಭವೇತ್ ಜ್ವರಶ್ಚ ನೇತ್ರಪೀಡಾ ಚ ಲಾಭಾಂಶೋಪ್ಯವಿಚಿಂತಿತ. ಇನ್ನು 3 ವರ್ಷಗಳ ನಡುವೆ ನಿನಗೆ ದುಡ್ಡು ನಷ್ಟವಾಗುತ್ತದೆ, ರೋಗ ಬರುತ್ತದೆ, ಕಣ್ಣಿಗೆ ತೊಂದರೆ ಆಗುತ್ತದೆ, ಲಾಭವೂ ಆಗುತ್ತದೆ ಅಂತ ಜನರಲ್ ಆಗಿರುವಂಥ ಭವಿಷ್ಯ ಹೇಳ್ತಾನೆ. ಇದು ಯಾರಿಗಾಗೋಲ್ಲ? 3 ವರ್ಷದ ಅವಧಿಯಲ್ಲಿ ಎಷ್ಟೋ ಬರ್ಬೋದು, ಎಷ್ಟೋ ಹೋಗ್ಬೋದು. ಅವ್ರು ನೋಡಿ ಗಂಡೋ ಹೆಣ್ಣೋ ಆಗುತ್ತೆ ಅಂತ ಹೇಳ್ತಾರೆ ಅಂತ ಇನ್ನೇನು ಹೇಳೋದಕ್ಕೆ ಸಾಧ್ಯ ಮಗು? ಈ ತರಹದ್ದು. ದುರ್ಬಲೋ ದೃಶ್ಯತೆ ಭ್ರಾತರ್ ಯೂಷಂನ ಕುರುಷೇ ಕಥಂ ಅಪ್ಯಸ್ತಿ ಕಾಮಲಾ ನೂನಂ ತಮ್ಮ ಮಂತ್ರೇಣ ನುದಾಮ್ಯಹಂ. ಹೇಳ್ತಾರೆ ಬರ್ತಿದ್ದಂತೆ, ನೋಡಪ್ಪ ತಮ್ಮ ಅಣ್ಣ, ಏನು ಯಾತಕ್ಕೆ ಹೀಗಾಗ್ಬಿಟ್ಟಿದ್ದೀಯಾ? ನೋಡಿದ್ರೆ ಕಾಮಾಲೆ ಬಂದಂತೆ. ಕಾಮಲಾ ಅಂತಂದರೆ ಕಾಮಾಲೆ, ಅರಸಿನ ಕಾಮಾಲೆ, ಜಾಂಡೀಸ್, ಇದು ಬಂದಂತೆ ಕಾಣುತ್ತದೆ. ಹಾಗಾಗಿ ನಾನು ಮಂತ್ರದಿಂದ ಅದನ್ನಷ್ಟನ್ನು ನಿವಾರಣೆ ಮಾಡಿಬಿಡ್ತೀನಿ. ಇತಿ ಸಾಧಾರಣ ಜ್ಞಾನ ಮಂತ್ರ ವೈದ್ಯಕ ಮಿಶ್ರಿತಂ ಜ್ಯೋತಿಷಾಸ್ತ್ರಂ ವಿಗಣಯನ್ ಯೋಮುಷ್ಣಾತಿ ಜಡಾಶಯಾನ್. ಹೀಗೆ ಕಾಮನ್ ಸೆನ್ಸಿನ ಮೇಲೆ ಜನರನ್ನು ಧ್ವಂಸ ಮಾಡಿಬಿಡ್ತಾ ಇದ್ದಾನೆ ಇವನು. ಕ್ಷಿಪ್ತೆ ನಿಯೋಗಿನ ತತ್ರ ದೀನಾರ ಕುಸುಮೋತ್ಕರೆ ದಂಪಸ್ತಬ್ಧಶ್ಚಿರ ತಸ್ಥೌ ಸ್ವಾಂಗುಲಿ ಗಣನಾಪರಃ. ಅವನತ್ರಕ್ಕೆ ಜನರನ್ನೆಲ್ಲ ಮೋಸ ಮಾಡಿ ಹಿಂಡಿ ಹಿಪ್ಪೆ ಮಾಡ್ತಕ್ಕಂಥ ಸರ್ಕಾರಿ ಕಾರ್ಕೂನರು, ಅಧಿಕಾರಿಗಳು ಹೋಗಿ ಇವನ ಹತ್ರ ಮೋಸ ಹೋಗ್ತಾರೆ ಅಂತ. ಮೋಸಗಾರರೇ ಇವನ ಹತ್ರ ಹೋಗಿ ಮೋಸ ಹೋಗ್ತಾರೆ. ದೀನಾರ ಕುಸುಮೋತ್ಕರೆ. ಇವರಿಗೆ, ಈ ಜ್ಯೋತಿಷ್ಕರಿಗೆ ಇವರೆಲ್ಲರೂ ದೀನಾರ, ಪರ್ಷಿಯನ್ ಶಬ್ದ, ಆ ಬಂಗಾರದ ನಾಣ್ಯಗಳು ಅನ್ನುವ ಹೂಗಳು ಬಿಡ್ತಕ್ಕಂಥ ಮರಗಳು ಆಗಿ ಕೂತುಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಇವನು ಅವ್ರು ಬಂದ ತಕ್ಷಣ ಬೆರಳೆಣಿಸೋದಕ್ಕೆ ಶುರು ಮಾಡ್ತಾನೆ, ನಿನ್ನ ಗ್ರಹಗತಿ ಹೀಗಿದೆ ಅಂತ. ತತೋ ವದನ್ ಮಂದಮಂದಂ ಪ್ರೋಕ್ಷಿಪ್ತ ಭ್ರೂಲತೋ ಮುಹು ಯಮಾ ಪಾಂಡುರಮುಖಿ ರತಿಕಾಮೇನ ಪೀಡಿತ ದುರ್ನಿವಾರಶ್ಚ ನಾರೀಣಾಂ ಪಿಶಾಚೋ ರತಿರಾಗಕೃತ್ ಪುನಃಶೂನ್ಯ ಗೃಹೇ ಸ್ನಾತ ಗುಹ್ಯಕೇನ ನಿರಂಬರ ಗೃಹೀತೇತ್ಯತ್ರ ಪಶ್ಯಾಮಿ ಚಕ್ರೇ ಶುಕ್ರ ಸಮಾಗಮಾತ್. ಏನಾದರೂ ಈ ಅಧಿಕಾರಿಗಳ ಹೆಂಡತಿಯರಿಗೆ ಅನಾರೋಗ್ಯವಾಗಿಬಿಟ್ರೆ ಅವ್ರನ್ನ ಈ ಜ್ಯೋತಿಷ್ಕರ ಹತ್ತಿರ ಕರ್ಕೊಂಡು ಹೋದರೆ ಅವರು ನಿಜವಾಗಿಯೂ ಭಯಂಕರವಾದ ಪಿಶಾಚ ಬಂದಿದೆ, ಇದರಿಂದಾಗಿ ಇವರಿಗೆ ರತಿಕಾಮನೆಯ ರೋಗ ಬಂದಿದೆ, ಇವಳು ಯಾವಾಗಲೂ ಬೆತ್ತಲೆಯಾಗಿ ಶೂನ್ಯ ಗ್ರಹದಲ್ಲಿ ಸ್ನಾನ ಮಾಡಿದ್ದಾಳೆ, ಯಾವುದೋ ಯಕ್ಷ ಇವಳ ಮೈಯನ್ನು ನೋಡಿ ಮೋಹಗೊಂಡಿದ್ದಾನೆ, ಹೀಗಾಗಿ ಶುಕ್ರಗ್ರಹ ಪೀಡಾ ಪರಿಹಾರವಾಗಿ ಮಾಡಬೇಕು ಹೋಮ ಅಂತ ಗಿಟ್ಟಿಸ್ತಾರೆ ದುಡ್ಡು ಅಂತ. ಏನೆಲ್ಲ ತಂತ್ರಗಳು! ಕ್ಷೇಮೇಂದ್ರನ ಓದಿಬಿಟ್ರೆ ಹೊಸ ಹೊಸ ಟೆಕ್ನಿಕ್ಗಳು ಗೊತ್ತಾಗ್ಬಿಡುತ್ತೇನೋ ಈ ಕಾಲದವರಿಗೆ ಅಂತ ಅನಿಸುತ್ತದೆ. ಹಾಗಿದೆ. ಆಮೇಲೆ ಇವರುಗಳಿಗೆ ಬಾಡಿಗಾರ್ಡ್ಗಳು ಬೇರೆ, ತೂಣ ರಕ್ಷಕ ಅವರುಗಳಿರ್ತಾರೆ. ಅವರುಗಳು ಏನು ಮಾಡ್ತಾರೆ? ಏಡಿಕಾ ವ್ಯಪದೇಶೇನ ಗಾವ ಪಾದೈ ಹೃತ ದಶ ತಾಸಾಂ ಮಧ್ಯಾತ್ ಮೃತ ಪಂಚಶೇಷ ಸ್ಥಿತ ಖಲೆ ತನ್ಮುಕ್ತಯೇ ತ್ವರಾಯಾತಾ ಸಹಂತೋಪಿ ದಿನತ್ರಯಂ ತದಭಾವೋಪಿ ಲಾಭಸ್ಥೆ ಗ್ರಾಮೇ ದಂಡ ಪತಿಷ್ಯತಿ ಧೃತನಾಡಿ ನಿಮಿತ್ತೇನ ಯಶ್ಚಾಸೌ ಬಂಧನೆ ಧೃತಃ ಸೋಪಿ ವಿಪ್ರೋ ನಿರಾಹಾರಃ ತೀಕ್ಷ್ಣಃ ಪಂಚತ್ವಮಾಗತಃ ಪಾದಾಂತಿಕೆ ಚ ಪ್ರಹಿತಂ ತಸ್ಯ ಪ್ರಧನ ಪತ್ರಕಂ ಬದ್ಧಂ ಮಯಾ ತತ್ಕಲತ್ರಂ ಮುದ್ರಿತಂ ಸಕಲಂ ಗೃಹಂ ಧಾನ್ಯರಾಶಿ ಪ್ರಭೂತೋಸ್ತಿ ತೂರ್ಣಮಾಗಮ್ಯತಾಮಿಹ ತಾತ್ಪರ್ಯಮಿತಿ ವಿಜ್ಞಪ್ತಾಃ ಪಾದಾಜ್ಯೇಷ್ಟಾರ್ಕ ವಾಸರೆ. ಇವರು ಈ ಬಾಡಿಗಾರ್ಡ್ಗಳು ಈ ನಿಯೋಗಿಗಳ ಒಂದು ಹಿಂಬಾಲಕರಾಗಿರ್ತಾರೆ. ಸಹಜವಾಗಿ ಆ ಅಧಿಕಾರಿಗಳ ಹಿಂದೆ ಆಯುಧ ಹಿಡ್ಕೊಂಡು ತೂಣ ಅಂತಂದರೆ ತೂಣೀರ ಅಂತ ಬತ್ತಳಿಕೆ ಅವನ್ನೆಲ್ಲ ಹಿಡ್ಕೊಂಡು ಹೋಗ್ತಕ್ಕಂಥದ್ದು. ಇವ್ರನ್ನ ರಕ್ಷಣೆ ಮಾಡುವ ಕಾಪಿನವರು, ಬೇಹಿನವರು. ಇವನು ಎಲ್ಲೆಲ್ಲೋ ಹೋಗ್ತಾನೆ, ಹೋಗುವ ಜಾಗದಲ್ಲಿ ಈ ಬೇಹುಗಾರರು ಭಟರು ಹೋಗುವಂತೆ ಇಲ್ಲ, ಅಂಥ ಮಾಡಬಾರ್ದು ಕೆಲಸಗಳಿಗೆ ಹೋಗ್ತಾನೆ, ಇವರಿರಬಾರ್ದು. ಹಾಗಿದ್ದಾಗ ಇವ್ರನ್ನ ಎಲ್ಲೆಲ್ಲೋ ಬಿಟ್ಟು ಹೋಗಿರ್ತಾನೆ. ಅವರು ಇವನಿಗೆ ಅಲ್ಲಿ ನಡೆದದ್ದೇನು ಅಂತ ಆಮೇಲೆ ಬಂದು ಹೇಳ್ತಾರೆ. ಹಾಗೆ ಹೇಳುವಾಗ ಕೆಲವೊಮ್ಮೆ ಇವನ ಮೇಲೆ ಸರ್ಕಾರ ತೆಗೆದುಕೊಳ್ತಕ್ಕಂಥ ಕ್ರಮ
ಗೌರ್ಮೆಂಟ್ ಟೇಕಿಂಗ್ ಆ್ಯಕ್ಷನ್ ಇದೆಯಲ್ಲ, ಆ ರೀತಿಯಾದದ್ದು ಬರುತ್ತದೆ. ಅದನ್ನು ಹೇಳ್ತಾ ಇದ್ದಾರೆ. ನೀನು ಈ ಗ್ರಾಮದಲ್ಲಿ ಸರಿಯಾಗಿ ನಡ್ಕೊಂಡಿಲ್ಲ, ಅದಕ್ಕೆ ದಂಡ ಹಾಕೋದಿಕ್ಕಿದ್ದಾರೆ. ಆಮೇಲೆ ನೀನು ಯಾವುದೋ ಒಬ್ಬ ಬ್ರಾಹ್ಮಣನ ಅನ್ಯಾಯವಾಗಿ ಸೆರೆಗೆ ಹಾಕಿದೆ, ಅವನು ಅಲ್ಲಿ ಉಪವಾಸ ಸತ್ಯಾಗ್ರಹ ನಿರಾಹಾರ ದೀಕ್ಷೆಯನ್ನು ಹೂಡಿದ್ದಾನೆ, ಹಾಗಾಗಿ ಅವನು ಸತ್ತೇ ಹೋಗ್ಬಿಟ್ಟಿದ್ದಾನೆ. ನಿರಾಹಾರ ತೀಕ್ಷ್ಣ ಪಂಚತ್ವಮಾಗತಃ, ಅಥವಾ ಅವನಿಗೆ ಆಹಾರ ಕೊಟ್ಟಿಲ್ಲದೆ ಇದರಿಂದ ಅವನನ್ನು ಸಾಯಿಸಿದರೋ ಏನೋ. ಹೀಗಾಗಿ ಅದರ ಮೇಲೆ ಒಂದು ಎನ್ಕ್ವೈರಿ ಬಂದಿದೆ, ಅವನು ಲಾಕಪ್ ಡೆತ್ ಅಂತ ಆಗಿದೆ. ಹಾಗಾಗಿ ನೀನು ಬೇಗ ಬರಬೇಕು. ಇದೋ ನೋಡು, ನಿನ್ನನ್ನು ಬಂಧಿಸೋದಕ್ಕೆ ಪತ್ರ ಬರ್ತಾ ಇದೆ. ನಿನ್ನ ಹೆಂಡತಿಗೆ ಈ ರೀತಿಯಾಗಿ ಮನೆಯಲ್ಲಿ ಕೂಡ ತೊಂದರೆ ಬಂದಿದೆ ಅಂತ ಗೊತ್ತಾಗಿ ಅವಳಿಂದಲೂ ಪತ್ರ ಬಂದಿದೆ. ಇದು ಸೀಲ್ಡ್ ಪರ್ಸನಲ್ ಲೆಟರು, ನಮಗೆ ಗೊತ್ತಿಲ್ಲ. ಹೀಗೆ ಇವೆಲ್ಲವನ್ನು ನೀನು ಗಮನಿಸಿಕೊಳ್ಳಬೇಕು ಅಂತ ಹೇಳುವಂಥವರು ಕೂಡ ಪಾಪ ಬರ್ತಾ ಇರ್ತಾರೆ. ಹೀಗೆ ನಿಯೋಗಿಗೆ ಅವನ ಅಕ್ರಮಗಳ ಮೇಲೆ ಸರ್ಕಾರ ಕ್ರಮ ತೆಗೆದುಕೊಳ್ಳುವ ಸೂಚನೆ ಕೂಡ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಆದಮೇಲೆ ಅವನು ಹೋಗಿ ಗುರುವನ್ನು ಆಶ್ರಯಿಸಬೇಕಾಗುತ್ತದಲ್ಲ, ಆ ಗುರುವಿನ ಹತ್ತಿರಕ್ಕೆ ಹೋಗೋದನ್ನು ಹೇಳ್ತಾನೆ. ವಾಚಯನ್ ನಿತ್ಯಸೌ ಲೇಖಂ ತಸ್ಯ ಕರ್ಮಣ್ಯತಾಂ ತತಃ ಪ್ರಶಂಸ ಸಹಾಯಸ್ಯ ನಿಯೋಗಿ ಹರ್ಷನಿರ್ಭರ ಸೋಭೂತ್ ಪೂರ್ವತರಂ ಬೌದ್ಧ ತಥೋ ದಂಭಾಯ ವಿಷ್ಣವ ರಕ್ಷಾರ್ಥಮತ ಭಾರ್ಯಾಯ ಜಾತ ಕೌಲಾಗ ಮಾದರ. ಈಗ ಅವನು ಯೋಚನೆ ಮಾಡ್ತಾನೆ, ಏನು ಮಾಡೋದು, ಯಾರಾದರೂ ಬೇಕಲ್ಲ. ಅಂದರೆ ಈಗ ಅಧಿಕಾರ ವರ್ಗಕ್ಕೆ ಅವರ ಜಾತಿಯ ಗುರುಗಳಿಂದಾಗಿ ರಕ್ಷಣೆ ಸಿಗುತ್ತದೆ. ಈಗಲೂ ಹಾಗೆ ಆಗ್ತಾ ಇದೆ ನೋಡಿ. ಯಾವ್ಯಾವ ಅಧಿಕಾರದಲ್ಲಿದ್ದವರಿಗೆ ಯಾವ್ಯಾವ ಜಾತಿಯವರಿಗೆ ಯಾವ್ಯಾವ ಮಠ ಬೆಂಬಲ ಕೊಡ್ತಾ ಇರ್ತದೆ. ಮಠಾಧಿಪತಿಗಳು ಬೀದಿಗೆ ಗಟಾರಕ್ಕೆ ಇಳೀತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅದನ್ನು ಇವನು ಹೇಳ್ತಾ ಇದ್ದಾನೆ. ಈ ನಿಯೋಗಿ ಮೊದಲು ಬೌದ್ಧನಾಗಿದ್ದ, ಆಮೇಲೆ ಬೂಟಾಟಿಕೆ ಮಾಡಿಕೊಂಡು ವೈಷ್ಣವನಾದ. ಈಗ ಹೆಂಡತಿಗೇನೋ ಅನಾರೋಗ್ಯ ಬಂದಾಗ ಯಾರೋ ಶಾಕ್ತರು ವಾಮಾಚಾರದಿಂದ ಪರಿಹಾರ ಮಾಡ್ತೀವಿ ಅಂದಾಗ ಕೌಲ ವಾಮಾಚಾರದ ಕಡೆಗೆ ಇವನು ತಿರುಗಿದ್ದಾನೆ. ಹೀಗಾಗಿ ವಾಮಾಚಾರಿ ಆದಂಥ ಒಬ್ಬ ಗುರುವನ್ನು ಹಿಡ್ಕೊಂಡಿದ್ದಾನೆ. ನಮಸ್ತೆ ಗುರುನಾಥಾಯ ಧನದಾರಾಪಹಾರಿಣೆ ಕ್ಷೋಭಿಣೆ ಸರ್ವಭಕ್ಷಾಯ ಯಕ್ಷಾಯೇವ ಕ್ಷಪಾಶಿನೆ. ಈ ಗುರುನಾಥನಿಗೆ ನಮಸ್ಕಾರ. ಇವನು ಶಿಷ್ಯರ ಧನ ಮತ್ತು ದಾರಾಹ ಹೆಂಡತಿಯರು ಇಬ್ಬರೂ ಹೆಣ್ಣು ಹೊನ್ನುಗಳನ್ನು ಅಪಹರಣ ಮಾಡ್ತಾನೆ. ಮತ್ತು ಇವನು ತಿನ್ನದೇ ಇರುವ ಪದಾರ್ಥವೇ ಎಲ್ಲ ಎಲ್ಲವನ್ನೂ ತಿಂತಾನೆ. ತಾಲುನ್ಯಸ್ತಾರ್ಧ ಸಿಂಧೂರ ಪತ್ರಿಕಾ ಪುಷ್ಪಗುಚ್ಛಿಕ ಬಿಂದೂಪ ಬಿಂದು ನಿತ್ಯಾರ್ದ್ರ ಮಹಾಲಾಲಾಟ ಕರ್ಪರ. ಇವನು ಸಿಂಧೂರವನ್ನು ಬಾಯಂಗಳದಿಂದ ಮೊದಲುಗೊಂಡು ಮೂಗಿನ ತುದಿಯಿಂದ ಹಣೆವರೆಗೂ ಎಳೆದಿಟ್ಕೊಂಡಿರ್ತಾನಂತೆ. ಮೈಯೆಲ್ಲ ಪುಷ್ಪಗುಚ್ಛಗಳಿಂದ ಅಲಂಕಾರ ಮಾಡಿಕೊಂಡು ಬೇರೆ ಬೇರೆ ಸಿಂಧೂರದ ಬಿಂದುಗಳನ್ನು ಇಟ್ಟುಕೊಂಡು ಹಣೆಯೆಲ್ಲ ಚಿತ್ತಾರ ಮಾಡ್ಕೊಂಡಿರ್ತಾನಂತೆ. ಆ ಹಣೆ ನೋಡಿದ್ರೆ ಒಡಕು ಮಡಕೆ ತುಂಡಂತೆ ಕಪ್ಪಗಿರುತ್ತೆ, ಅದರ ಮೇಲೆ ಈ ಚಿತ್ತಾರಗಳನ್ನು ಮಾಡಿಕೊಂಡಿರ್ತಾನೆ. ಕರ್ಣಮೂಲ ಶಿಖಾ ಮಾತ್ರ ಗ್ರಥಿತ ಸ್ವಲ್ಪ ಜೂಟಿಕ ಕುಂಕುಮಾಂಕಿತ ಕರ್ಣಾಗ್ರಹ ಕಾಚರಾಕ್ಷೋ ಮಹಾಹನು. ಇವನು ಗಾಜಿನ ಗೋಲಿಗಳ ತರಹ ಕಣ್ಣುಗಳು, ದೊಡ್ಡ ದವಡೆ ವಾನರಾಕಾರ, ಕಿವಿ ಮೇಲೂ ಕೂಡ ಕುಂಕುಮ ಬಳಕೊಂಡಿರ್ತಾನಂತೆ. ಬಹಳ ವಿಚಿತ್ರವಾದದ್ದು. ಪಂಚಾವಯವಗಳಿಗೆ ಭಸ್ಮ ಮತ್ತು ಕುಂಕುಮ ಇತ್ಯಾದಿಗಳು ಇಟ್ಟುಕೊಳ್ಬೇಕು ಅಂತ ಹೇಳ್ತಾರೆ. ಆ ಥರದ್ದು ಇವನು ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತು ಕಿವಿ ತುದಿಯವರೆಗೆ ಜುಟ್ಟನ್ನು ಎಳೆದಿಟ್ಟುಕೊಂಡಿದ್ದಾನೆ. ಆಮೇಲೆ ಕಲ್ವಾಟ ಬಾಲ್ಡ್ ಆಗಿರೋದ್ರಿಂದ ಅಲ್ಲಲ್ಲಿ ಕೂದಲು ಕಾಣಿಸ್ತತೆ, ಇಲಿ ಕಚ್ಚಿದಂತೆ. ವಿರಳಶ್ಮಶ್ರು ದೀರ್ಘವಾಕ್, ಉದ್ದುದ್ದದ ಮಾತಾಡ್ತಾನೆ. ಪ್ರಸ್ಖಲನ್ ಕ್ವಚಿತೆ, ಅಲ್ಲಲ್ಲಿ ತೊದಲ್ತಾನೆ. ಬಿಭ್ರಾಣೋ ವದನಂ ವೃದ್ಧ ಮಹಿಷಿ ಭಗವಿಭ್ರಮಂ ಅಂತ. ಮುದಿ ಎಮ್ಮೆಯ ಹಿಂಭಾಗದಂತೆ ಇವನ ಬಾಯಿ ಕಾಣಿಸುತ್ತದೆ ಅಂತ ಕವಿ ಗೇಲಿ ಮಾಡ್ತಾನೆ. ಕ್ಷಣಾತ್ ಪಿಬತಿ ಯೋ ಮಧ್ಯೆ ಘಟಂ ಘಟಘಟಾರವೈಹಿ ತಸ್ಯ ಕಂಠ ಪ್ರಣಾಲಸ್ಯ ಸ್ಥೌಲ್ಯಂ ಕೇನೋಪಮೀಯತ. ಒಂದು ಕ್ಷಣದಲ್ಲಿ ಒಂದು ಮಡಿಕೆ ಮದ್ಯವನ್ನು ಘಟಘಟ ಅಂತ ಕುಡಿತಾನೆ. ಘಟಘಟಾರವೈಹಿ, ನಾವು ಘಟಘಟ ಅಂತೀವಲ್ಲ ಅದನ್ನೇ ಕ್ಷೇಮೇಂದ್ರ ಬಳಸ್ತಾನೆ. ಇಂಥವನ ಕೊರಳಿನ ದಪ್ಪತನವನ್ನು, ಸ್ಥೌಲ ಕಂಠವನ್ನು ಏನಂತ ಹೇಳೋಣ, ಸ್ಥೌಲ್ಯಂ ಕೇನೋಪಮೀಯತಾಂ, ಕಂಠದ ಸ್ಥೂಲತೆಯನ್ನು. ಒಂದು ದೊಡ್ಡ ಕಾಲುವೆ ಇದ್ದಂತೆ ಇದೆ. ಮಧ್ಯ ಮಾಂಸ ದುರಾಮೋದ ಮಲಿನಂ ಯೋಗಪಟ್ಟಕಂ ದಧಾನಃ ಸ್ತನ ಸಂಪೂರ್ಣ ವಕ್ಷಸ ರಕ್ಷಸಾಕೃತಿ. ಇವನು ಯೋಗಪಟ್ಟ ಬೇರೆ. ಯೋಗಪಟ್ಟ ಅಂತಂದರೆ ಈ ಅಯ್ಯಪ್ಪ ಕೂತಾಗ ಆಸನದಲ್ಲಿ ಮಂಡಿಯ ಕೆಳಗಿಂದ ಬೆನ್ನಿನ ಹಿಂಭಾಗದಲ್ಲಿ ಬರುವಂತೆ ಒಂದು ಪಟ್ಟಿ ಇರ್ತದಲ್ಲ, ಯೋಗ ನರಸಿಂಹನಲ್ಲಿ ನೋಡ್ತೀವಿ, ಅದು ಯೋಗಪಟ್ಟ ಅಂತ. ಆಸನ ಶುದ್ಧಿಯಾಗಿ ಅಶಿಥಿಲವಾಗಿ ಕೂತ್ಕೊಳ್ಳೋದಕ್ಕೆ ಅಂತ ಶಿವ ಹಾವಿನಲ್ಲೇ ಕಟ್ಟಿಕೊಳ್ತಾ ಇದ್ದ ಅಂತಾರೆ. ಆ ಯೋಗಪಟ್ಟ ಇವನು ಕುಡಿತಾ ಇದ್ದಂಥ ಮದ್ಯದ ಮತ್ತು ತಿನ್ನುವ ಮಾಂಸದ ಆ ಸ್ಪರ್ಶದಿಂದ ಅದು ಕೊಳಕೊಳೆಯೇ ಆಗಿಬಿಟ್ಟಿತ್ತಂತೆ. ಅಂಥ ಯೋಗಪಟ್ಟವನ್ನು ಹಾಕ್ಕೊಂಡು ಕೂತ್ಕೊಳ್ತಾನಂತೆ ರಾಕ್ಷಸಂತರ. ಸಿಂಧೂರ ಪೂರ್ಣ ಗಂಭೀರ ನಾಭಿರಂಧ್ರೋಪಶೋಭಿನ, ಹೊಕ್ಕಳಿಗೆ ಕೂಡ ಸಿಂಧೂರ ಹಚ್ಕೊಂಡಿದ್ದಂತೆ. ಲೋಪಿಕಾ ಪೂಪ ಶಫರಿ ಮಿಶ್ರಾಭೃತ ಮಹೋದರ,
ಹೊಟ್ಟೆ ತುಂಬ ಮೀನು ಮಾಂಸವೇನೇ ಇದ್ದಿದ್ದು ಅಂತ. ಮಧುಮಾಂಸ ಕೃತ ಜೀರ್ಣ ಪ್ರತ್ಯಗ್ರ ಮೋದ ದುಸ್ಸಹಾನ್ ಧೂಮೋದ್ಗಾರ ಘಟಂಕಾರಾನ್ ಮುಂಚನ್ ಮೇಘ ಇವಾ ಕುಲಃ. ಇನ್ನು ಅವನ ಅಪಾನವಾಯುಗಳಂತೂ ಮೋಡದ ಗರ್ಜನೆಯ ಹಾಗೆ ಅದೇ ಮಾಂಸ ಮದ್ಯದ ದುರ್ವಾಸನೆಯಿಂದ ಕೂಡಿ ಬರ್ತಾ ಇತ್ತು ಅಂತ ಕವಿ ಅಷ್ಟನ್ನು ಹಸಿಯಾಗಿ ಬರೀತಾನೆ. ಬೀಭತ್ಸರಸದ ಪರಮಾಕರ ಈ ಗ್ರಂಥ. ಆದರೆ ಇದನ್ನು ನಾವು ಆಲೋಚನೆ ಮಾಡದೇ ಇದ್ದರೆ, ತಿಳ್ಕೊಳ್ಳದೇ ಇದ್ದರೆ, ಸಂಸ್ಕೃತ ಕವಿಗಳು ಬರೀ ಚಂದ್ರ ಚಕೋರ ಕಮಲ ಕಲ್ಹಾರಗಳಲ್ಲಿ ಅರಮನೆಯ ಸುಂದರಿಯರಲ್ಲಿಯೇ ಮಗ್ನರಾಗ್ತಾಯಿದ್ರು ಅಂದ್ಕೊಳ್ಳೋರ ಆಕ್ಷೇಪಕ್ಕೆ ಉತ್ತರವಾಗಿ ಇರಲಿ ಅಂತ ಇಷ್ಟು ಡೀಟೇಲ್ಸ್ ಹೇಳ್ತಾ ಇದ್ದೀನಿ, ಅನ್ಯಥಾ ಭಾವಿಸಬಾರ್ದು. ಗುರುತರ ವಿದ್ಯಾ ವದ್ಯ ಮಧ್ಯ ಮದಾಂಧದೀಹಿ ಅಹಂಕಾರ ಇವ ಆಕಾರಮಾಗತಃ ಪ್ರತ್ಯದೃಶ್ಯತ. ಇವನ ಅಹಂಕಾರವೇ ಮೂರ್ತಿವೆತ್ತಂತೆ ಅವಿದ್ಯೆಯ ಒಂದು ಅವಿವೇಕದ ಮದ್ಯದ ಮದದ ಸಾಕಾರ ಎಂಬಂತೆ ತೋರ್ತಾ ಇದ್ದಾನೆ. ಆಕಾರೇಣ ಗುರುಶ್ಚ ವಚಸ ಕೌಸಿದ್ಯ ಮೂರ್ಖೇರ್ಗುರು ಮೇಢ್ರೇಣಾತಿ ಗುರು ತಥಾಸ್ಯ ಕುಹರ ಶ್ಮಶ್ರೂದರ ಸ್ಫಿಗ್ ಗುರು ವೇಶ್ಯ ಕಾಮಿ ನಿಯೋಗಿ ವಂಚನ ಗುರು ಸದ್ವೃತ್ತ ಶೂನ್ಯೋ ಗುರು ಚಿತ್ರಂ ಸರ್ವಗುರು ಶಿವೋದಿತ ಮಹಾ ಶಿಕ್ಷಾಸು ನಿತ್ಯಂ ಲಘು. ಇವನು ಆಕಾರದಿಂದ ವಿಕಾರದಿಂದ ಎಲ್ಲ ಅಂಗೋಪಾಂಗಗಳಿಂದಲೂ ಗುರು, ದಡಿಯ, ಸ್ಥೂಲ, ಮತ್ತು ಧ್ವನಿಯ ದಪ್ಪತನದಿಂದ ಗುರು, ಮತ್ತು ಮೋಸ ವಂಚನೆಗಳಿಂದ, ಮೂರ್ಖತೆಯಿಂದ, ಮೊಂಡುತನದಿಂದ, ವಂಚನೆಯಿಂದ ಎಲ್ಲದರಿಂದಲೂ ಗುರು. ಲಾಲಸೆ, ಕಾಮನೆ, ಊಟ, ಉಪಚಾರ ಎಲ್ಲದರಿಂದಲೂ ಇವನು ಸ್ಥೂಲ. ಆದರೆ ಸದ್ವೃತ್ತ ಸದಾಚಾರ ಸೌಶೀಲ್ಯದಲ್ಲಿ ಮಾತ್ರ ಲಘು ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಅಂತಾನೆ. ನಾವು ನೋಡಲೇಬೇಕಾಗಿಲ್ಲ, ಇಂಥ ವ್ಯಕ್ತಿಗಳು ಎಲ್ಲಿದ್ದಾರೆ ಅಂತ ಹುಡುಕಲೇಬೇಕಾಗಿಲ್ಲ. ಎಲ್ಲ ಮಾಧ್ಯಮಗಳಲ್ಲೂ ರಾಚ್ತಾನೇ ಇರುತ್ತವೆ ಇಂಥವರ ಸಂಖ್ಯೆ. ಹಾಗಾಗಿ ನಿಮಗಂತೂ ಈಚಿನ ಟಿ ವಿ ಪತ್ರಿಕೆಗಳಲ್ಲಿ ಇಂಥ ಗುರುಗಳ ಪ್ರಕರಣ ಬರ್ತಾನೆ ಇರೋದರಿಂದ ಬಹಳ ಸುಲಭವಾಗಿ ಕ್ಷೇಮೇಂದ್ರ ಅರ್ಥ ಆಗ್ತಾನೆ ಅಂತ ಅನಿಸುತ್ತೆ. ಇವನು ಒಳ್ಳೆ ಕಾಲಜ್ಞಾನ ಬರೆದಂತೆ ಬರೆದಿದ್ದಾನಾ, ನಮ್ಮ ಕಾಲದ್ದನ್ನು ಆಗಲೇ 1000 ವರ್ಷಗಳ ಕೆಳಗೆ ನೋಡಿಬಿಟ್ಟಿದ್ದಾನಾ ಅಂತನ್ನುವಂತೆ ಕಾಣಿಸುತ್ತದೆ. ಅಪಿನಾಮ ಸ ಜಾಯೇತ ಪವಿತ್ರ ಚರಿತ ಕ್ಷಿತೌ ಅಶೌಚ ನಿಧಯೋ ಏನ ಗುರವೋ ನೋಪಸೇವಿತಾ. ಇಂಥ ಪವಿತ್ರ ಚರಿತ್ರ ಇದಾನ ಬಬ್ಬಾ ಇಂಥವನ ಅಂತ ವ್ಯಂಗ್ಯ ವಿಡಂಬನೆಯಿಂದ ಕವಿ ಹೇಳ್ತಾ ಇದ್ದಾನೆ. ಅಹಂ ಪೂರ್ವಿಕೆಯ ಸರ್ವೇ ಪತಿತಾಸ್ತಸ್ಯ ಪಾದಯೋ ಚಕ್ರು ಶಿರೋಭಿರ್ಭೂಕಂಪ ಲುಂಟತ್ ಪಿಠರಕ ಭ್ರಮಂ. ಎಲ್ಲರೂ ನಾನು ಅಂತ ಹೋಗಿ ಅವನ ಕಾಲಿಗೆ ಬೀಳ್ತಾರೆ. ಅವ್ರ ತಲೆನ ನೆಲಕ್ಕೆ ದಬ ದಬ ಅಂತ ಬೀಳಿಸ್ತಾ ಇದ್ದರೆ ಭೂಕಂಪ ಆಗೋ ಥರ ಕಾಣಿಸ್ತಾ ಇತ್ತು ಅಂತ. ಯಾರಿಗೂ ಹೋಗಿ ಕಾಲಿಗೆ ಬೀಳ್ತಾರೆ, ಅದಕ್ಕೇನು ಲೆಕ್ಕವೇ ಇಲ್ಲ, ಜಮಾನೇ ಇಲ್ಲ. ನಮಸ್ಕಾರ ಪಾದ ಪ್ರಣಿಪಾತ ಅನ್ನೋದಕ್ಕೆ ಬೆಲೆಯೇ ಇಲ್ಲ. ರಕ್ಷಾಯೇ ನಿಜ ಭಾರ್ಯ ಸಂಪದಾಂಚ ವಿವೃದ್ಧಯೇ ನಿಯೋಗಿನ ಯಾಗವಿಧೋ ವಿಜ್ಞಪ್ತೋ ಭಗವಾನ್ ಗುರು. ಹೆಂಡತಿ ಆರೋಗ್ಯ ಕಾಪಾಡಬೇಕು, ತನಗೆ ರಾಜಾಗ್ರಹ ಬರ್ತಾ ಇದೆ ಅದನ್ನು ಕಾಪಾಡಬೇಕು, ಮತ್ತು ತನ್ನ ದುಡ್ಡು ಕಾಸು ಆಸ್ತಿ ಪಾಸ್ತಿಗಳು ಹೆಚ್ಚಾಗಬೇಕು ಮತ್ತು ಉಳಿಸ್ಕೊಳ್ಬೇಕು, ಗೌರ್ಮೆಂಟ್ ಮುಟ್ಟುಗೋಲು ಹಾಕ್ಕೊಳ್ಳೋದಂತೆ ನೋಡ್ಕೊಳ್ಬೇಕು. ಅದಕ್ಕೇನಾದರೂ ಮಂತ್ರ ತಂತ್ರ ಹೋಮ ಯಜ್ಞ ಇದ್ದರೆ ಹೇಳಿ ಅಂತ. ನೋಡಿ, ನಮ್ಮ ರಾಜಕೀಯ ವ್ಯಕ್ತಿಗಳು ಯಾರ್ಯಾರ ಹತ್ರ ಎಲ್ಲ ಹೋಮಕ್ಕೆ ಯಜ್ಞಕ್ಕೆ ಎಲ್ಲ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇರುತ್ತದೆ. ಏನೇನು ಥರದ್ದೆಲ್ಲ ವಜ್ರಶುಂಠ ಮಹಾಯಾಗಗಳಂಥವೆಲ್ಲ ನಡೆಯುತ್ತವೆ ಅಂತ. ಈಗೊಂದು ವರ್ಷದ ಕೆಳಗೆ ಅರಮನೆಯ ಮೈದಾನದಲ್ಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಒಂದು ಮಹಾ ವಿಲಕ್ಷಣವಾಗಿ ಅಶ್ರುತಪೂರ್ವವಾದ, ಅಚಿಂತಿತವಾದ, ಅಶಾಸ್ತ್ರೀಯವಾದ, ಅನುಕ್ತವಾದ, ಗ್ರಂಥೋಕ್ತವಾದಂಥ ಯಾವ್ಯಾವುದೋ ಹೋಮಗಳು, ಯಾವ್ಯಾವುದೋ ಯಾಗಗಳಾದವು. ಅದಕ್ಕೆಲ್ಲ ದಳ್ಳಾಳಿತನ ವಹಿಸಿಕೊಂಡಿದ್ದಂಥ ಒಬ್ಬರು ನೀವು ಬಂದು ಮಾತಾಡಿ ಅಂತಂದರು. ಅಲ್ಲಪ್ಪ, ಇದು ಏನಿದು, ಯಾವ ಯಾಗ, ಯಾವುದು ಶ್ರೌತವೇ, ಸ್ಮಾರ್ತವೇ, ಪೌರಾಣಿಕವೇ ಅಥವಾ ಆಗಮಿಕವೇ, ಅದು ಎಂಥದ್ದು, ಅದು ಏಕಾಗ್ನಿಕಾಂಡವೇ, ತ್ರೇತಾಗ್ನಿಕಾಂಡವೇ, ಪಂಚಾಗ್ನಿಕಾಂಡವೇ, ಏನು ಯಾವುದೂ ಗೊತ್ತಿಲ್ಲ, ಎಲ್ಲ ಅಕಾಂಡವೇನೆ. ಈಚೆಗೆ ಇನ್ನೆಲ್ಲೋ ಒಂದು ಕಡೆಗೆ ಅಶ್ವಮೇಧ ಯಾಗ ಅಂತ ಮಾಡಿದ್ರು, ಮಹಾ ದೊಡ್ಡದಾಗಿ ಕುದುರೆ ಆಕಾರದಲ್ಲೇ ಕತ್ತೆಯಂಥ ಇನ್ವಿಟೇಷನ್ನು. ಅಶ್ವಮೇಧ ಯಾಗದ ಲಕ್ಷಣ ಏನು? ಶತಪಥ ಬ್ರಾಹ್ಮಣದಲ್ಲಿ, ತೈತ್ತಿರೀಯ ಬ್ರಾಹ್ಮಣದಲ್ಲಿ ಮತ್ತು ಸಂಹಿತೆಗಳಲ್ಲಿ ಬರುವಂಥದ್ದರ ರೀತಿ ಏನು, ಅದನ್ನು ಮಾಡುವ ಕರ್ತೃ ಯಾರಾಗಿರಬೇಕು, ಅವನು ಕ್ಷತ್ರಿಯನಾಗಿರಬೇಕು, ಋತ್ವಿಜರು ಹೇಗಿರಬೇಕು, 1 ವರ್ಷ ಕಾಲ ಕುದುರೆ ಓಡಾಡಬೇಕು, ಅದಕ್ಕೆ ರಕ್ಷಕ ಭಟ್ರಿರಬೇಕು, ಕಟ್ಟಾಕಿದ್ರೆ ಅದನ್ನು ಎದುರಿಸುವಂಥದ್ದಿರಬೇಕು, ಇಷ್ಟೆಲ್ಲ ನಿಯಮ ಇದೆ. ಅದು ಏನೂ ಇಲ್ಲ. ಈಗ ಯಾರು ಅಶ್ವಮೇಧ ಮಾಡೋದಕ್ಕಾಗುತ್ತೆ? ಕುದುರೆ ರೇಸಿಗೆ ಕತ್ತೆ ಬಾಲಕ್ಕೆ ಜೂಜು ಕಟ್ಟಬಹುದು ಅಷ್ಟೇ, ಇನ್ನೇನೂ ಇಲ್ಲ. ಇಂಥದ್ದು ಎಲ್ಲಿಯಾದರೂ ಸಾಧ್ಯವ? ಯಾರೋ ಬ್ರಹ್ಮಚಾರಿ ಸನ್ಯಾಸಿ ಕೂತ್ಕೊಂಡು ಬಿಡ್ತಾನೆ ಯಜ್ಞ ದೀಕ್ಷಿತ ಅಂತ. ಪತ್ನಿ ವಿಹೀನನಾದವನು ಯಜ್ಞ ಮಾಡೋದಕ್ಕೆ ಸಾಧ್ಯವೇ? ಆಹಿತಾಗ್ನಿ ಆಗದೆ, ಅಜ್ಞಾಧಾನ ಮಾಡದೆ ಯಜ್ಞದ ಹೆಸರಾದರೂ ಎತ್ತೋದಕ್ಕೆ ಸಾಧ್ಯವೇ?
ಅದು ಕ್ರಮಕ್ರಮವಾಗಿ ಪ್ರಾತಃ ಮತ್ತು ಸಾಯಂ ಅಗ್ನ್ಯುಪಾಸನೆಗಳನ್ನು, ಅಗ್ನಿಪರಿಚರ್ಯಗಳನ್ನು ಮಾಡದೆ, ದರ್ಶಪೂರ್ಣ ಮಾಸಾದಿಗಳನ್ನು ಮಾಡದೆ, ಸಪ್ತ ಪಾಕ ಸಂಸ್ಥೆ, ಸಪ್ತ ಹವಿಸ್ ಸಂಸ್ಥೆ, ಆಮೇಲೆ ಸಪ್ತ ಸೌಮ ಸಂಸ್ಥೆಗೆ ಬರದೆ ಏಕಮೇವಾದ್ವಿತೀಯವಾಗಿ ನಾನು ಗವಾಮಯನ ಮಾಡ್ತೀನಿ, ದೀರ್ಘಸತ್ರ ಮಾಡ್ತೀನಿ ಅಂತ ಹೊರಟ್ರೆ, ಸರ್ವತೋಮುಖ ಅನುಗಮ ಇತ್ಯಾದಿಗಳೆಲ್ಲ ಮಾಡ್ತೀನಿ ಅಂತಂದರೆ ಎಲ್ಲಿಯಾದರೂ ಉಂಟೆ? ಅದಕ್ಕೆ ಕ್ರಮ ಇಲ್ಲವೇ? ವ್ಯವಸ್ಥೆ ಇಲ್ಲವೇ? ಇದು ಏನೂ ಗೊತ್ತಾಗೋದಿಲ್ಲ. ಆದರೆ ಇಂಥದ್ದೆಲ್ಲ ನಡೀತಾ ಇರ್ತದೆ. ನಾವು ನೋಡಿದ್ದೀವಲ್ಲ, ಈಚೆಗೆ ಒಬ್ಬರು ಕುಖ್ಯಾತರಾದಂಥ ಯಾವುದೋ ಒಬ್ಬರು ಮಿಥ್ಯಾನಂದರೋ ನಿತ್ಯಾನಂದರೋ ಅನಿತ್ಯಾನಂದರೋ, ಅವರು ಪಂಚಾಗ್ನಿ ತಪಸ್ಸು ಅಂತ ಸುತ್ತಲೂ ಸೀಮೆಎಣ್ಣೆ ಸುರ್ಕೊಂಡು ಬಿಟ್ಟಿದ್ರು, ಒಂದು ದೂರದ ಕಾಲುವೆ ಒಳಗೆ ಮಧ್ಯೆ ಕೂತ್ಕೊಂಡು ಪಂಚಾಗ್ನಿ ತಪಸ್ಸು ಅಂತ. ಪಂಚಾಗ್ನಿ ತಪಸ್ಸೋ ಪ್ರಪಂಚಾಗ್ನಿ ವಂಚನೆಯೋ ಗೊತ್ತಿಲ್ಲ. 4 ದಿಕ್ಕಿನಲ್ಲಿ ಧಗಧಗ ಉರಿಯುವಂಥ ಬೆಂಕಿ ಇಟ್ಕೊಂಡು ನೇರವಾಗಿ ನಿಂತು ಸೂರ್ಯನನ್ನು ಏಕದೀಕ್ಷೆಯಿಂದ ನೋಡುವಂಥದ್ದು ಪಂಚಾಗ್ನಿ ತಪಸ್ಸು ಅಂತ ಕಾಳಿದಾಸಾದಿಗಳು ವರ್ಣಿಸಿದ್ದಾರೆ. ಪಾರ್ವತಿ ಮಾಡಿದ್ದು ಅಂತ ಗೊತ್ತಾಗುತ್ತದೆ. ಹಾಗೆ ಸೇಫ್ ಡಿಸ್ಟೆನ್ಸಲ್ಲಿ ಒಂದಷ್ಟು ಸೀಮೆಎಣ್ಣೆ ಬತ್ತಿಗಳನ್ನು ಉರಿಸ್ಕೊಂಡು ಪಂಚಾಗ್ನಿ ತಪಸ್ಸು ಅಂತ ಅಂದುಬಿಟ್ರೆ, ಫೋಮ್ ಬೆಡ್ ಮೇಲೆ ಕೂತ್ಕೊಂಡು ಎಗರ್ತಾ ನಾವು ಮಾಡ್ತಾ ಇದ್ದೀವಿ ನೋಡಿ, ಉಜ್ಜಾಯಿ ಅನ್ನುವಂಥ ಒಂದು ಕ್ರಿಯೆಯನ್ನು ಆ ಮೂಲಕ ನಾವು ಹಾರ್ತಾ ಇದ್ದೀವಿ ಅಂತ. ಏನು ಹಾರೋದಾ? ಹೆಂಡ ಕುಡಿದ ಮೇಲೆ ತಲೆ ತಿರುಗುತ್ತೆ, ಆಗ ಹಾರುವುದೇನೆ ಎಲ್ಲರೂ. ಈ ತರಹ ಆಗಿಬಿಡ್ತದೆ. ಆದರೆ ಇಂಥದ್ದನ್ನು ಮಾಡೋರು ಕ್ಷೇಮೇಂದ್ರನ ಕಾಲದಲ್ಲೂ ಇದ್ದರು. ಹಾಗಾಗಿ ಇವರಿಗೆ ದೊಡ್ಡ ಪರಂಪರೆ ಇದೆ, ಅವಿಚ್ಛಿನ್ನ ಪರಂಪರೆಯ ಪರಮಾಚಾರ್ಯರುಗಳು ಇವರು. ಆಗ ಆಸ್ಥಾನ ದಿವಿರ ರಾಜಸ್ಥಾನದಲ್ಲಿರ್ತಕ್ಕಂಥವನು ಅವನು ಬರ್ತಾನೆ. ಅವನು ಒಬ್ಬ ದೊಡ್ಡ ಅಧಿಕಾರಿನೇ. ಶ್ವಶುರೋ ಯಾಗಸಂಭಾರೆ ಯತ್ನಾಹೂತೋ ನಿಯೋಗಿನ ಪಾಪಾಧರ್ಮಾಧಿಕರಣ ದಿವಿರೋಧ ಸಮಾಯಯವು. ಇವರ ಮಾವ, ಅವನು ಹೆಣ್ಣು ಕೊಟ್ಟ ಮಾವ, ಈ ಯಾಗಕ್ಕೆ ಬೇಕಾದಷ್ಟು ಮೆಟೀರಿಯಲ್ಸನ್ನು ಒದಗಿಸಿಕೊಡ್ಬೇಕಲ್ಲ, ಅದಕ್ಕಾಗಿ ಇನ್ನೊಬ್ಬ ದೊಡ್ಡ ಅಫೀಷಿಯಲ್ ಅವನು ಲಂಚ ಋಷವತ್ತು ಕದ್ದು ಮುಚ್ಚಿ ಬಡಿದು ಬಾಯಿಗೆ ಹಾಕ್ಕೊಂಡು ತಂದು ಕೊಡ್ತಾನೆ. ಕರೋತಿ ಪ್ರಶ್ರಯಂ ಭಕ್ತಿ ಮಧುರಂ ದಿವಿರಃ ಪುರಃ ಜರಚ್ಛಾಗಲ ಶೃಂಗಾಭಾಂ ನಚ ತ್ಯಜತಿ ವಕ್ರತಾಂ. ಎದುರುಗಡೆಗೆ ನಯವಾಗಿ ವಿನಯವಾಗಿ ಮಧುರವಾಗಿ ಇಂಪಾಗಿ ಮಾತಾಡ್ತಾನೆ. ಆದರೆ ಇವನ ಮನಸ್ಸೆಲ್ಲವೂ ಕೂಡ ಮುದಿ ಟಗರಿನ ಕೊಂಬಿನ ಥರ ವಕ್ರವೇ. ಜರಚ್ಛಾಗಲ ಶೃಂಗಾಭಾಂ ನಚ ತ್ಯಜತಿ ವಕ್ರತಾಂ. ಕಲಮಾಂಕಿತ ಕರ್ಣೇನ ಭೂರ್ಜಪತ್ರಕ ಪಾಣಿನ ಆಸ್ಥಾನ ದಿವಿರೇಣೇಯಂ ಗ್ರಸ್ತಾ ಭಗವತಿ ಮಹಿ. ಈ ತಾಯಿ ಭೂಮಿ ಕಿವಿ ಮೇಲೆ ಸದಾ ಕಾರಕೂನನ ಲೇಖನಿ ಇಟ್ಕೊಂಡು, ಕೈಯಲ್ಲಿ ಸದಾ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು, ಇಲ್ಲಿ ನೋಡಿ ಇಲ್ಲಿಗಲ್ ಎನ್ಕ್ರೋಚ್ಮೆಂಟು, ಇಲ್ಲಿ ನೋಡಿ ನೀವು ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದೀರಾ ಅಂತ ಬಾಯಿಗೆ ಬಂದಂತೆ ಹೇಳಿಕೊಂಡು ಅಲ್ಲಿ ಒಡಿಸಬೇಕು, ಇಲ್ಲಿ ಚರ್ಚಿಸಬೇಕು, ಇಲ್ಲಿ ಅಗಸಬೇಕು ಅಂತ ಕೋಲಾಹಲ ಮಾಡ್ತಾ ಇರ್ತಾನೆ. ಪ್ರಜಾಪೀಡಕರಾಗಿರ್ತಾರೆ ಎನ್ನುವಂಥದ್ದು ಗೊತ್ತಾಗುತ್ತದೆ. ಮಿಥ್ಯಾ ಮಹಾವರಾಹೇಣ ದೈತ್ಯೇಶ್ವಾಡಂಬರ ಕೃತಃ ಆಸ್ಥಾನ ದಿವರೈರ್ಗ್ರಸ್ತ ಯದಿಯಂ ನೋಧೃತ ಕ್ಷಿತಿ. ದೈತ್ಯರು ಒಂದು ಮಿಥ್ಯಾವರಾಹ ರೂಪದಿಂದ, ಅಂದರೆ ಭೂಮಿಯನ್ನು ಉದ್ಧಾರ ಮಾಡ್ತೀನಿ ಅಂತ ಒಬ್ಬ ಡೂಪ್ಲಿಕೇಟ್ ವರಾಹ ಸ್ವಾಮಿ ಬಂದು ಅನ್ಯಾಯ ಮಾಡಿದಂತೆ. ಇದು ಕವಿಯ ಕಲ್ಪನೆ. ಈ ಥರ ಯಾವ ದೈತ್ಯನೂ ಬರಲಿಲ್ಲ. ಒಬ್ಬ ಮೂಕಾಸುರ ಇದ್ದ, ಅವನು ಈ ಥರ ಮಾಡಲಿಲ್ಲವಾದರೂ ವರಾಹ ರೂಪಿಯಾಗಿದ್ದ. ಅದು ಬಿಟ್ಟರೆ ಒಬ್ಬ ರಾಕ್ಷಸನೇ ತಾನು ದೇವರು ಅಂತ ಉದ್ಘೋಷ ಮಾಡಿಕೊಂಡದ್ದು ಕೃಷ್ಣನ ಕಾಲದಲ್ಲಿ ನೋಡ್ತೀವಿ. ಹರಿವಂಶ, ಉತ್ತರ ಹರಿವಂಶಾದಿಗಳಲ್ಲಿ. ಅದು ಪೌಂಡ್ರಕ ವಾಸುದೇವ. ಅವನು ಡೂಪ್ಲಿಕೇಟ್ ವಿಷ್ಣುವಾಗಿ ಕೃಷ್ಣನಂತೆ ಕೃತಕ ಶಂಖ ಚಕ್ರ ಗದ ಶಾರ್ಂಗ ನಂದಕ ಖಡ್ಗ ಇವುಗಳನ್ನೆಲ್ಲ ಇಟ್ಟುಕೊಂಡು ಕೋಲಾಹಲ ಮಾಡದ, ಕೃಷ್ಣ ಅವನನ್ನು ಧ್ವಂಸ ಮಾಡದ ಅಂತ ಗೊತ್ತಾಗುತ್ತದೆ. ಆ ರೀತಿಯಲ್ಲಿ ಇವರುಗಳು ಆಡುವಂತೆ ಇವನೊಬ್ಬ ರಾಕ್ಷಸ ರೂಪಿಯಾದ ವರಾಹನಂತೆ ಕಾಣಿಸ್ತಾನೆ. ಇಂಥವರಿಂದ ಪರಮಾತ್ಮ ಉದ್ಧಾರ ಮಾಡಬೇಕು ಭೂಮಿಯನ್ನು, ಇಲ್ಲದೇ ಇದ್ದರೆ ಕಷ್ಟ. ಇವರು ಭೂಮಿಯನ್ನು ಹೂತು ಹಾಕೋದಕ್ಕೆ ಬಂದಿದ್ದಾರೆ. ಉತ್ಥಾಯ ವೇಶ್ಯ ಶಯನಾತ್ ಪ್ರಭಾತೆ ಮಧ್ಯ ಘೂರ್ಣಿತಃ ಧನಾರ್ಥಿ ದಿವರಃ ಶಸ್ತಮುಖಂ ದ್ರಷ್ಟುಂ ಪ್ರತೀಕ್ಷತೆ. ಇವನು ಹೇಳೋದೇ ವೇಶ್ಯಾವಾಟಿಯ ಹಾಸಿಗೆಯಿಂದ, ಎದ್ದ ತಕ್ಷಣ ಬಾಯಿ ಮುಕ್ಕಳಿಸೋದೇ ಮಧ್ಯದಲ್ಲಿ. ಆಮೇಲೆ ಊರ ಮೇಲೆ ಬೀಳ್ತಾನೆ ದುಡ್ಡುಗೋಸ್ಕರವಾಗಿ. ಎಲ್ಲಿ ಯಾರು ಕಾನೂನನ್ನು ಕಂಡು ಭಯ ಪಡ್ತಾರೆ ಅವರನ್ನು ನೋಡಬೇಕು ಅಂತ. ಶಸ್ತ ಅಂತಂದರೆ ಯಾವನು ಶಿಷ್ಟಾಚಾರಕ್ಕೆ ಶಾಸನಕ್ಕೆ ತುತ್ತಾದವನು ಅಂತ. ಅಂಥವ್ರನ್ನೇ ಹೋಗಿ ಬೆದರಿಸಬೇಕಲ್ಲ. ರೂಢಿಗಳು ಗುಂಡಾಗಳನ್ನು ಬೆದರಿಸೋಕ್ಕಾಗೋಲ್ಲ. ನೀನು ಅಂದರೆ ನಿಮ್ಮಪ್ಪ ಅನ್ನೋರಿಗೆ ಏನು ಮಾಡೋಕ್ಕಾಗೋಲ್ಲ. ಪಾಪ ಬಡಪಾಯಿಗಳು ಕಾನೂನು ಗೊತ್ತಾಗೋಲ್ಲ. ಕಾನೂನಿನ ಭಾಷೆಯೋ ಭಯಾನಕವಾದದ್ದು. ಅದು ವಕೀಲರಿಗೆ ಮಾತ್ರ ಗೊತ್ತಾಗುವಂಥದ್ದು, ಜಡ್ಜ್ಗಳಿಗೂ ಗೊತ್ತಾಗುತ್ತದೆಯೋ ಇಲ್ವೋ. ಎಲ್ಲ ಲಂಚ ಋಷವತ್ತುಗಳಿಂದ ಬರ್ತಾರೆ. ಮೊನ್ನೆ ತಾನೇ ನೋಡಿದ್ವಲ್ಲ, ಆಂಧ್ರದ ಹೈಕೋರ್ಟ್ನ ಜಡ್ಜ್ಗಳು ಕೋಟಿಗಟ್ಟಲೆ ಲಂಚ ತೆಗೆದುಕೊಂಡಿರ್ತಕ್ಕಂಥದ್ದು. ನೂನಂ ನಿಶಿ ಭಗಾ ಪಾನಂ ಕರೋತಿ ದಿವರಸ್ಸದಾ ಪ್ರಾತಃ ಪ್ರಾತರ್ ಮೃದಾ ವಕ್ತ್ರಂ ಕ್ಷಾಲಯತ್ಯನ್ಯಥಾ ಕಥಂ. ರಾತ್ರಿಯಿಡೀ ವೇಶ್ಯಾಪಾನ, ಹಗಲಲ್ಲಿ ನೋಡಿದ್ರೆ ಮೃತ್ತಿಕಾ ಸ್ನಾನ. ಇದು ಇವರ ವಿಡಂಬನೆ.
ವಿಪ್ರಃ ಪುರಃ ಸಮಾಯಾಂತಂ ತುತ್ಕೃತ್ಯ ತ್ವರಿತಃ ಪುನಃ ಪ್ರವಿಶ್ಯ ಗೇಹಂ ನಿರ್ಯಾತಿ ಶಂಕಮಾನಃ ಪರಾಭವಂ. ಎದುರಿಗೆ ಒಬ್ಬ ಪಾಪ ಬಡಪಾಯಿ ಬ್ರಾಹ್ಮಣ ಕಂಡುಬಿಟ್ರೆ ಅಯ್ಯೋ ಒಂಟಿ ಬ್ರಾಹ್ಮಣ ಬಂದ ಅಂತ ಥೂ 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 ಅಂತ ಹೇಳ್ಬಿಟ್ಟು ಉಗಿದು ಒಳಗಡೆ ಹೊರಟೋಗ್ಬಿಡ್ತಾನಂತೆ, ಅಪಶಕುನ ಅಂತ. ನಮ್ಮಲ್ಲಿ ಈ ಶಕುನಗಳ ಬಗ್ಗೆ ಎಷ್ಟೋ ವಿವೇಕ ಬೆಳೆದಿದೆ. ಒಂಟಿ ಬ್ರಾಹ್ಮಣ ಅಂತ ಅನ್ನೋದು ಎಲ್ಲಿ 10ನೇ ದಿವಸದಲ್ಲಿ ಯಾವ ಧರ್ಮೋದಕ ಕೊಡುವಂಥದ್ದು ಉಂಟು, ಆಶೌಚ ನಿವೃತ್ತಿ ಆಗುತ್ತದೆ ಆ 10 ದಿವಸಗಳಿಗೆ, ಆಗ ಆ ಪ್ರೇತ ಬಲಿ ಅಂತ ಕೊಡುವಂಥದ್ದುಂಟು. ಆ ಸಂದರ್ಭದಲ್ಲಿ ದುರ್ದಾನ ಅಂತ ಕರೀತಾರೆ. ಆ ದುರ್ದಾನ ಸ್ವೀಕಾರ ಸಂದರ್ಭದ ಬ್ರಾಹ್ಮಣನ ಮುಖವನ್ನು ದಾನ ಸ್ವೀಕಾರ ನಂತರ, ದಾನ ಪ್ರದಾನ ನಂತರ ನೋಡಬಾರದು, ಅವನು ಹಿಂಬಾಗಿಲಿಂದ ಹೋಗಬೇಕು ಅಂತ ಸಾಮಾನ್ಯವಾಗಿ ಲೋಕರೂಢಿ. ಆಗ ಅವನನ್ನು ಒಂಟಿ ಬ್ರಾಹ್ಮಣ ಅಂತ ಕರೀತಾರೆ ಹೊರತು ಮತ್ತಿನ್ನೆಲ್ಲೂ ಅಲ್ಲ. ಯಾವನೋ ಪಾಪ ಮಹಾಸಾತ್ವಿಕನಾದವನು ಎದುರಿಗೆ ಬಂದರೆ ಒಂಟಿ ಬ್ರಾಹ್ಮಣ ಹೇಗಾಗ್ತಾನೆ ಗೊತ್ತಿಲ್ಲ. ಆ ಸಂದರ್ಭಕ್ಕೆ ಮಾತ್ರ ಇರತಕ್ಕಂಥದ್ದು. ಅದು ಒಂದು ಭಯದಿಂದ ಬಂದದ್ದಷ್ಟೇ, ಇನ್ನೇನೂ ಅಲ್ಲ. ಪ್ರೇತಕ್ಕೆ ಸ್ವರ್ಗಾದಿ ಲೋಕಗಳು ಬರುವುದಕ್ಕಾಗಿ, ಅದಕ್ಕೆ ಉಂಟಾಗಿರುವಂಥ ಪಾಪಾದಿಗಳ ನಿವೃತ್ತಿಯ ಉಪಶಮನಕ್ಕಾಗಿ, ನಿವೃತ್ತಿಗಾಗಿ, ಪಾಪೋಪಶಾಂತಿಗಾಗಿ, ಪಾಪೋಪಶಮನಕ್ಕಾಗಿ ಯಾವುದೋ ಒಂದಿಷ್ಟು ದ್ರವ್ಯದಾನ ಅಂತ ಮಾಡ್ತಾರೆ. ಎಳ್ಳು ಇತ್ಯಾದಿಗಳನ್ನೆಲ್ಲವನ್ನು ಸೇರಿಸಿ ಅದಕ್ಕೆ ತತ್ಸಮಾನವಾದಂಥ ಧನವನ್ನು ದಕ್ಷಿಣೆಯಾಗಿಟ್ಟು ಕೊಡ್ತಾರೆ. ಅದನ್ನು ದುರ್ದಾನ ಅಂತ. ಅದನ್ನು ಸಾಮಾನ್ಯವಾಗಿ ಶಿಷ್ಟರು ಸ್ವೀಕರಿಸೋದಿಲ್ಲ, ಜೀರ್ಣಿಸಿಕೊಳ್ಳೋದಕ್ಕೆ ತುಂಬ ಶಕ್ತಿ ಬೇಕು ಅಂತ. ಹಾಗೆ ಅಂಥದ್ದನ್ನು ತಗೊಂಡ ಹೊತ್ತಿನಲ್ಲಿ ಅವನಿಗೆ ಈ ಪಾಪ ಬಂದಿದ್ದರಿಂದ ಪಾಪಿಯ ಮುಖವನ್ನು ನೋಡಬಾರ್ದು ಅಂತ. ಹಿಂದೆ ಎಲ್ಲ ರಾಜ ಒಬ್ಬನನ್ನು ಕೋರ್ಟ್ನಲ್ಲಿ, ಅಂದರೆ ಅಧಿಕರಣ ಸ್ಥಾನದಲ್ಲಿ, ಇಂಥವನು ತಪ್ಪಿತಸ್ಥ, ತಪ್ಪುಗಾರ, ಈಸ್ ಕನ್ವಿಕ್ಟ್ ಅಂತ ಗೊತ್ತಾದ ಮೇಲಿಂದ, ಅಂದರೆ ಈಸ್ ಕ್ರಿಮಿನಲ್ ಅಂತ ತೀರ್ಮಾನ ಆದಮೇಲೆ ಕನ್ವಿಕ್ಷನ್, ಅವನಿಗೆ ದಂಡನೆಯನ್ನು ಕೊಡ್ತಾರೆ, ದಂಡನೆಯನ್ನು ಡಿಕ್ಲೇರ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವನ ಮುಖವನ್ನು ಮತ್ತೆ ನೋಡಬಾರ್ದು ಅಂತ. ಒನ್ಸ್ ಜಡ್ಜ್ಮೆಂಟ್ ಈಸ್ ಪ್ರನೌನ್ಸ್ಡ್ ಆನ್ ಹಿಸ್ ಫೇಸ್, ಅವನು ಅಕ್ಯೂಸ್ಡ್ ಅಂತ ಆಗಿದ್ದಾನೆ ಆರೋಪಿ, ಅವನು ಕ್ರಿಮಿನಲ್ ಅಂತ ಆದಮೇಲೆ, ಕನ್ವಿಕ್ಟ್ ಅಂತ ಕನ್ವಿಕ್ಷನ್ ಹೇಳಿದ ಮೇಲೆ ಅವನ ಮುಖವನ್ನು ರಾಜ ನೋಡಬಾರ್ದು ಅಂತಿದೆ. ಪಾಪಿಯ ಮುಖ ನೋಡಿದ್ರೆ ರಾಜನಿಗೂ ಪಾಪ ಬರುತ್ತದೆ ಅಂತ. ಹಾಗಾಗಿ ಬೆನ್ನು ಹಾಕ್ಕೊಂಡು ಹೊರಟೋಗ್ಬಿಡಬೇಕು ಅಂತ ಉಂಟು ನಿಯಮ. ಅಷ್ಟರ ಮಟ್ಟಿಗೆ ಧರ್ಮಶಾಸ್ತ್ರದಲ್ಲಿ ಸೂಕ್ಷ್ಮವಾಗಿ ಪಾಪದ ಬಗ್ಗೆ ಜುಗುಪ್ಸೆಯನ್ನು, ತಿರಸ್ಕಾರವನ್ನು ಉಂಟು ಮಾಡಿದ್ರಾದರೂ ಜನ ತಪ್ಪು ಮಾಡೋಲ್ಲ ಅಂತ ಮಾಡಿರ್ತಕ್ಕಂಥದ್ದು. ಅದು ಬಿಟ್ಟು ಈ ಥರ ಎಲ್ಲ ಏನೇನೋ ಮಾಡಿಕೊಂಡು ಶಕುನಗಳನ್ನು ಒಳಗೆ ಹೊರಟೋಗ್ತಾನೆ. ಆದರೆ ಶ್ರೀಕಾಮೋ ಗೋಮಯ ಭ್ರಾಂತ್ಯ ವಂದತೆ ಶ್ವಶಕೃತ್ಪತಿ. ಆದರೆ ಸಗಣಿ ಅಂತ ಭ್ರಮೆಯಿಂದ ನಾಯಿ ಹೇಲನ್ನು ಕಣ್ಣುಗೊತ್ಕೊಂಡು ಹೋಗ್ತಾನೆ ರಸ್ತೆಯಲ್ಲಿ ಅಂತ ಬರೀತಾನೆ. ಪುರಶ್ಚಾಪ್ತಾಂ ಸಿದ್ಧಿಕಾಮಃ ಚಂಡಾಲೀಂ ಸಕರಂಡಕಾಂ. ಆದರೆ ಹೊಲತಿ ಎದುರಿಗೆ ಬಂದರೆ ಶುಭಶಕುರ ಅಂತ, ಹೊಲತಿ ಬಂದರೆ ಹಲ್ಲಿಗಿಂಜಿಕೊಂಡು ಮುಂದೆ ಹೋಗ್ತಾನೆ ಅಂತ ಹೇಳ್ಬಿಟ್ಟಂತಾನೆ. ಅಂದರೆ ಚಂಡಾಲಿ ಎದುರಿಗೆ ಬಂದರೆ, ವಸ್ತುತಃ ಚಂಡಾಲಿಯ ದರ್ಶನವನ್ನು ಶುಭಶಕುನ ಅಂತ ಯಾಕೆ ಹೇಳಿದ್ದು ಅಂತಂದರೆ, ಸುಖ ಪ್ರಸವ ಮಾಡಿಸೋದಕ್ಕೆ ಅವಳು ಬರಬೇಕು, ಅವಳೇ ಬಂದು ನಾಭಿನಾಳ ಛೇದವನ್ನು ಮಾಡಿಸಬೇಕು, ಮತ್ತು ನಾಭಿನಾಳ ಗ್ರಂಥಿ ಗಂಟು ಹಾಕಬೇಕು, ಮತ್ತು ಅದರ ಬಳಿಕ ಬರ್ತಕ್ಕಂಥ ಯಾವುದನ್ನು ಮಾಸು ಅಂತ ಕರೀತಾರೆ, ಯಾವುದನ್ನು ಉಲ್ಬ ಚೀಲ ಅಂತ ಕರೀತಾರೆ, ಉಲ್ಬ, ಅದನ್ನು ಹೊರಗೆ ತೆಗೆದ ಮೇಲೆ ಅದನ್ನು ವಿಸರ್ಜನೆ ಮಾಡುವುದಕ್ಕಾಗಿ ಬರಬೇಕು. ಸೂಲಗಿತ್ತಿ ಜೊತೆಗೆ ಅವಳಿರಬೇಕು. ಮಗುವಿನ ಕಿವಿಯನ್ನು, ಕಣ್ಣನ್ನು, ಮೂಗನ್ನು ತಾನು ಶುದ್ಧ ಮಾಡಬೇಕು. ಆಗ ಮಗುವಿಗೆ ಆರೋಗ್ಯ, ಕ್ಷೇಮ ಅಂತೆಲ್ಲ ಉಂಟು. ಇದು ನಮ್ಮ ಜಾನಪದರ ವಿಶ್ವಾಸಗಳಲ್ಲಿ ಇವೆ. ಇದನ್ನು ಅವನು ಗಮನಿಸಿಕೊಂಡಿದ್ದಾನೆ. ಸುಪ್ರಭಾತ ತರಾಯಾತೈ ಸಕಷ್ಟ ಶಟಿಲೈ ವೃತಃ ಅಸ್ಥಾನಂ ಯಾತಿ ಕಲಯನ್ ಭೃಷ್ಟಮಾಂಸಂ ಸಪಾನಕಂ. ಅವನು ಹುರಿದ ಮಾಂಸವನ್ನು ತಿಂದುಕೊಂಡು ಚಾಪ್ಸ್ ಅಂತ ಕರೀತಾರೆ, ಮಟನ್ ಚಾಪ್ಸ್ ಅಂತ, ಆಮೇಲೆ ಮದ್ಯಪಾನ ಮಾಡಿಕೊಂಡು ಆ ಸ್ಥಾನಕ್ಕೆ ಹೋಗ್ತಾನೆ. ಮತ್ತು ಅವನು ಈ ಪತ್ರಗಳನ್ನು ತಾನು ಯಾರ ಮೇಲೂ ವಿಶ್ವಾಸ ಇಲ್ಲದೆ ತಾನೇ ಹೊತ್ತುಕೊಂಡು ಹೋಗಿ ಬೆನ್ನು ಬಗ್ಗೋಗ್ಬಿಟ್ಟಿರುತ್ತೆ. ಅದರ ನೋವು ಬೇರೆ ಇರ್ತದೆ, ಆದರೂ ಕೇರ್ ಮಾಡದೆ ಹೋಗ್ತಾನೆ. ಮಶಿ ವಿಷಾದ್ರಯ ನಿಘ್ನನ್ ಸಾಧೂನ್ ಕಲಮದಂಶ್ರಯ ಆಸ್ಥಾನ ಜಲಧೇಯರಂತಹ ದಿವಿರೋ ಮಕರಾಯತೆ. ಈ ಮಸಿ ಎನ್ನುವ ವಿಷವನ್ನು, ಲೇಖನಿ ಎನ್ನುವ ಕೋರೆ ಹಲ್ಲುಗಳನ್ನು ಹೊಂದಿ ಆಸ್ಥಾನ ಅಂದರೆ ಹೆಡ್ ಆಫೀಸ್ ಅಂತ ಕರಿತೀವಲ್ಲ, ಈ ಹೈ ರ್ಯಾಂಕಿಂಗ್ ಆಫೀಸು, ಅದು ಅನ್ನುವ ಸಮುದ್ರದೊಳಗೆ ಇವನು ಮೊಸಳೆ ಹಾಗೆ ಬಂದು ಸೇರಿಕೊಂಡಿರ್ತಾನೆ ಅಂತಾನೆ. ಆಮೇಲೆ ಆ ಮಸಿಯ ಬಿಂದುಗಳನ್ನು ಲೇಖನಿಯಿಂದ ತೊಟ್ಟಿಕ್ಕಿಸಿ ಬರಿತಾ ಇದ್ದರೆ ಪಾಪ ಸಾಕ್ಷಾತ್ತಾಗಿ ಈ ಭೂದೇವಿ ತನ್ನ ಕಾಡಿಗೆ ಕರಗಿ ಬಂದಂಥ ಕಪ್ಪಾದ ಕಣ್ಣೀರಿನ ಬಿಂದುಗಳನ್ನು ಸುರಿಸ್ತಾ ಇದ್ದಾಳ ಅನ್ನುವ ಥರ ಅನಿಸುತ್ತೆ ಇವನ ಹಿಂಸೆಯಲ್ಲಿ ಅಂತ ಬರಿತಾನೆ.
ತನ್ಮಶಿ ವಿಪೃಶಸ್ತಸ್ಯ ದೃಶ್ಯಂತೆ ಕಲಮಚ್ಯುತಾ ಭುವಃ ವಿಲುಂಠ್ಯಮಾನಾಯ ಸಾಂಜನಾಶ್ರುಕಣ ಇವ. ಅಯ್ಯೋ, ನನ್ನನ್ನು ಹಿಂಸೆ ಮಾಡಬೇಡಪ್ಪ, ನನ್ನನ್ನು ನಾಶ ಮಾಡಬೇಡ, ನನ್ನ ಮಕ್ಕಳು ಜನವನ್ನು ಕೊಲ್ಲಬೇಡ, ಅವರನ್ನು ಬಡಿದು ಬಾಯಿಗೆ ಹಾಕ್ಕೋಬೇಡ, ಅವರಿಂದ ದುಡ್ಡು ಕಾಸುಗಳನ್ನು ಲಂಚ ರುಷವತ್ತಾಗಿ ಹಿಂಡಬೇಡ ಅಂತ ಕೇಳುವಂತೆ ಕಾಣಿಸ್ತಾ ಇತ್ತು ಅಂತ ಕವಿ ಉತ್ಪ್ರೇಕ್ಷಿಸ್ತಾನೆ. ಇಲ್ಲಿ ಈ ನ್ಯಾಯಸ್ಥಾನ, ಆ ಸ್ಥಾನದಲ್ಲಿ ಒಂದು ಭಾಗ ಅಧಿಕರಣ, ಅಲ್ಲಿ ಒಂದಷ್ಟು ಜನ ಇರ್ತಾರೆ. ಅವರ ವಂಚನೆಗಳು, ಅವರ ತಟವಟೆಗಳು, ಅದನ್ನು ಕವಿ ಹೇಳ್ತಾನೆ. ಭಟ್ಟೈಸ್ಸದಿವರೈಹಿ ಶಾಟಿ ನಿಪತಿತೋ ಜನಃ ಮುಚ್ಚತೆ ನಾಸ್ತಿ ಶೇಷೋಪಿ ರಕ್ತಕ್ಷೀವೈರಿವಶ್ವಭಿ. ಕೋರ್ಟಿಗೆ ಹೋದ ಜನಕ್ಕೆ ಬಟ್ಟೆಯನ್ನು ಉಳಿಸದೆ ಕಿತ್ಕೊಂಡು ಬಿಡ್ತಾರೆ. ಅವರಲ್ಲಿ ರಕ್ತ ಮಾಂಸಗಳನ್ನು ಈ ಅಧಿಕಾರಿಗಳು ಮೊದಲೇ ಹೀರಿರ್ತಾರೆ. ಅದನ್ನು ಮುಚ್ಚಿಕೊಳ್ಳುವ, ಮುಚ್ಚಿಕೊಳ್ಳುವ ಬಟ್ಟೆಯನ್ನು ಕಿತ್ತುಕೊಂಡು, ಬದುಕಿದ್ದಾಗಲೇ ನಾಯಿಗಳು, ನರಿಗಳು, ತೋಳಗಳು ಹೇಗೆ ಕಿತ್ಕೊಂಡು ಬಿಡುತ್ತವೋ ರಕ್ತ ಪಿಪಾಸುಗಳಾಗಿ ಮನುಷ್ಯನ ರಕ್ತದ ರುಚಿ ನೋಡಿ ಆ ರೀತಿಯಾಗಿ ಇವರು ಕಿತ್ತು ತಿಂದುಬಿಡ್ತಾರೆ ಇವರನ್ನು ಅಂತ ಹೇಳ್ತಾನೆ. ಬಹಳ ಸಂಕಟಕಾರಿಯಾದದ್ದು. ಅರೆ ನಿಜ ಅಂತ ಅನಿಸುತ್ತದೆ. ಎಷ್ಟೋ ಬಾರಿ ಕೋರ್ಟು ಕಚೇರಿಗಳಲ್ಲಿ ಸೋತವನು ಸತ್ತ, ಗೆದ್ದವನು ಸೋತ ಅನ್ನುವ ಗಾದೆ ಇದೆಯಲ್ಲ, ಹಾಗಾಗಿಬಿಡ್ತದೆ. ಪ್ರೊಲಾಂಗ್ಡ್ ಜಡ್ಜ್ಮೆಂಟ್ ಡಿಲೈಡ್ ಇಸ್ ಜಡ್ಜ್ಮೆಂಟ್ ಡಿನೈಡ್ ಅಂತಾರಲ್ಲ, ಅದೆಲ್ಲ ನೋಡಿದಾಗ ಗೊತ್ತಾಗುತ್ತದೆ. ಒಂದು ಬ್ರೌನ್, CP ಬ್ರೌನ್ ಅಂತ ಆಂಧ್ರದಲ್ಲಿ ನಮ್ಮ ಯಾವ ರೀತಿಯಾಗಿ ಕನ್ನಡಕ್ಕೆ ನಿಘಂಟು ಇತ್ಯಾದಿಗಳನ್ನು ಕೊಟ್ಟಂಥ ಕೆಲವು ವಿದೇಶಿಯರಿದ್ದಾರಲ್ಲ, ನಮ್ಮ ಮೋಗ್ಲಿಂಗ್ ಇರ್ಬೋದು, ಕನ್ನಡದ ಮೊದಲ ಪತ್ರಿಕೆಯನ್ನು ಆರಂಭ ಮಾಡಿದವನು, ಅದೇ ರೀತಿಯಾಗಿ ನಿಘಂಟುವನ್ನು ಕೊಟ್ಟಂತಹ ಕಿಟ್ಟೆಲ್, ಈ ರೀತಿಯಾಗಿ ಆಂಧ್ರದಲ್ಲಿ ಸರ್ CP ಬ್ರೌನ್ ಅಂತ ಆತ ಒಂದು ಘಟನೆಯನ್ನು ಉಲ್ಲೇಖ ಮಾಡ್ತಾರೆ. ಆಂಧ್ರದ ಪಾಪ ಬಡಪಾಯಿ ಶಾಲಾ ಅಧ್ಯಾಪಕರು, ಅವರಿಗೆ ಸಂಬಳ ಬರ್ತಾ ಇರಲಿಲ್ವಂತೆ. ಲಂಚ ರುಷವತ್ತುಗಳು ಜಾಸ್ತಿ ಆಗಿತ್ತು, ಅವರಿಗೆ ಸಂಬಳ ಬರ್ತಾ ಇರಲಿಲ್ಲ. ಸಂಬಳ ಕೊಡಬೇಕು ಅಂದರೆ ಲಂಚ ಕೊಡಬೇಕು ಅಂತ ಅವರಿಗೆ ಪಾಪ ಗೊತ್ತಿಲ್ಲದೆ, ಗತಿ ಇಲ್ಲದೆ ಅವರು ಇನ್ಯಾವುದೋ ಬೇರೆ ಕೆಲಸ ಮಾಡಿಕೊಂಡು ಒಂದೆರಡು ದಿವಸ ಶಾಲೆಗೆ ಬರಲಿಲ್ಲ. ಅದಕ್ಕೆ ನೀವು ಬರಲಿಲ್ಲವಾದ್ದರಿಂದ ನಿಮಗೆ ಬೆರೆ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ಅಂತಂದಂತೆ. ಆಗ ಅವ್ರು ಹೇಳಿದ್ರಂತೆ, ಬರೆ ಹಾಕೋದಿದ್ರೆ ಹಾಕಿ, ಅಂಗಿ ತೆಗಿತೀವಿ, ಅಂಗಿ ಸುಟ್ಟೋಗ್ಬಿಡುತ್ತೆ, ನಮಗೆ ಬೇರೊಂದು ಅಂಗಿ ಇಲ್ಲ, ತೆಗೆದ ಅಂಗಿ ಮೇಲೆ ಬರೆ ಹಾಕಿ ಅಂತ. ಹಾಗೇನೆ ಹಾಕ್ತೀನಿ ಅಂತ ಬಂದಾಗ ಅಷ್ಟರ ಮಟ್ಟಿಗೆ ಬಡತನ. ಅವರು ಕುದುರೆ ಕಾಸ್ತಾರ ಹತ್ರ ಹುರುಳಿ ತೊಗೊಂಡು ಆ ಹುರುಳಿನ ಪಾಪ ನೆನೆಸ್ಕೊಂಡು ಹುರ್ಕೊಂಡು ತಿಂದು ಬದುಕಿದ್ರಂತೆ. ಅದನ್ನು ಪಾಪ ಬರೀತಾರೆ. ಈ ರೀತಿಯಾದದ್ದು ಈ ಅಧಿಕರಣ ಸ್ಥಾನಗಳಲ್ಲಿ, ಸರ್ಕಾರದ ಕಚೇರಿಗಳಲ್ಲಿ ಆಗ್ತಾ ಇದ್ದಿದ್ದು. ಬ್ರಾಹ್ಮಣ್ಯಾದ್ ಏಹತಾನೈವ ರಾಮೇಣ ಬ್ರಹ್ಮರಾಕ್ಷಸಾಹ ಆಸ್ಥಾನ ಭಟ್ಟಾಸ್ತೆ ಮನ್ಯೆ ಸದಾ ಖಾದಂತೆ ಮಾನುಷಾನ್. ರಾಮ ಪ್ರಾಯಶಃ ಲಂಕಾ ಯುದ್ಧದಲ್ಲಿ ಬ್ರಹ್ಮರಾಕ್ಷಸರನ್ನು ಕೊಲ್ಲಲಿಲ್ಲ. ಇವರು ಹಿಂದೆ ಬ್ರಾಹ್ಮಣರಾಗಿದ್ದರು, ಬೇಡ ಬ್ರಹ್ಮಹತ್ಯೆ ಅಂತ ಬಿಟ್ಬಿಟ್ಟ ಅನಿಸುತ್ತೆ. ಆ ಬ್ರಹ್ಮರಾಕ್ಷಸರೇ ಇವತ್ತು ಆಸ್ಥಾನ ಭಟ್ಟರಾಗಿ, ಈ ಒಂದು ಅಧಿಕರಣ ಸ್ಥಾನದಲ್ಲಿ ಕಾರಕೂನರಾಗಿ, ಪ್ರಾಡ್ವಿವಾಕರು ಅಂತಂದರೆ ಸಾಲಿಸಿಟರ್ಸ್ ಆಗಿ, ಸೂಚಕರು, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಆಗಿ, ಮತ್ತು ತಿರ್ಗ ನ್ಯಾಯ ನಿರ್ಣೇತೃಗಳಾಗಿ ಈ ರೀತಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಬರೀತಾನೆ ಕವಿ. ಉತ್ಕೋಚ ಭಕ್ಷಣಂ ಛಿದ್ರ ಶಿಕ್ಷಣಂ ಸಾಧು ತಕ್ಷಣಂ ಶಾಟಿ ಸಿಂಧು ಸಂದುಕ್ಷಣಂ ಕೂಟ ರಕ್ಷಣಂ ಭಟ್ಟ ಲಕ್ಷಣಂ. ಇವ್ರದ್ದೇನೆಂದರೆ ಉತ್ಕೋಚ ಭಕ್ಷಣಂ, ಲಂಚ ತಿನ್ನುವುದು, ಛಿದ್ರ ಶಿಕ್ಷಣಂ, ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ ಗೌರ್ಮೆಂಟಲ್ಲಿ ಅನ್ನೋದನ್ನು ಎಲ್ಲ ಅಧಿಕಾರಿಗಳಿಗೆ ಹೇಳ್ಕೊಡೋದು, ಸಾಧು ತಕ್ಷಣಂ, ಸಜ್ಜನರನ್ನು ಬಡಗಿ ಮರ ಕೆತ್ತು ಹಂಗೆ ಕೆತ್ತು ಬಿಡೋದು, ಶಾಟಿ ಸಂದುಕ್ಷಣಂ, ಸೀರೆ ನೋಡಿದ್ರೆ ಸಾಕು ಅದರ ಮೇಲೆ ಮುನಿಸ್ಕೊಂಡು ಎಳೆಯೋದಕ್ಕೆ ಹೋಗೋದು, ಬೇರೊಬ್ಬರ ಮೇಲೆ ಉತ್ತರಿಯ ಇದ್ದರೂ ಬಿಡದೆ ಕಿತ್ತುಕೊಳ್ತಕ್ಕಂಥದ್ದು, ಕೂಟ ರಕ್ಷಣಂ, ತಮ್ಮ ಮೋಸವನ್ನು ಕಾಪಾಡಿಕೊಳ್ತಕ್ಕಂಥದ್ದು, ಇದು ಇವರ ಲಕ್ಷಣವಾಗಿದೆ ಅಂತಂತಾನೆ. ಹೀಗಾದ ಮೇಲೆ ನಾವು ಕೊನೆಯದಾದ ಮೂರನೆಯ ಪರಿಹಾಸಕ್ಕೆ ಬರ್ತೀವಿ. ಅಥ ಯಾಗೋತ್ಸವೇ ತಸ್ಮಿನ್ ಸರ್ವೇ ದಿವ್ಯರ ಬಾಂಧವಾ ಅಲಂಕೃತಶ್ಚಲನಾಹ ನಿಯೋಗಿ ಗೃಹ ಮಾಯೆಯು. ಅಂತೂ ಒಂದು ಯಾಗ ಮಾಡಬೇಕು ಅಂತ ಆಯ್ತಲ್ಲ, ತನ್ನನ್ನು ತಾನು ರಾಜಾಗ್ರಹದಿಂದ ಕಾಪಾಡಿಕೊಳ್ಬೇಕು, ಹೆಂಡತಿಗೆ ರೋಗಮುಕ್ತಿ ಆಗಬೇಕು ಅಂತಂದಾಗ ಬಂಧು ಬಾಂಧವರು ಎಲ್ಲರೂ ಅಲಂಕಾರ ಮಾಡಿಕೊಂಡು ಹೆಂಗಸರು ಬರ್ತಾರೆ. ಕಟಿಕಾ ಕರಣಿ ಹೈಮಿ ಪಾರಿತೋ ರತ್ನಮೂಟಿಕಾ ಸಿಂಧೂರಾದ್ಯ ರಜೋಭೇದಾ ಪಂಚರಂಗಕ ಸೂತ್ರಕಂ ಶಾಲಿಚೂರ್ಣಂ ಸಿತಚ್ಛತ್ರಂ ಶ್ವೇತವಸ್ತ್ರಂ ಪಿತಾನಕಂ ನಾರಾ ಚಾಕ್ಷುರಿಕಾ ಸೂತ್ರಂ ದರ್ಪಣಂ ವೀರಕರ್ತರಿ ಪತಾಕಾ ವ್ಯಜನಂ ಕೂರ್ಚಃ ಪುಷ್ಪಲಕ್ಷಾಣಿ ಷೋಡಶ ವಾರ್ಧಾನಿ ಕಲಶೌ ತಾಮ್ರೌ ತಿಲಾಸ್ತೈಲಂ ಮೃಗಾಜಿನಂ ಸೃಕ್ಸುವೌ ಸಮಿಧೋ ದರ್ಭಾ ಲಾಜಾ ಸಿದ್ಧಾರ್ಥಕ ಘೃತಂ ಬಿಲ್ವಪೂಗಫಲಾಕ್ಷೋಟ ಜಾತಿಫಲ ಯವಾಕ್ಷತಂ
ಧೂಪ ಕುಂಕುಮ ಕರ್ಪೂರ ಕೌತುಕೌಷಧಿ ಚಂದನಂ ಪಾದುಕಾ ಪೀಠ ಪರ್ಯಂಕ ಘಂಟಿಕಾ ಘಂಟಿಕಾ ಘಟಕುಂಡಕಂ ಮಧ್ಯಮಾಂಸ ಸುರಾಯೂಷ ಪಲಾಂಡು ಶಫರೋದನಂ ಪಿಷ್ಟಭೃಷ್ಟರಸಸ್ವಚ್ಛ ಭಕ್ಷ್ಯ ರೋಚಕ ಮೋದಕಂ ಚಟಿಕಾ ಪೂರ್ಣಪಾತ್ರಾಣಿ ಕ್ಷೀರೀಣಿ ಕೃಸರಾ ದಧಿ ದಶಕೃಷ್ಣ ದಶಶ್ವೇತಾಶ್ಚಾಗ ಮೇಷಾಶ್ಚತುರ್ದಶ ಭಸ್ತ್ರಾಶ್ಚೇತ್ಯಾದಿ ಸಂಭಾರ ಚೀರಿಕಾ ಲಿಖಿತ ಕ್ಷಣಾತ್ ಸಜ್ಜೀಕೃತ ಶ್ರೀಸಚಿವೈ ಭೋಗಮಿತ್ರೈರ್ನಿಯೋಗಿನಃ. ಇಷ್ಟು 7 ಶ್ಲೋಕಗಳಲ್ಲಿ ಏನೇನು ಸಂಭಾರಗಳನ್ನು ಹೋಮಕ್ಕೆ ಸಜ್ಜು ಮಾಡಿದ್ದು ಅಂತ ಬೇರೆ ಬೇರೆದಿದೆ. ರತ್ನಗಳ ಮೂಟೆಯಿಂದ ಮೊದಲುಗೊಂಡು ಅದನ್ನು ಎಲ್ಲ ಎಣಿಕೆ ಮಾಡಿ ಇಟ್ಕೊಳ್ಳೋಕೆ ಬೇಕಾಗಿರ್ತಕ್ಕಂಥ ಚಾಕ್ ಪೀಸಿಂದ ಮೊದಲುಗೊಂಡು ಕೋಲಾಹಲ ಮಾಡಬೇಕಾದಂಥ ಪಂಚವರ್ಣದ ರಂಗೋಲಿಗಳು ಬೇಕಾಗುತ್ತದಲ್ಲ, ದೊಡ್ಡ ರೀತಿಯಲ್ಲಿ ಮಂಡಲ ಬರೆದು ಏನು ಮಂತ್ರ ಹೇಳದೇ ಇದ್ದರೂ ದೊಡ್ಡ ಮಂಡಲ ಬರೆದುಬಿಟ್ರೆ ಎಲ್ಲ ಬೆಚ್ಚಿ ಬಿದ್ದು ಬಿಡ್ತಾರೆ. ಈ ಥರದ್ದೆಲ್ಲ ಒಂದು ಕೋಲಾಹಲ ಕೇರಳ ಪದ್ಧತಿಯಿಂದ ಮಹಾಪ್ರಸಿದ್ಧವಾಗಿ ನಮ್ಮಲ್ಲಿ ಬಂದಿದೆ. ಮುಂಚೆ ಅದೆಲ್ಲ ಜಾಸ್ತಿ ಇರಲಿಲ್ಲ. ಅದು ಒಂದು ಕಲೆ, ಅದೊಂದು ಅಂಗ ಚೆನ್ನಾಗಿದೆ. ಆದರೆ ದುರಾಚಾರವಾಗಿ ಏನೇನೆಲ್ಲ ಬರೀಬೋದು, ಸ್ವತಂತ್ರ ಸ್ವಕಪೋಲ ಕಲ್ಪಿತವಾಗಿಲ್ಲ ಮಾಡ್ತಕ್ಕಂಥದ್ದು ಈ ಥರದ್ದೆಷ್ಟೋ. ಮತ್ತು ಮಂತ್ರ ತಂತ್ರ ವಾಜೀಕರಣ ಔಷಧಗಳು ಇತ್ಯಾದಿಗಳೆಲ್ಲ. ಆಮೇಲೆ ನೋಡಿ, 10 ಕಪ್ಪು ಬಣ್ಣದ 10 ಬಿಳಿ ಬಣ್ಣದ ಮೇಕೆಗಳು ಮತ್ತು ಟಗರುಗಳು 15 14 ಇವೆಲ್ಲ ಕೊಂದು ಮಾಂಸದ ಅಡುಗೆ ಮಾಡೋದಕ್ಕೆ ಮದ್ಯ ಮಾಂಸದ ಬೇರೆ ಬೇರೆ ವೆರೈಟಿಗಳು, ಪಲಾಂಡು ಈರುಳ್ಳಿ ಮತ್ತು ಬೇರೆ ಬೇರೆ ವೆರೈಟಿ ಮೀನುಗಳು, ಬೇರೆ ಬೇರೆ ರೀತಿಯಾದಂಥ ಹಿಟ್ಟುಗಳು, ಈ ಥರದ್ದು ಬೇಕಾದಂತೆ ಸಿಹಿ ತಿಂಡಿಗಳಿಗೆ ಅವಶ್ಯಕವಾದಂಥ ಬೆಲ್ಲ ಇತ್ಯಾದಿಗಳು ಪ್ರತಿಯೊಂದು ಕೂಡ ಅದು ಒಂದು ಬಟ್ಟೆ ಮೇಲೆ ಲಿಸ್ಟ್ ಬರ್ಕೊಟ್ಬಿಟ್ರೆ ಇಷ್ಟು ಅಂತ ಪಟ್ಟಿಗಳು ಅಷ್ಟನ್ನು ಕೂಡ ಮೇಲ್ಹೊಳೆ ಹರಿಯಷ್ಟು ತರಿಸಿದ್ರು ಅಂತ ಬರೀತಾನೆ ಕವಿ. ಮೆಟಿಕ್ಯುಲಸ್ ಆಗಿ ಬರೆದಿದ್ದಾನೆ. ಜೊತೆಗೆ ಹಾಲು, ಮೊಸರು, ಒಡೆದ ಹಾಲು ಅಂದರೆ ಪನೀರ್ ಅಂತ, ಆಮೇಲೆ ಇವರಿಗೆ ಸ್ನ್ಯಾಕ್ಸ್ ರೀತಿಯಲ್ಲಿ ಕಿಚಡಿ, ಈ ಥರದ್ದೆಲ್ಲವನ್ನು ಕ್ರಿಸರಾ ಅಂತಂದರೆ ಕಿಚಡಿ ಅಂತ ನಾವೇನು ಕರಿತೀವಿ, ಪೊಂಗಲ್ ವೆರೈಟಿ, ಹುಗ್ಗಿ ಆ ಥರದ್ದು. ತಥೋ ನಿತ್ಯಾವಧಾನೇನ ಭಗಲಿಂಗ ವಿಭೂಷಿತಂ ಚಕಾರ ಮಂಡಲಂ ಶಿಷ್ಯ ಸಿಂಧೂರಾಂತರಿತಾಂತರಂ, ದೊಡ್ಡ ದೊಡ್ಡ ಮಂಡಲಗಳನ್ನು ಅಶ್ಲೀಲ ಚಿಹ್ನೆಗಳನ್ನೆಲ್ಲ ಬರೀತಾನೆ. ಆಮೇಲೆ ನೋಡಿ ಈ ಗುರುವಿನ ವರ್ತನೆ, ಅವನು ಹೋಮ ಮಾಡಿಸೋದಕ್ಕೆ ಬರ್ತಾನಲ್ಲ, ಅತಾತ್ಮಾರಾಮತಾ ದಂಭ ಮೀಲಿತಾ ಘೂರ್ಣಿತೇಕ್ಷಣ, ಅತಾತ್ಮಾರಾಮತಾ ದಂಭ ಮೀಲಿತಾ ಘೂರ್ಣಿತೇಕ್ಷಣ. ಏನೋ ಆತ್ಮಾರಾಮದಲ್ಲಿ ಒಳಗೊಳಗೇ ತನ್ನೊಳಗೆ ಯೋಚನೆ ಮಾಡುವಂತೆ ಮೇಲುಗಂಡು ಮಾಡಿಕೊಂಡು ಅರ್ಧನಿಮೀಲಿತ ನೇತ್ರನಾಗಿ ಗುರು ಬರ್ತಾನಂತೆ. ಅವನು ಏನೋ ಧ್ಯಾನ ಮುದ್ರೆನಲ್ಲಿರುವಂಥ ರೀತಿಯಲ್ಲಿ. ಆದರೆ ಗುರುರ್ಗೃಹೀತ ಶಿಷ್ಯಾಭ್ಯಾಂ ಸವ್ಯ ದಕ್ಷಿಣ ಹಸ್ತಯೋ, ಆ ಕಡೆ ಈ ಕಡೆ ಶಿಷ್ಯರುಗಳಿಂದ ನೋಡಿ, ಅಲ್ಲಿ ಶಿಷ್ಯಾಭ್ಯಾಮ್ ಅಂತನ್ನುವಲ್ಲಿ ಸ್ತ್ರೀಲಿಂಗದ ಪ್ರಯೋಗವೂ ಆಗುತ್ತದೆ. ಅದು ಗಮನಾರ್ಹವಾದದ್ದು. ಎಡಾಬಲ ಸೇವಿಕೆಯರು ಹೆಣ್ಣು ಮಕ್ಕಳಿದ್ದಾರೆ, ಅವರು ಅವನ ತೋಳುಗಳನ್ನು ಹೊತ್ತುಕೊಂಡು ಬರ್ತಾರೆ. ಅವ್ರ ಹೆಗಲ ಮೇಲೆ ಕೈ ಇಟ್ಟು ಏನೋ ಆನಂದದ ಬ್ರಹ್ಮಾನಂದದ ಮೇಲ್ಗಂಡು ಮಾಡ್ಕೊಂಡು ಬರ್ತಾನೆ. ಆಮೇಲೆ 100 ಜನ ಗಂಡು ಶಿಷ್ಯರು ಅವನು ಬೆನ್ನತ್ತಿ ಬರ್ತಾರೆ. ಲುಂಠಿಂ ಕರ್ತು ಮಿವಾತ್ಯುಗ್ರೋ ನಗರಾಧಿಪತಿ ಸ್ವಯಂ, ನಗರಾಧಿಪತಿ ಕೂಡ ಬಂದುಬಿಡ್ತಾನಂತೆ. ಈ ಯಜ್ಞದಲ್ಲಿ ತನಗೇನು ದಕ್ಕೀತು ಅಂತ ಅವನು ಕೂಡ ಬರ್ತಾನೆ. ಲುಂಠಿ ಅಂತಂದರೆ ದೋಚುವುದು, ಅದಕ್ಕಾಗಿ ಚರ್ಮಕೃತ್ ಸೌನಿಕಶ್ಚಕ್ರಿ ಧೀವರೋ ಹಟ್ಟತಾಪಸಃ ವೃದ್ಧವೇಶ್ಯ ಕಲ್ಯಪಾಲೋ ಮಧ್ಯಭಟ್ಟೋ ಜರದ್ವಿಟ. ಬಂದವರು ಯಾರ್ಯಾರೆಲ್ಲ ಚರ್ಮಕಾರರು ಬರ್ತಾರೆ, ಅಂದರೆ ಬ್ಯೂಟಿಷಿಯನ್ಸ್ ಅವರುಗಳು, ಸೌನಿಕರು ಕಟುಕರು ಬರ್ತಾರೆ, ಮತ್ತು ರೋಡ್ರೋಮಿಯೋಗಳು ಚಕ್ರಿಗಳು ಅವರು ಬರ್ತಾರೆ, ಗೂಢಚಾರರು, ಧೀವರ ಬೆಸ್ತರು ಬರ್ತಾರೆ, ಹಟ್ಟತಾಪಸಾಹ ಅಂಗಡಿ ಬೀದಿನಲ್ಲಿ ತಪಸ್ ಮಾಡ್ತೀವಿ ಅಂತಕ್ಕಂಥ ಬೂಟಾಟಿಕೆಯವರು ಬರ್ತಾರೆ, ಮುದಿ ವೇಶ್ಯೆಯರು ಬರ್ತಾರೆ, ಕಲ್ಯಪಾಲಾಹ ಅಂತಂದರೆ ಫುಡ್ ಕ್ಯಾಂಟೀನ್ ಮ್ಯಾನೇಜ್ ಮಾಡ್ತಕ್ಕಂಥವ್ರು, ಮಧ್ಯಭಟ್ಟಾಹ ಅಂದರೆ ಹೋಟೆಲೇರಿಯನ್ಸ್ ಅವರು ಬರ್ತಾರೆ, ಮತ್ತು ಹೆಂಡದಂಗಡಿಯವರು ಬರ್ತಾರೆ, ಮತ್ತು ಮುದಿ ಕಾಮಕರು ಬರ್ತಾರೆ. ಇವರೆಲ್ಲರೂ ತಮಗೇನಾದ್ರು ಲಾಭ ಆಗುತ್ತದೆಯಾ, ಈ ಯಜ್ಞದಿಂದ ಏನಾದ್ರು ತಮ್ಮ ತೇಜಸ್ಸು ವೃದ್ಧಿ ಆಗುತ್ತದಾ ಅಂತ ಬರ್ತಾರೆ. ಆಮೇಲೆ ನೋಡಿ ಯಾವ್ಯಾವ ರೀತಿಯಾದವರು ಬಂದಿದ್ದಾರೆ ಅಂತ ದೊಡ್ಡ ಲಿಸ್ಟೇ ಕೊಡ್ತಾನೆ. ಮಹಾವ್ರತಿ, ಭಗಮುಖ, ಶೈವಾಚಾರ್ಯ, ತ್ರಿಘಂಟಿಕ, ತೋಳುಗಳಿಗೆ ಕೊರಳುಗಳಿಗೆ ಎಲ್ಲ ಗಂಟೆ ಕಟ್ಟಿಕೊಂಡವನಂತೆ. ನಗ್ನೋ ವೇಲಾವ್ರತಿ, ದಡದಲ್ಲೇ ಕೂತು ತಪಸ್ ಮಾಡ್ತೀನಿ, ದಡ ಬಿಟ್ಟೆಲ್ಲೂ ಹೋಗೋಲ್ಲ ಅನ್ನುವಂಥ ಕೆಲವರು, ಮತ್ತು ನಗ್ನ ಮುನಿಗಳು,
ಮೌನವ್ರತವನ್ನು ಕೈಗೊಂಡವರು. ಬಾಯಿ ಬಿಟ್ಟರೆ ಬಣ್ಣಗೇಡಾಗ್ತಾರೆ, ಅದಕ್ಕೆ ಮೌನವ್ರತ ಅಷ್ಟೇ, ಇನ್ನೇನೂ ಇಲ್ಲ. ಮತ್ತು ಜಾನುಗಂಟಿಕ, ಮಂಡಿಗೆ ಗಂಟೆ ಕಟ್ಕೊಂಡಿರ್ತಕ್ಕಂಥವ್ರು. ಆಮೇಲೆ ಕಾಮತಾತ್ವಿಕರು, ಕಾಮವನ್ನು ಒಂದು ಫಿಲಾಸಫಿ ಮಟ್ಟಕ್ಕೆ ಕೊಂಡೊಯ್ದವರು. ಇಂದ್ರಜಾಲಿ, ಲತಾವೇಶಿ, ವಿಜ್ಞಾನಿ, ಗೂಢಲಿಪ್ತ, ತಥೋನ್ಮತ್ತ, ಹುಟ್ಟಿದ್ದೇ ಉನ್ಮಾದದಿಂದ, ಹುಚ್ಚು, ಬೈ ಬರ್ತ್ ಹುಚ್ಚ, ಮಂತ್ರವಾದಿ, ರಸಾಯನಿ, ಮಂತ್ರ ತಂತ್ರ, ಬಂಗಾರ ಮಾಡ್ತೀವಿ ಅಂತಕ್ಕಂಥವರು. ಈ ಥರದ್ದವರೆಲ್ಲ ಭಟ್ಟರು ಬರ್ತಾರೆ. ಧೂರ್ತಾಹ ಪಾನಭೋಜನ ಸೇವಕಾಹ, ಎಲ್ಲರೂ ಒಳ್ಳೆಯ ಊಟ ಸಿಗುತ್ತೆ, ಒಳ್ಳೆಯ ಪಾನೀಯ ಸಿಗುತ್ತದೆ ಅಂತ ಬಂದಿದ್ದಾರೆ. ಮತ್ತು ಇವರು ಎಲ್ಲವನ್ನೂ ತಿಂತಾರೆ, ಬೆಂದದ್ದು, ಬೇಯದ್ದು, ಆಮಪಕ್ವ ಸಂಹಾರ ಕಾರಣ, ಆಮ ಸರಿಯಾಗಿ ಬೆಂದಿಲ್ಲದೆ ಇರತಕ್ಕಂಥದ್ದು, ಕೊಳತದ್ದು, ಅದನ್ನು ಕೂಡ ತಿನ್ನಬಲ್ಲರು. ಹೀಗಿರ್ತಕ್ಕಂಥವರು ತಿಲಧೂಪ ಘೃತಕ್ಷಯಂ, ತುಪ್ಪ, ಬೆಣ್ಣೆ, ಹಾಲು, ಮೊಸರು, ಎಳ್ಳು ಎಲ್ಲವನ್ನು ಧ್ವಂಸ ಮಾಡೋದಕ್ಕಾಗಿ ಬರ್ತಾರೆ. ಹಾಗೆ ಬಂದಾಗ ಇವನು ಇನ್ನೂ ಒಂದು ತಂತ್ರ ಮಾಡಿದ್ದಾನೆ. ನಮ್ಮ ದಿವಿರ ಅಂದರೆ ನಮ್ಮ ಕಾಯಸ್ಥ ತನ್ನ ತರುಣ ವಿಧವೆ ಸೋದರಿ ಒಬ್ಬಳಿದ್ದಾಳೆ, ಅವಳನ್ನು ಬಳಸಿಕೊಂಡು ಏನಾದರೂ ತಾನು ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾ, ಗುರುವಿನ ಅನುಗ್ರಹ ಪಡೆಯೋದಕ್ಕೆ ಸಾಧ್ಯವಾ ಅಂತ ಅವಳನ್ನು ಬೇರೆ ಕರ್ಕೊಂಡು ಬಂದಿದ್ದಾನೆ. ಅವಳದಿಲ್ಲಿ ನಡೆಯುತ್ತದೆ ಕಾಮತಂತ್ರ. ತತಸ್ವ ಭಗಿನೀರಂಡ ಬಾಲೇವ ವ್ರತಶಾಲಿನಿ ಧೃತ ನಿಯೋಗಿನ ಯಾಗ ಪರಿಚರ್ಯಾ ವಿಧೌ ಗುರೋ, ಇವಳನ್ನೇ ನೇಮಿಸಿಬಿಟ್ಟಿದ್ದಾನೆ ಗುರು ಪರಿಚರ್ಯಕ್ಕಾಗಿ. ಜಯತ್ಯಖಂಡ ಶೀತಾಂಶು ಮಂಡಲದ್ಯುತಿ ತಸ್ಕರಿ ಪುಂಡರೀಕ ಮುಖಿಯರಂಡ ನವಯೌವನ ಮಂಡಿತ. ಇವಳು ಚಂದ್ರಮಂಡಲದ ಸೌಂದರ್ಯವನ್ನೇ ಅಪಹರಣ ಮಾಡುವಂತೆ ಕಾಣಿಸ್ತಾ ಬೆಳ್ಳಗೆ ನಿಗಿನಿಗಿ ಹೊಳಿತಾ ಇದ್ದಾಳೆ. ಈ ಸೌಂದರ್ಯದಿಂದ ಬೇರೆಯವ್ರನ್ನ ಧ್ವಂಸ ಮಾಡ್ತಾಳೆ. ಮತ್ತು ನೋಡಿ, ರಂಡ ನೇತ್ರ ರಸಾಯನ ಅಂತ ಎಲ್ರಿಗೂ ಕಣ್ಣಿಗೆ ರಸಾಯನದಂತೆ ಕಾಣಿಸ್ತಾಳೆ. ಸ್ಕಂದದ್ವಯ ಆಸಕ್ತ ಮುಕ್ತಕೇಶಿ ವಿರಾಜತೆ ನೇತ್ರೋತ್ಪಲ ಮುಖಾಂಭೋಜ ಭೃಂಗವ್ಯಾಪ್ತೇವ ಪದ್ಮಿನಿ. ಅವಳು ತಲೆ ಕೂದಲನ್ನು ಇರ್ಕೆಲದಲ್ಲಿ ಬೆರೆ ಹುಯ್ಕೊಂಡಿರೋದು ಹೇಗಿದೆ ಅಂದರೆ, ಕಣ್ಣೆಂಬ ಕನ್ನೈದಲೆಗೆ ಮುತ್ತಿಗೆ ಇಡ್ತಕ್ಕಂಥ ದುಂಬಿಗಳ ಥರ ಕರ್ಲ್ಸ್ ಮಾಡ್ಕೊಂಡಿದ್ದಾಳೆ ಆ ಗುಂಗರ ಕೂದಲನ್ನು. ಕೊರಳಲ್ಲಿ ಮಾಂಗಲ್ಯ ಒಂದು ಇಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಒಡವೆನೂ ತೊಟ್ಕೊಂಡಿದ್ದಾಳೆ ಅಂತ. ನಿಸೂತ್ರ ರುಚಿರ ಕಂಠಃ ಸುವರ್ಣ ಸುಭಗೋಭಗ ಅಂತ. ಕ್ಷೇಮೇಂದ್ರನ ಕಾಲಕ್ಕೆ ಮಾಂಗಲ್ಯ ಇತ್ತು ಅಂತ ಗೊತ್ತಾಗುತ್ತದೆ. ವೇದ ವಾಂಗ್ಮಯದಲ್ಲಿ ಮತ್ತು ವಿವಾಹ ಪ್ರಯೋಗದಲ್ಲಿ ನಮಗೆ ಮಾಂಗಲ್ಯದ ವೇದ ಮಂತ್ರಗಳಿಲ್ಲ. ಸೂರ್ಯ ವಿವಾಹ ಸೂಕ್ತದಲ್ಲಿಂದ ಕೂಡ ನಮಗೆ ಗೃಹ್ಯಾದಿಗಳ ಸೂತ್ರಗಳಲ್ಲಿ ಗೊತ್ತಾಗೋಲ್ಲ. ಆಮೇಲೆ ಬಂದದ್ದು ಮಾಂಗಲ್ಯ ಧಾರಣ. ಅದಕ್ಕಾಗಿ ಸ್ಮಾರ್ಥ ಮಂತ್ರವೂ ಉಂಟು, ಪೌರಾಣಿಕ ಮಂತ್ರ. ಕ್ಷೇಮೇಂದ್ರನ ಕಾಲಕ್ಕೆ ಅದಿತ್ತು ಅಂತ ಗೊತ್ತಾಗುತ್ತದೆ. ಕಾಳಿದಾಸಾದಿಗಳ ಕಾಲಕ್ಕೆ ಇರಲಿಲ್ಲ. ಕಾಳಿದಾಸ ಪಾರ್ವತಿಯ ಇಂದುಮತಿಯ ವಿವಾಹದಲ್ಲಿ ಮಾಂಗಲ್ಯ ಧಾರಣೆಯನ್ನು ಹೇಳೋದಿಲ್ಲ, ಅದು ಗಮನಾರ್ಹ. ಕಿಂಧರ್ಮೋ ಯತ್ರ ನೋ ರಂಡ ದಿಕ್ಸುಕಂ ರಂಡಯಾ ವಿನ ರಂಡಾಹೀನೋಸ್ತು ಮಾ ಮೋಕ್ಷ ಪ್ರೌಢೀರಿತ್ಯುದಿತಂ ವಿಟೈಹಿ. ಅಲ್ಲಿರೋರು ಮಂತ್ರತ್ತರ ಹೇಳ್ತಾ ಇದ್ದಾರೆ, ಇಂಥ ರಂಡೆ ಅಂದರೆ ವಿಧವೆ ಇಲ್ಲದೆ ಇನ್ನೇನು ಜಗತ್ತು, ಇನ್ನೇನು ಧರ್ಮ, ಇನ್ನೇನು ಸುಖ, ಇವಳಿಲ್ಲದೆ ಮೋಕ್ಷ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರಂಡ ಅಂತಂದರೆ ವಿಧವೆ ಅಂತ ಅರ್ಥ ಅಷ್ಟೇ. ಆಮೇಲೆ ಅವಳು ವಿಧವೆ ಆಗಿದ್ದರೆ ಏನೂ ಆಕ್ಷೇಪವಿಲ್ಲ. ಆ ವೈಧವ್ಯವನ್ನು ಕ್ಯಾಪಿಟಲೈಸ್ ಮಾಡಿಕೊಂಡು ಲೋಕವನ್ನು ಸಂಮೋಹನ ಮಾಡ್ತಾ ಇದ್ದಾಳೆ, ಅನ್ಯಾಯ ಮಾಡ್ತಾ ಇದ್ದಾಳೆ. ತಾನು ಚಾರಿತ್ರಹೀನಳಾಗಿ ಲೋಕಕ್ಕೂ ಚಾರಿತ್ರ ಹಾನಿ ಮಾಡ್ತಾ ಇದ್ದಾಳೆ. ಆಮೇಲೆ ಅವಳ ಚರ್ಯೆಯನ್ನು ವಿಶದವಾಗಿ ಹೇಳ್ತಾನೆ. ಸಂಸ್ಮರಂತಿ ರತಿಸುಖಂ ಪೀವರೋರು ಕುಚಸ್ಥಲಿ ರಂಡ ಭಗಸ್ಥಲೀಂ ರಾತ್ರೌ ಮೃಜ್ಞಾತ್ವಿಚ್ಛ್ವಾಸಿನಿ ಸದಾ ವೀಕ್ಷತೆ ತರುಣಂ ತಿರ್ಯಕಾಂತಂ ಸುಭಗಮಾನತ ಸ್ರವಂತಿ ನಿರ್ಭರಂ ರೇತೋ ರಂಢಾಧೇನುಃ ಪಯೋ ಯಥಾ ಗೌರಸ್ಸು ಪೀವರೋ ಧತ್ತೆ ರಂಡಾ ಯಾ ಮುಂಡಿತೋ ಭಗ ಮೇರೋರ್ ಅರ್ಕ ಹಯೋಲ್ಲೀಢ ಶಷ್ಪ ಹೇಮ ತಟಭ್ರಮಂ ತುರಗಾದ್ಯಾಚಿತಾ ನೀತ ಸ್ತಬ್ಧ ದೀರ್ಘಧ್ವಜೋ ನರಃ ಯದಿ ನಾಮ ರತೆ ಶಕ್ತೋ ರಂಡಾಂ ತೋಷಯಿತುಂ ನವ ಶ್ರಾದ್ದೇಶು ಮುಗ್ಧ ವಿಪ್ರಾಣಾಂ ಜಟಿನಾಂಚ ತಪಸ್ವಿನಾಂ ವಶೇ ಪತತಿ ಧನ್ಯಾನಾಂ ರಂಡ ರಸತರಂಗಿಣಿ ಅಂತ ಅವಳ ವಿಶೇಷಣಗಳನ್ನೆಲ್ಲ ಭಯಂಕರವಾಗಿ ಕವಿ ಬೈದು ಹೇಳ್ತಾನೆ. ಚೂಲಿಕಾನ್ಯಸ್ತ ಕುಸುಮ ಕರ್ಣೇ ಕೃತ ಪವಿತ್ರಕ ಯುವ ರಂಡಾ ಪ್ರಿಯೋ ವಿಪ್ರ ಕಂದರ್ಪೇಣೋಪಮೀಯತೆ. ಇವಳನ್ನು ಮರಳು ಮಾಡಿಕೊಳ್ಳೋಕೆ ಅಲ್ಲಿ ಪುರೋಹಿತರು ಸಿದ್ಧವಾಗಿಬಿಟ್ರಂತೆ. ಅವರು ತತ್ಕ್ಷಣವೇ ಕಿವಿ ಮೇಲೆಲ್ಲ ಹೂವು ಇಟ್ಟುಕೊಂಡು ಹಣೆಗೆಲ್ಲ ಇನ್ನಷ್ಟು ಬಟ್ಟೆಗಳನ್ನು ಬಳಕೊಂಡು ಅವಳನ್ನು ಆಕರ್ಷಣೆ ಮಾಡೋದಕ್ಕೆ ಸಿದ್ಧರಾಗಿಬಿಟ್ರು. ಉದಂಚದ್ ಗುರುದಂಡಸ್ಯ ಚಂಡಸ್ಯ ಬ್ರಹ್ಮಚಾರಿಣ ರಂಡ ದದಾತಿ ಸತತಂ ಶ್ರದ್ಧೆಯಾಮೃತ ಭೋಜನಂ. ಇವಳು ತನ್ನ ಗಂಡನಿಗೆ ಶ್ರಾದ್ದ ಮಾಡುವ ನೆವದಲ್ಲಿ ಊರಲ್ಲಿರುವ ಬ್ರಾಹ್ಮಣರ ಶೀಲವನ್ನೆಲ್ಲ ಹಾಳು ಮಾಡ್ತಾಳೆ ಅಂತ, ಬ್ರಹ್ಮಚಾರಿಗಳನ್ನೆಲ್ಲ ಹಾಳು ಮಾಡ್ತಾಳೆ. ಪರಸ್ಪರ ಪ್ರಾರ್ಥನೆಯ ಸುಮುಂಡಿತ ಭಗಧ್ವಜವು ಭೂಕಂಪಕಾರಿಣವು ರಾತ್ರೌ ತೌರಂಡ ಬ್ರಹ್ಮಚಾರಿಣವು. ಈ ಇವರ ಒಲೆದಾಟಗಳಿಗೆ ಹೊರಳಾಟಗಳಿಗೆ ನೆಲವೇ ಭೂಕಂಪ ಪಟ್ಟಂತೆ ಒದ್ದಾಡುತ್ತದೆ ಅಂತ ಬರೀತಾನೆ.
ಅವರು ಮಾಡಿದ ಅನ್ಯಾಯ ಇಲ್ಲ, ಅಕ್ರಮ ಇಲ್ಲ ಅಂತ ಬೇಕಾದಂತೆ ಹೇಳ್ತಾನೆ. ಗತ್ವಾ ಗುರುಘ್ರಂ ರಂಡ ಪತ್ಯು ಪರ್ವದಿನೇ ಸತಿ ಕಶಂತಿ ಕಟಿಮಾ ಭಿಕ್ಷ್ಣ್ಯಾತ್ ರಂಡ ನಿರ್ದಯ ಮೇಹನೈ. ನನ್ನ ಗಂಡನ ಶ್ರಾದ್ದ ಅಂತ ಮನೆಗೂ ಹೋಗ್ಬಿಟ್ಟು ಆ ಮನೆಯವರ ಮರ್ಯಾದೆಯನ್ನು ತೆಗಿತಾಳೆ. ಗುರುವಿನ ಮನೆಗೂ ಹೋಗ್ಬಿಟ್ಟು ಗುರುವನ್ನು ಅವನು ಮೊದಲೇ ಈ ದಾರಿನಲ್ಲಿ ಇರ್ತಕ್ಕಂಥವನು, ಅವನ ಶೀಲವನ್ನು ಕೆಡಿಸೋದೇನು, ಅವನು ಸ್ವಯಂ ಕೆಟ್ಟ ಶೀಲದವನು, ಅವನನ್ನು ಬಳಸಿಕೊಳ್ತಾಳೆ. ದದಾತಿ ನಿಶಂಕ ಕಾಮಸತ್ರಂ ತಪಸ್ವಿನಾಂ. ನಿಶಂಕವಾಗಿ ಕಾಮಸತ್ರ ನಡೀತಾ ಇರ್ತದೆ. ದೇವಸ್ಥಾನಕ್ಕೆ ಹೋಗಿ ಲಿಂಗಾರ್ಚನಾಪದೇಶೇನ ಗತ್ವಾ ವಿಶ್ಮನಿತಾಲಕಂ ಕರೋತಿ ಚರ್ಮಲಿಂಗೇನ ರಂಡಾ ಕಂಡು ವಿಖಂಡನಂ. ಶಿಷ್ಯಾಶ್ಚ ತಾಂ ಪಪುರ್ನೇತ್ರೈ ಕ್ಷುಧಾರ್ಥ ಕ್ಷೀರಿಣೀಮಿವ. ಇವಳನ್ನು ನೋಡಿದಾಗ ಯಾವುದೋ ಒಂದು ಕ್ಷೀರಸ್ತರ್ವಡಿಯಾದಂತಹ ಒಳ್ಳೆಯ ಗಿಡವನ್ನು ಕಂಡು ಎಷ್ಟು ಸಂತೋಷ ಪಡ್ತಾರೋ ಸಾಧುಗಳು, ಆ ರೀತಿಯಾಗಿ ಇವಳ ವರ್ತನೆಯನ್ನು ಕಂಡು ಈ ಗುರುವಿನ ಶಿಷ್ಯರಿಗೆ ಸಂತೋಷವಾಯಿತಂತೆ. ಇಂಥವರ ಮ್ಯಾನೇಜ್ಮೆಂಟ್ನಲ್ಲಿ ಯಾವ ಒಂದು ಯಜ್ಞ, ಯಾವ ಒಂದು ತಪಸ್ಸು ನಡೆಯೋದಕ್ಕೆ ಸಾಧ್ಯ ನೋಡಿ. ಇದನ್ನು ಅಷ್ಟು ಹಸಿಯಾಗಿ ಕ್ಷೇಮೇಂದ್ರ ಬರೆದಿದ್ದಾನೆ ಅಂತಂದರೆ ಅವನ ಧೈರ್ಯವನ್ನು ಮೆಚ್ಚಬೇಕು. ಮನ್ಯತೇತ ತೃಣಂ ಸರ್ವಂ ಸರ್ವಸಂಹಾರ ಪಾತಕಂ ಯಥೋ ಮೂರ್ಧ್ನಿ ತ್ವಯ ಹಸ್ತಸ್ತಸ್ಯ ಪಂಚಫಣೋಭೃತಃ. ಆಗ ಗುರುವಿನ ಹತ್ತಿರಕ್ಕೆ ಶಿಷ್ಯ ಬಂದು ಹೇಳ್ತಾನೆ, ಆ ಗೃಹಸ್ಥ, ನೋಡಿ ನಿಮ್ಮ ಕೈ ನನ್ನ ತಲೆ ಮೇಲಿಟ್ಟರೆ 5 ಹೆಡೆಗಳ ಹಾವೇ ಹೆಡೆ ಇಟ್ಟು ಆಶೀರ್ವಾದ ಮಾಡದಂತೆ ಆಯಿತು ಅಂತ. ತಲೆ ಮೇಲೆ 5 ಹೆಡೆಗಳ ಹಾವು ಬಂದು ಕೂತರೆ ಏನಾಗುತ್ತೆ ಗೊತ್ತೇ ಇದೆ, ನನ್ನ ಪಾತಕವೆಲ್ಲ ಹೊರಟೋಗ್ಬಿಡ್ತದೆ ಅಂತ. ಆಗ ವೇಶ್ಯೆ ಬಂದು ಗುರುವಿನ ಹತ್ರ, ನನಗೆ ವಯಸ್ಸಾಗಿದೆ, ವೃತ್ತಿ ಕಷ್ಟ ಆಗ್ತಾ ಇದೆ, ನೀವು ಏನಾದರೂ ತಂತ್ರ ಮಾಡಿಕೊಡಿ. ಸ್ವಾಮಿಯಂ ನಾಥ ಗಣಿಕ ನಿಮಂತ್ರಯಿತು ಮಾಗತ ಘಟಿ ಪ್ರತಿಷ್ಠಾ ಗೇಹೇಸ್ಯ ಕ್ರಿಯತಾಂ ಶಿಷ್ಯವತ್ಸಲ. ನೀವು ಶಿಷ್ಯವತ್ಸಲರು, ನಮ್ಮ ಮನೇಲಿ ಯಾವುದಾದ್ರು ಯಂತ್ರ ಬರೆದು ಕೊಡಿ, ಎಲ್ಲ ವಿಟಪುರುಷರು ನಮ್ಮ ಮನೆಗೆ ಬರುವಂತೆ ಆಗಲಿ. ವಿತೀರ್ಣೈರ್ಭವತಾ ನಿತ್ಯಂ ವಶೀಕರಣಚೂರ್ಣಕೈ ಅಸ್ತಿ ತೇಷಾ ಕೃತಾಸ್ತೇತೆ ಯಯ ಧನಿಕ ಕಾಮುಕಾ. ನೀವು ಯಾವ್ದಾದ್ರು ಮುಂಕು ಬೂದಿ ಕೊಡಿ, ಅವ್ರಿಗೆ ಉಫ್ಫಂತ ಊದಿದ್ರೆ ಮುಖ ಇರಲಿ, ಮೂಳೆಗಳು ಮರಳಾಗಿ ಬರಬೇಕು, ಆ ಥರ ಮಾಡಿಬಿಡಿ ಅಂತ ಹೇಳ್ತಾಳೆ. ಸ್ಮಶಾನ ಕೇಶ ಶಪಥೈ ಕ್ಷೀಣ ಜಿಹ್ವಾಕರಾಧರ ತ್ವದ್ರಕ್ಷಾ ರಕ್ಷಿತೈ ವೇಷ ಕಾಮುಕ ಛದ್ಮಚಾರಿಣಿ. ಸ್ಮಶಾನದಲ್ಲಿ ತಲೆ ಕೂದಲುಗಳು ಚೆಲ್ಲಾಪಿಲ್ಲಿಯಾಗಿ ಇರುವಂಥ ಸ್ಮಶಾನದಲ್ಲಿ ತಲೆ ಕೂದಲು ಹಿಡ್ಕೊಂಡು ನಾನು ಶಪಥ ಮಾಡ್ತೀನಿ ನಿಮ್ಮ ಭಕ್ತೆ ಅಂತ, ನಾಲಿಗೆ ಹಿಡಿದು ಹೇಳ್ತಿದ್ದೀನಿ, ದಯಮಾಡಿ ನನಗೆ ಅನುಗ್ರಹ ಮಾಡಿ ಅಂತ ಕೇಳ್ತಾ ಇದ್ದಾಳೆ ಇವಳು. ಯದಿ ಸದ್ಭಾವಿನಿ ವೇಶ್ಯ ಯದಿ ಕಾಲಕೃಪಾಕರ ಅಚೌರೋ ಯದಿ ಕಾಯಸ್ಥಃ ತದ್ವೇಶ್ಯಾಪ್ಯನುರಾಗಿಣಿ. ಅದಕ್ಕೆ ಕವಿ ಹೇಳ್ತಾನೆ, ಕಾಲ ಯಮ ಕರುಣೆಯುಳ್ಳವನಾದರೆ, ಕಾಯಸ್ಥ ಸರ್ಕಾರಿ ಕಾರಕೂನ ಶುದ್ಧಾಸ್ತನಾದರೆ ಆಗ ವೇಶ್ಯೆ ಗುಣವತಿ ಆಗೋದಕ್ಕೆ ಸಾಧ್ಯ ಅಂತ. ಆಗ ಡಾಕ್ಟರ್ಸ್ ಬರ್ತಾರೆ, ಅವರು ಗುರುಗಳ ಹತ್ರ ನಮ್ಮಿಂದ ಏನಾದರೂ ಆಗಬೇಕು ಅಂತಂತಾರೆ. ನೋಡಿ, ಯಾರ್ಯಾರು ಮಠಗಳಿಗೆ ಹೋಗ್ತಾರೆ ಈಗ, ಏನೇನು ಈಗಂತೂ ಚಾತುರ್ಮಾಸ್ಯದ ಕಾಲ, ಎಲ್ಲರೂ ಹೋಗ್ತಾರೆ, ಭಿಕ್ಷಾವಂದನೆ ಅಂತ ಎಲ್ಲರಿಗೂ ಮಾಡ್ತಾರೆ, ಏನೆಲ್ಲ ನಡೆಯುತ್ತದೆ ಅಂತ ಕವಿ ಹೇಳ್ತಾನೆ. ಚಕ್ಷುರ್ವೈದ್ಯೋಯಂ ಆಯಾತಃ ತಪಸ್ವಿ ಸರ್ವಸಂಶ್ರಯ ಕಿಂಶಾರುವರ್ತಿಭಿರ್ಯೇನ ಸರ್ವಮಂಧೀಕೃತಂ ಜಗತ್ತು. ಇವನು ಕಿಂಶಾರುವರ್ತಿ ಅಂತ ಒಂದು ವಿಶಿಷ್ಟವಾದ ಮುಲಾಮನ್ನು ತಯಾರು ಮಾಡಿ, ಆಯಿಂಟ್ಮೆಂಟು ಎಲ್ಲರ ಕಣ್ಣಿಗೂ ಬಿಟ್ಟು, ಕಣ್ಣು ಮೆಳ್ಳಗಾದವ್ರಿಗೆ, ಕಣ್ಣಲ್ಲಿ ಏನೋ ರೋಗ ಬಂದವರಿಗೆ ಕಣ್ಣೇ ಇಲ್ಲದಂತೆ ಮಾಡಿಬಿಟ್ಟಿದ್ದಾನೆ. ಇದು ಇವನ ಕ್ರೆಡೆನ್ಷಿಯಲ್ಸು. ಗ್ರೀಷ್ಮೇ ಅಕ್ಷಿ ಕೋಪ ಬಾಹುಲ್ಯಾತ್ ಅಸ್ಯ ಲಗ್ನೇ ಶರತ್ಫಲೆ ಸಂಪೂರ್ಣ ಕ್ರೀತಾಂ ಯಾಗ ಪಾಂಡುವಲ್ಲಿ ನಿರಂತರ. ಇವು ಯಾಗ ಮಾಡಲಿ, ಬಹಳ ಒಳ್ಳೆಯದು, ಇವನು ತುಂಬ ದೊಡ್ಡ ಕಾಣಿಕೆ ಕೊಡ್ತಾನೆ. ಈಗ ಬೇಸಿಗೆ ಅಂತೂ ಬರ್ತಾ ಇದೆ, ಬೇಸಿಗೆಯಲ್ಲಿ ಕಣ್ಣಿನ ರೋಗ ಹೆಚ್ಚು, ಅದು ಕವಿಗೂ ಗೊತ್ತು. ಹಾಗಾಗಿ ಎಲ್ಲರೂ ಇವನು ಪೇಷಂಟ್ ಆಗ್ತಾರೆ, ಸಮೃದ್ಧವಾಗಿ ಇವನಿಂದ ದುಡ್ಡು ಬರುತ್ತದೆ ಅಂತಂತಾರೆ. ಆಮೇಲೆ ಈ ಮುಳ್ಳು ಕಾಲೊಳಗೆ ಹೋಗಿದ್ದರೆ ಅಥವಾ ಯುದ್ಧದಲ್ಲಿ ಯಾವುದಾದ್ರೂ ಬಾಣ ಬರ್ಜಿಗಳ ತುಂಡು ಮೈಯೊಳಗೆ ಹೋಗಿದ್ದರೆ ಅದನ್ನು ಎತ್ತತಕ್ಕಂಥ ಕೆಲಸ ಮಾಡ್ತಾರೆ, ಶಲ್ಯಹರ್ತ ಅಂತ. ಅಂದರೆ ಒಂದು ರೀತಿಯಾದ ಸರ್ಜರಿ ಮಾಡ್ತಕ್ಕಂಥವ್ರು, ಅವರು ಬೇರೆ ಬಂದಿದ್ದಾರೆ. ಆ ಕೆಲಸವನ್ನು ವಿಶೇಷವಾಗಿ ಕ್ಷೌರಿಕರು ಮಾಡ್ತಾಯಿದ್ರು. ಅವರು ಒಂದು ಕಡೆಗೆ ಈ ಒಂದು ಕಾಸ್ಮೆಟಿಕ್ಸ್ನ ಯಾವ ಚಿಕಿತ್ಸೆಗಳನ್ನು ಮಾಡೋದಂತೆ ಇದನ್ನು ಮಾಡ್ತಾಯಿದ್ರು. ಪ್ಲಾಸ್ಟಿಕ್ ಸರ್ಜರಿಯನ್ನು ಕ್ಷೌರಿಕರು ಮಾಡ್ತಾಯಿದ್ರು. ಅದೆಲ್ಲ ನಮಗೆ ಪ್ರಾಚೀನ ಭಾರತದಲ್ಲಿದ್ದಂಥ ಅದ್ಭುತವಾದ ಕಲೆಗಳು ಅಂತ ಗೊತ್ತಾಗುತ್ತದೆ. ಪ್ಲಾಸ್ಟಿಕ್ ಸರ್ಜರಿಯ ಮೂಲ ಸ್ವರೂಪ ಭಾರತ ದೇಶದ್ದು. ಈ ಬಗ್ಗೆ ಪ್ರತ್ಯಕ್ಷದರ್ಶಿಯ ವರದಿ, ಗೋವಾ ಪ್ರಾಂತದಲ್ಲಿ ನಡೆದದ್ದು ಏನು ಅಂತನ್ನೋದನ್ನು ಒಬ್ಬ ಐರೋಪ್ಯ ವ್ಯಕ್ತಿ ಬರೆದದ್ದು, ಪ್ರಾಯಶಃ ಕೋಲ್ಬ್ರೂಕ್ಸ್ ಬರೆದದ್ದನ್ನು ಧರ್ಮಪಾಲ್ ಅವರು ತಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ 18th ಸೆಂಚುರಿ ಇಂಡಿಯಾ ಅನ್ನೋ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿಶದವಾಗಿ ಆ ಲೇಖನವೇ ಇದೆ, ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಸಿಗುವಂಥದ್ದು. ಅಲ್ಲಿ ನೋಡಿ ಗೊತ್ತಾಗುತ್ತದೆ,
ನಾಪಿತಶಲ್ಯಹರ್ತಾಯಂ ನೃಣಾಂ ಏನೋಪಜೀವಿನ ನೀತಾನ್ಯಂಡಾನಿ ದುರ್ಲೇಪೈ ಸ್ಥೂಲ ಸ್ಥಾಲಿ ಪ್ರಮಾಣತಾಂ. ಇವರು ನಿಮ್ಮ ಅಂಗೋಪಾಂಗಗಳನ್ನು ದೊಡ್ಡದು ಮಾಡಿಬಿಡ್ತೀವಿ, ನಿಮಗೆ ಮೈಥುನ ಅನುಕೂಲವಾಗುತ್ತದೆ ಅಂತೆಲ್ಲ ಹೀಗೆ ಬೂಟಾಟಿಕೆ ಮಾಡ್ತಾರೆ. ಮೂಲ್ಯೇನ ಮಹತಾ ಧೀಮ ನಾಸಾ ಸಂಶ್ಲೇಷಣಾಯ ಮಾಂಸಪೇಶೀಮಪಿ ಚಿತ್ವಾ ದದಾತಿ ಸ್ವವಧೂ ಭಗಾತ್. ತನ್ನ ಹೆಂಡತಿಯ ರಕ್ತ ಮಾಂಸಗಳನ್ನು ಕಿತ್ತು ಇವರು ಬೇಕಾದ್ರೆ ದುಡ್ಡು ಬರುತ್ತೆ ಅಂದರೆ ಬೇರೆಯವರ ಮೂಗನ್ನು ಸರಿ ಮಾಡಿಬಿಡ್ತಾರೆ ಅಂತ. ಮೂಗು ಕುಯ್ಕೊಂಡು ಬಿಟ್ಟಿದ್ರೆ ಹಿಂದೆ ಎಲ್ಲ ಈ ರೀತಿಯಾದ ಭ್ರಷ್ಟತೆಯನ್ನು ಮಾಡಿದ್ರೆ, ಶೀಲ ವಿಪ್ಲವವನ್ನು ಮಾಡಿದ್ರೆ, ಯಾರ ಬೇರೆ ಹೆಣ್ಣಿನ ಮೇಲೆ ಕಣ್ಣು ಹಾಕಿದರೆ ಹೀಗೆಲ್ಲ ಮಾಡಿದ್ರೆ, ಅಥವಾ ಕುಲಟೆಯರಾದವರಿಗೆ ನಾಸಾಚ್ಛೇದನ ಕರ್ಣಚ್ಛೇದನ ಅಂತಿತ್ತು. ಶೂರ್ಪಣಕೆಗೆ ಮಾಡಿದ್ದು ಅದೇ ತಾನೆ ದಂಡ. ಹಾಗೆ ಮೂಗು ಕಳ್ಕೊಂಡವರು ಇನ್ವೇರಿಯಬಲಿ ಇಂಥವ್ರ ಹತ್ರಕ್ಕೆ ಬರ್ತಾಯಿದ್ರು. ಸಿಕ್ಕಾಪಟ್ಟೆ ದುಡ್ಡು ಕೊಡೋದಿದ್ದರೆ ಹೆಂಡತಿ ಮೂಗು ಕೈ ಯಾವ ಮಾಂಸ ಬೇಕಾದ್ರೂ ಕುಯ್ದುಬಿಟ್ಟು ನಿಮ್ಮ ಮೂಗು ಸರಿ ಮಾಡ್ತೀನಿ ಅಂತ ಬಂದುಬಿಡ್ತಾನೆ. ಆ ಮಟ್ಟದ ದುರಾಶಿಗ ಇವನು ಶಲ್ಯ ಹರ್ತಾ ಇದ್ದಾನೆ, ಅವನ ಹತ್ರ ಬೇಕಾದಷ್ಟು ದಕ್ಷಿಣೆ ವಸೂಲಿ ಮಾಡ್ಬೋದು ಗುರುಗಳೇ ನೋಡಿ ಅಂತ ಅವ್ರನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಶಿಷ್ಯರು. ಪ್ರಾಕ್ ಪ್ರತಿಷ್ಠಾಪಿತ ಏನ ಚಾಮುಂಡಾ ಮಂಡಕಾರ್ಥಿನ ಯಾಸೌ ತಸ್ಯಾ ತ್ವಯಾ ವರ್ಷ ದಿನೇ ಯಾಗಂ ಸಮೀಹತೆ. ಇವನು ಹಿಂದೆ ನಿಮ್ಮ ಕೈಯಿಂದಲೇ ಚಾಮುಂಡಿಯ ಪ್ರತಿಷ್ಠಾಪನೆ ಮಾಡಿಸಿದ್ದ, ತನಗೆ ಅನುಕೂಲ ಆಗಲಿ ಅಂತ ಇದೋ ಈಗ ಮತ್ತೆ ಬಂದಿದ್ದಾನೆ ಅಂತ ಹೇಳ್ತಾನೆ. ಒಬ್ಬ ವೃದ್ಧನಾದ ವರ್ತಕ ಬಂದಿದ್ದಾನೆ, ಅವನು ಕೂಡ ಕೇಳ್ತಾ ಇದ್ದಾನೆ. ಅಯಂಚ ತರುಣಿ ಭಾರ್ಯೋ ಮಣಿಗ್ ವೃದ್ಧೋ ಮಹಾಧನ ಮೈಥುನೇ ಶಕ್ತಿ ದಾರಿದ್ರ್ಯಾತ್ ವಾಜೀಕರಣಮಿಚ್ಛತಿ. ಇವನು ಶ್ರೀಮಂತನಾದ ವೃದ್ಧ ವಾಣಿಜ್ಯ ಕೋವಿದ, ಇವನು ತರುಣಿಯನ್ನು ಮದುವೆ ಮಾಡಿಕೊಂಡಿದ್ದಾನೆ, ಇವನಿಗೆ ವಾಜೀಕರಣದ ಔಷಧಿ ಬೇಕಾಗಿದೆ. ಆರೂಢೋಪಿ ರತೆ ಯತ್ನಾದ್ ಉತ್ಥಾನೋಪಹತ ಧ್ವಜ ವೃದ್ಧ ಪ್ರಾಪ್ನೋತಿ ನೋ ನಿದ್ರಾಂ ಋಣಂ ಧ್ಯಾಯನ್ನಿವಾಧನ. ಬಡವ ಸಾಲವನ್ನು ಕುರಿತು ಯೋಚನೆ ಮಾಡುವಂತೆ ಇವನಿಗೆ ರಾತ್ರಿಯೆಲ್ಲ ಹೆಂಡತಿಯ ಕಾಮದ ಯೋಚನೆಯೇ ಇಂಥವನಿದ್ದಾನೆ. ಇವನ ಹತ್ರದಿಂದ ಚೆನ್ನಾಗಿ ದುಡ್ಡನ್ನು ಕಿತ್ತುಕೊಳ್ಳಿ. ನಿಷ್ಪೀಡಿತಾಂತರ ಸಂಕಾಶನೋಪಿ ಸುರತೋತ್ಸುಕ ಹಸ್ತಂ ತತ್ವ ಬಗೆಯ ವೃದ್ಧೋ ನಿಧಾನಮಿವ ರಕ್ಷತಿ. ಇವನು ಹೆಂಡತಿಯನ್ನು ಒಳ್ಳೆ ಹಾವು ನಿಧಿಯನ್ನು ಕಾಪಾಡಿಕೊಳ್ಳುವಂತೆ, ಅದು ಹಾವೇ ಗಾಳಿನೇ ಕುಡ್ಕೊಂಡಿರುತ್ತೆ, ಆ ರೀತಿಯಾಗಿ ಹೆಂಡತಿಯನ್ನು ಕಾಪಾಡಿಕೊಂಡಿದ್ದಾನೆ. ಶುಷ್ಕ ಚರ್ಮೋಪಮಂ ವೃದ್ಧಂ ಮಧುಪರ್ಕೇಕ್ಷಣಂ ಪತಿಂ ಸಜನೆ ತರುಣಿ ದೃಷ್ಟ್ವಾ ಹೃತ ಯಾತಿರಸಾತಲಂ. ಮಧುಪರ್ಕದ ಕಾಲದಲ್ಲಿ ಅಂದರೆ ಕನ್ಯಾದಾನದ ಕಾಲದಲ್ಲಿ ಒಂದು ಕ್ಷಣ ಈ ಮುದುಕನ್ನು ನೋಡಿದ್ದವಳು ನೋಡಿದರೆ ಒಣಕಲ ಚರ್ಮವೇ ಎದುರಿಗೆ ಬಂದಂತೆ ಕಾಣಿಸುತ್ತದೆ. ಇವನನ್ನು ಕಂಡು ನೆಲಕ್ಕಲ್ಲ ಪಾತಾಳಕ್ಕೆ ಹೋಗ್ಬಿಡ್ತಾ ಇದ್ದಾಳೆ ಹೆಂಡತಿ. ಆದರೂ ಇವನು ಬಂದಿದ್ದಾನೆ, ಇವನಿಗೆ ಅನುಕೂಲ ಮಾಡಿಕೊಡಿ. ಏತೇನ ವೃದ್ಧ ವಣಿಜ ದ್ರವ್ಯೈರ್ ವೃದ್ಧ ವಿಟೋದಿತೈ ಲಿಂಗಲಿಪ್ತೇನ ಸತತಂ ಲಿಪ್ತಲಿಂಗೇನ ಸತತಂ ದಗ್ಧೇ ವಾಯಾಸಿತಾ ವಧೂ. ಇವನ ಒಂದು ವಾಜೀಕರಣದ ವೈದ್ಯ ಚಿಕಿತ್ಸೆಗಳ ಔಷಧದಿಂದ ಅವಳು ಸುಟ್ಟೋಗುವಂತೆ ಒದ್ದಾಡ್ತಾ ಇದ್ದಾಳೆ. ಆ ಕಾರಣದಿಂದ ಅವಳಿಗೂ ನೆಮ್ಮದಿಯಾಗುತ್ತೆ, ಇವನ ಹತ್ರ ಚೆನ್ನಾಗಿ ಕಿತ್ತುಕೊಳ್ಳಿ ಅಂತ. ಇದನ್ನೆಲ್ಲ ನೋಡ್ತಾ ಇದ್ದರೆ ಗುರುವಿಗೆ ತುಂಬ ಸಂತೋಷವಂತೆ. ಇಷ್ಟು ಜನ ಭಕ್ತರು ಬಂದಿದ್ದಾರೆ, ಇಷ್ಟು ದುಡ್ಡು ಕೊಡ್ತಾರೆ ಅಂತ. ದ್ರವಿಣಾವಸ್ಕರ ಕ್ಷೇತ್ರಂ ವಣಿಗ್ ವಾಸರತಸ್ಕರ ನೃತ್ಯತಿ ವ್ಯಾಧಿಕಾಲೇಶು ಕುಟಿಲ ಕಲಿಪನ್ನಗ. ಎಲ್ಲರೂ ಕುಣಿತಾ ಇದ್ದಾರೆ, ಕಲಿಯುಗದಲ್ಲಿ ನಮಗಿಷ್ಟು ಅನುಕೂಲವಾಗುತ್ತದಲ್ಲ ಅಂತ. ಗುರುವು ಕೂಡ ತುಂಬ ಸಂತೋಷದಿಂದ ಮುಂದೆ ಕುಣಿತಾನೆ ನೋಡಿ. ತರುಣಾಕಾಂಕ್ಷಿಣೀಂ ವೃದ್ಧ ಪ್ರಿಯಾ ವಿಚಲಿತೆ ಕ್ಷಣ ಸೋಯಂ ನಿರೀಕ್ಷತೆ ದೂರಾತ್ ಮಿಷ್ಟಂ ಭೋಜ್ಯಮಿವಾತುರ. ಹೆಂಡತಿ ಅವನಿಗೆ ವಶಳಾಗ್ತಿಲ್ಲ, ಹಸಿದವನು ದೂರದಲ್ಲಿರುವ ರುಚಿಯಾದ ಆಹಾರವನ್ನು ನೋಡುವಂತೆ ನೋಡ್ತಾ ಇದ್ದಾನೆ. ಗೃಹಿಣೀ ರಾಗಿಣಿ ಏನ ಲಬ್ಧಶಕ್ತಿ ಪ್ರಜಾಯತೆ. ಅದಕ್ಕೆ ಯೋಚನೆ ಮಾಡಬೇಡ, ನಿನ್ನ ಹೆಂಡತಿ ನಿನ್ನ ಹತ್ತಿರಕ್ಕೆ ಬೇಡ್ಕೊಂಡು ಬರುವಂತೆ ಮಾಡಿಬಿಡ್ತೀನಿ. ಇದೋ ನೋಡು ಔಷಧ ಕೊಡ್ತೀನಿ, ಇದೋ ನೋಡು ನಾನು ಮಂತ್ರ ತಂತ್ರ ಯಜ್ಞಾದಿಗಳು ಮಾಡ್ತೀನಿ. ಇತ್ಯಾದಿ ಶಿಷ್ಯಸ್ಯ ಆಖ್ಯಾನಂ ಶ್ರುತ್ವಾತೇನ ನಿವೇದಿತಂ ಸರ್ವಂ ಕರೋಮಿತ್ಯವದತ್ ಭ್ರೂವಿಕಾರಾಕುಲೋ ಗುರು. ಹುಬ್ಬು ಹಾರಿಕೆಯಿಂದಲೇ ಉತ್ತರ ಕೊಡ್ತಾ ಇದ್ದಾನಂತೆ, ನಿನಗೆ ಸರಿ ಮಾಡ್ತೀನಿ ಅಂತ. ನಿಯೋಗಿ ಲಲನಾ ಸರ್ವಾಹ ತೇಚ ತನ್ಮಿತ್ರ ಬಾಂಧವಾಹ ಕಪಾಲೇಶು ತದುಚ್ಛಿಷ್ಟಂ ಬಂದಿತ್ವ ಬಹುಶಪ್ಪಪು. ಆಗ ನರಕಪಾಲಗಳನ್ನು ಹಿಡ್ಕೊಂಡು ಬಂದು ಈ ಗುರು ಅದರೊಳಗೆ ತೂ ತೂ ಅಂತ ಉಗಿದ್ರೆ ಆ ಎಂಜಲನ್ನು ಇವರು ಸ್ವೀಕಾರ ಮಾಡ್ತಾ ಇದ್ದಾರಂತೆ. ಗುರುವಿನ ಉಚ್ಚಿಷ್ಟವನ್ನು ತಿನ್ನುವುದು ಗಾಣಪತ ಅಂತ ಒಂದು ಮತದವರ ವ್ಯಾಧಿ ಆಗಿತ್ತು, ಅದೊಂದು ಅನಾಚಾರ. ಅದನ್ನು ಶಂಕರರು ನಿವಾರಣೆ ಮಾಡಿದ್ರು ಅಂತ ಪ್ರತೀತಿ ಉಂಟು. ಅಂದರೆ ಗುರುಭಕ್ತಿ ಅಂದರೆ ಏನೂ ಮಾಡಿಬಿಡೋದು ಅಂತ. ನಾನೇ ನೋಡಿದ್ದೀನಿ ಕೆಲವರು ಗುರುಪಾದೋದಕ ಅಂತ ಕುಡಿತಕ್ಕಂಥದ್ದು. ಅದು ಯಾತಕ್ಕೆ ಆ ಥರ ಮಾಡಬೇಕು? ಗುರುವಿನ ಭಕ್ತಿ ಅಂತಂದರೆ ಅವನು ತಿಳಿಸಿಕೊಟ್ಟ ಸದ್ವಿದ್ಯೆಯನ್ನು ಅನುಸಂಧಾನ ಮಾಡಬೇಕು, ಈ ಥರ ಮಾಡೋದಾ? ಹೀಗೇನೇನೋ ಉಂಟು. ಕಶ್ಚಿದತ್ಯಂತ ವೈಕಲ್ಯಂ ನಾಟಯನ್ ಭಕ್ತಿ ಸಂಭವನ್ ನಿಶ್ಚೇಷ್ಟ ತಿಷ್ಠತಿ ಚಿರಂ ಸಂಪ್ರಾಪ್ತ ಶವತಾಮಿವ. ಗುರುವನ್ನು ನೋಡಿದ ಮೇಲೆ ಏನೋ ಮೈಮರೆವು ಬಂದುಬಿಟ್ಟು ಜ್ಞಾನದ ಸಮಾಧಿ ಬಂದುಬಿಡ್ತು ಅಂತ ಶವದಂತೆ ಒಬ್ಬ ಬಿತ್ಕೊಂಡ್ಬಿಟ್ನಂತೆ. ಆ ಬೆನ್ನಿ ಹಿನ್ಸ್ ಬಂದಾಗ ಎಲ್ಲರೂ ಹಾಗೆ ಮಾಡಿದ್ರಲ್ಲ, ಯಾರ್ಯಾರೋ ಇದ್ದವರು ಬಿದ್ದವರು ಎಲ್ಲರೂ ಕುಂಟ ಕುರುಡ ಮೂರ್ಖ ಅನ್ನುವಂತೆ ಹೋಗೋದು.
ಮತ್ತು ಸರಿಯಾದವಿ ಅಂತ ಬರ್ತಕ್ಕಂಥದ್ದು. ಎಲ್ಲರೂ ಸರಿಯಾದವರೇನೆ, ದುಡ್ಡು ಕೊಟ್ಟು ಏರ್ಪಾಟ್ ಮಾಡಿದ ಕಂಡಕ್ಟೆಡ್ ಫಾರ್ಸ್ ಅದು, ಆ ಥರದ್ದು. ಕಶ್ಚಿದ್ ವಿಲೋಲಸ್ರಗ್ಧಾಮ ಭೂಷಿತೋ ಮದ ನಿರ್ಭರ ಕೃತಕಂಠಗ್ರಹ ಪುಂಸಾಂ ಚುಚುಂಬಲಲನಾಪಿ. ಇನ್ನೊಬ್ಬ ಗುರುಭಕ್ತಿಯಿಂದ ಗಂಡು ಹೆಣ್ಣು ಭೇದ ಇಲ್ಲದೆ ಎಲ್ಲರಿಗೂ ಮುತ್ತಿಟ್ಕೊಂಡು ಬಂದುಬಿಟ್ನಂತೆ. ಅದು ನಡೆದದ್ದು. ತತಕ್ಷೀಭೋ ಗುರು ಕಿಂಚಿತ್ ಸ್ವಕಾವ್ಯಂ ದೇಶಭಾಷೆಯ ವೀಣಾವಂಶ ರವೋದಗ್ರಂ ಕೊಂಚಿಕಾವಾದ್ಯ ಕೃಜ್ಜಗೌ. ಆಗ ಗುರು ಸ್ವಲ್ಪ ಮದ್ಯಪಾನ ಮಾಡಿ ತಾನು ದೇಶಭಾಷೆಯಲ್ಲಿ, ಯಾಕೆಂದರೆ ಅವನಿಗೆ ಸಂಸ್ಕೃತ ಬರೋಲ್ಲ, ಲೋಕಲ್ ಲ್ಯಾಂಗ್ವೇಜಲ್ಲಿ ತನ್ನ ಕಾವ್ಯ ಅಂತ ಕವಿತೆ ಅಂತ ಬರೆದಂತೆ. ತುಂಬ ಜನ ಈ ದೊಡ್ಡ ದೊಡ್ಡ ಮಾಡರ್ನ್ ಗುರುಗಳು ಅನ್ಸ್ಕೊಂಡವರು ಸಾಹಿತ್ಯ ಬರೀತಾರೆ, ಪರಮಾತ್ಮನೇ ಗತಿ. ಸರಸ್ವತಿ ಇವರಿಗೆ ಯಾತಕ್ಕೆ ಅಕ್ಷರಜ್ಞಾನ ಕೊಟ್ಟಿದ್ದಾಳೆ, ಇವ್ರನ್ನ ಯಾತಕ್ಕಿನ್ನೂ ಮೂಕರನ್ನಾಗಿ ಮಾಡಿಲ್ಲ ಅಂತ ನನಗನ್ಸುತ್ತದೆ. ಬಾಯಿಗೆ ಬಂದಂತೆ ಹೇಳ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಹೆಸರು ಹೇಳಬೇಕಾಗಿಲ್ಲ, ಭದ್ರಗಿರಿ ಕೇಶವದಾಸರಿಂದ ಮೊದಲುಗೊಂಡು ಎಷ್ಟೆಷ್ಟೆಲ್ಲ ಜನಗಳು ಇದೇ ಥರದ್ದು ಕಾಟಾಚಾರದ ಬಾಯಿಗೆ ಬಂದದ್ದು ಹೇಳೋದು. ಛಂದಸ್ಸಿಲ್ಲ, ವ್ಯಾಕರಣ ಇಲ್ಲ, ವ್ಯಾಕರಣ ಏನೂ ಇಲ್ಲ, ಆ ಥರದ್ದಾಗಿತ್ತು. ಅದನ್ನು ಬಾಯಿಗೆ ಬಂದಂತ ಹೇಳ್ತಕ್ಕಂಥದ್ದು. ಎಲ್ಲರೂ ಭಜನೆ ಹೇಳೋರೆ, ಎಲ್ಲರೂ ಕವಿತೆ ಬರೆಯೋರೆ, ಎಲ್ಲರೂ ಪುಸ್ತಕ ಬರೆಯೋರೆ, ಒಂದೂ ಸಲ್ಲುವಂಥದ್ದಲ್ಲ. ಹಾಗೆ ಇವನು ಮಾಡಿ ಜೊತೆಗೆ ಅವನ ಅಪಸ್ವರವನ್ನು ಮುಚ್ಚೋದಿಕ್ಕೆ, ಗಣಪತಿ ಸಚ್ಚಿದಾನಂದರ ಅಪಸ್ವರವನ್ನು ಮುಚ್ಚೋದಕ್ಕೆ ಲಾಲ್ಗುಡಿ ಜಯರಾಮನ್ MS ಗೋಪಾಲಕೃಷ್ಣನಿಂದ ಮೊದಲುಗೊಂಡು ಎಲ್ಲರೂ ಹೋಗಿ ವೈಲಿನ್ ಕಮಾನುಗಳು ಹಾಕ್ತಾರೆ, ಮೃದಂಗದ ಮೇಲೆ ರಪ ರಪ ಬಡಿತಾರೆ. ಕೋನಯಾತಿ ವಶೋಲೋಕೆ ಮುಖೇ ಪಿಂಡೇನ ಪೂರಿತಃ ಮೃದಂಗೋ ಮುಖಲೇಪೇನ ಕರೋತಿ ಮಧುರಧ್ವನಿಂ ಅಂತ. ಬಾಯಿಗೆ ಪಿಂಡ ಹಾಕಿದ್ರೆ ಯಾರು ಮಧುರಧ್ವನಿ ಮಾಡೋಲ್ಲ, ಮೃದಂಗದ ಬಾಯಿಗೆ ಬೋನ ಹಚ್ಚಿದ್ರೆ ಅದು ತಾ ಅಂತ ಹೊಡೆಯುತ್ತೆ, ಚೆನ್ನಾಗಿರ್ತಕ್ಕಂಥ ಶಬ್ದ ಅಂತ. ಹಾಗೆ ತಮ್ಮ ಸ್ಥಾನ ಏನು, ತಮ್ಮ ಮಾನ ಏನು, ಅವರಿಗೆ ಆ ಸಂಗೀತ ಆಭಾಸಕ್ಕೆ ಹೀಗೆ ಮಾಡಬೇಕೆ, ಈ ಥರದ್ದು ಏನೂ ಇರೋಲ್ಲ. ಹೀಗೆಲ್ಲ ಆ ಥರ ವೀಣಾರವ ವಂಶರವ ಅಂದರೆ ವೀಣಾ ವೇಣು ನಿನಾದಗಳ ಮಧ್ಯದಲ್ಲಿ ಕೊಚ್ಚಿಕ ಅಂತ ಇವನು ಯಾವುದೋ ಒಂದು ಈ ಸಿಂಥಸೈಸರು ಮೌತಾರ್ಗನ್ನು ಈ ಥರದ್ದು ಯಾವುದೋ ಒಂದು ಕ್ಯಾಸಿಯೋ ಈ ಥರದ್ದು ಇರುತ್ತಲ್ಲ ವಾದನಗಳು, ಎಲೆಕ್ಟ್ರಾನಿಕ್ ವಾದನಗಳು, ಏನೂ ಒತ್ತಬೇಕಾಗಲ್ಲ. ಸುಮ್ಮನೆ ಟಣ್ ಟಣ್ ಅಂದರೆ ಸಾಕು. ಮೊಬೈಲ್ನಲ್ಲಿ ಈಗ ಪ್ರೋಗ್ರಾಮ್ಗಳು ಬಂದಿದೆ, ಸುಮ್ಮನೆ ಅದರ ಮೇಲೆ ಬಡಿದ್ರೆ ಯಾವುದೋ ಒಂದು ಸ್ವರ ಬರುತ್ತೆ. ಎಲ್ಲ ಶ್ರುತಿಯಾಗಿದ್ದರೆ ಎಲ್ಲೂ ಅಪಸ್ವರ ಬರೋದಿಲ್ಲ. ಹಾಗೆ ಎಂಥದ್ದು ನುಡಿಸುವಂಥದ್ದು ಇವನು ಮಾಡಿದನಂತೆ. ಇದೆಲ್ಲ ನೋಡಿ ಒಮ್ಮೆ ಬುದ್ಧ ಮೀಟ್ಸ್ ಶಂಕರ ಅಂತ ದಲೈಲಾಮ ಮತ್ತು ರವಿಶಂಕರ್ ಅವ್ರ ಮೀಟಿಂಗ್ ಅಂತ ಒಂದು ಕಂಠೀರವ ಸ್ಟೇಡಿಯಮಲ್ಲಿ ಆಯಿತು. ಆಗ ಕುಣಿದಿದ್ದೇ ಸ್ವಾಮಿಗಳು. ಈ ಥರ ಇವನು ಕುಣಿತಾನೆ. ಅಥೈಕ ಭುಜಮಾನಂದಾತ್ ಯುದ್ಧಂ ಏಕೇನ ಪಾಣಿನ ಗುರುರ್ ನನರ್ತದ್ವಾಭ್ಯಾಂಚ ಶನೈರುತ್ಥಾಯ ಚಾಸನಾತ್. ಧಡಿಯ ಸ್ಥೂಲ, ಸರ್ವಾಂಗವೂ ಸ್ಥೂಲ, ಇರಬಾರದ ಜಾಗದಲ್ಲೆಲ್ಲ ಮಾಂಸಪೇಶಿಗಳು ಕೊಬ್ಬು ತುಂಬಿಕೊಂಡಿದೆ. ಮೆಲ್ಲನೆ ಎದ್ದು ಒಂದು ಕೈ ಮೆತ್ತಿಗೆ ಎತ್ತಿ ಮತ್ತು ಇನ್ನೊಂದು ಕೈ ಎತ್ತಿ ಎರಡೂ ಕೈಗಳನ್ನು ಎತ್ತಿ ಒಂದು ಭಾಂಗ್ರಾ ಡಾನ್ಸ್ ಥರದ್ದು ಮಾಡೋದಕ್ಕೆ ಶುರು ಮಾಡಿದನಂತೆ. ತತಶಿಷ್ಯ ಸಮುತ್ತಸ್ತು ಅಟ್ಟಹಾಸನಿನಾದಿನಃ. ಇನ್ನು ಶಿಷ್ಯರು ಕೇಕೆ ಹಾಕ್ಕೊಂಡು ಉದ್ರೇಕದಿಂದ ಕೃತಾಂಗನಾ ಪ್ರೀಷ್ಮಂಗ ಪಕ್ಕದಲ್ಲಿದ್ದ ಹೆಂಗಸರನ್ನು ಅಪ್ಪಿಕೊಂಡು ವಿಸ್ರಸ್ತ ಕಟಿಕರ್ಪಟಾಹ ಸೊಂಟದ ಬಟ್ಟೆ ಜಾರತಾ ಇದ್ರು ಲೆಕ್ಕಿಸದೆ ಕುಣಿಯೋದಕ್ಕೆ ಶುರು ಮಾಡಿದ್ರಂತೆ. ಶನಿ ಪ್ರಯಾತೆ ರಾತ್ರಿರ್ಧೆ ವಿನಷ್ಟೇ ದೀಪಮಂಡಲೆ. ರಾತ್ರಿ ಮುಕ್ಕಾಲು ಕಳೆದು ಹೋಗ್ತಾ ಇದೆ, ದೀಪಗಳೆಲ್ಲ ಎಣ್ಣೆ ತೀರಿ ಆರು ಹೋಗಿಬಿಡ್ತಾ ಇದೆ, ಅದೇ ಇವರಿಗೆ ಬೇಕಾಗಿದ್ದಿದ್ದು. ನಿರ್ವಿಭಾಗೋ ಭವತ್ತೇಷಾಂ ರತಿ ಚಕ್ರ ಮಹೋತ್ಸವ. ಯಾರಿಗೇನೋ ಭೇದ ಇಲ್ಲದೆ ಎಲ್ಲ ಆರಂಭ ಆಯಿತು. ಇದು ಯಜ್ಞದ ಕೊನೆಯ ಭಾಗ. ಜ್ವರಾದಿಕಾಲೇ ವೈದ್ಯಾನಾಂ ಶರತ್ಕಾಲೇ ನಿಯೋಗಿನಾಂ ಪುಷ್ಪಕಾಲೇ ಗುರುಣಾಂಚ ಹೇಮಪೂರ್ಣಾವಸುಂದರ. ಜ್ವರ ಬರುವ ಕಾಲದಲ್ಲಿ ವೈದ್ಯರಿಗೆ, ಈ ಶರತ್ಕಾಲ ದೀಪಾವಳಿ ಹೊತ್ತಿನಲ್ಲಿ ಆಯವ್ಯಯ ವಾರ್ಷಿಕವಾದದ್ದು ಸಮಾಪ್ತವಾಗುತ್ತದೆ. ಈಗಲೂ ಉತ್ತರ ಭಾರತದಲ್ಲಿ ಎಲ್ಲ ವರ್ತಕರ ಎಲ್ಲ ಲೆಕ್ಕಪತ್ರಗಳೆಲ್ಲವೂ ಕೂಡ ದೀಪಾವಳಿ ಹೊತ್ತಿಗೆ ಮುಗೀತಕ್ಕಂಥದ್ದು. ಶರತ್ಕಾಲದಲ್ಲಿ ಈ ಲೆಕ್ಕಪತ್ರದ ಕಾಲ, ಇವರು ಜಮಾಬಂದಿ ಆಡಿಟಿಂಗ್ ಮಾಡುವವರಿಗೆ ಆ ಶರತ್ಕಾಲ ಬಂದಾಗ, ಇನ್ನು ಗುರುಗಳಿಗೆ ಪುಷ್ಪಕಾಲೆ ವಸಂತ ಋತು ಬಂದಾಗ ಜಗತ್ತೆಲ್ಲ ಸಂಪೂರ್ಣವಾಗಿ ಅವರಿಗೆ ದಕ್ಕಿಬಿಡುತ್ತೆ, ಸ್ವರ್ಣಮಯವಾಗುತ್ತದೆ ಅಂತ. ವಸಂತದಲ್ಲಿ ಬೇಕಾದಷ್ಟು ಉತ್ಸವಗಳನ್ನು ಮಾಡ್ತಾರೆ, ಪೂಜೆ ಪುನಸ್ಕಾರಗಳೆಲ್ಲ ಆಗುತ್ತದೆ. ಯಾವ ಹಬ್ಬ ಮರೆತಿದ್ರು ಅದು ವಸಂತ ಕಾಲದಲ್ಲಿ ಮಾಡಿದ್ರೆ, ವಸಂತದ ಮೊದಲ 15 ದಿವಸಗಳಲ್ಲಿ, ವಸಂತದ ಅಂದರೆ ಚೈತ್ರ ಶುಕ್ಲ ಪಕ್ಷದಲ್ಲಿ ಮಾಡಿದ್ರೆ ಅಧಿಕಾಧಿಕ ಫಲ ಅಂತ ಉಂಟು. ಅದಕ್ಕಾಗಿ ಇವರೆಲ್ಲರ ಹತ್ರಕ್ಕೂ ಬಂದುಬಿಡ್ತಾರೆ, ಇವರು ಆಗುತ್ತದೆ. ಅಥಾ ವಿಶತ್ ಪೃಥುಶ್ವಾಸ ಕಂಪಮಾನ ಸ್ಫುಟನ್ನಿವ ಪಾರ್ಶ್ವಾವಲೋಕಿ ಪುರುಷ ಪರಮಾಪ್ತೋ ನಿಯೋಗಿನಃ. ಇಷ್ಟು ವೈಭವ ಮಾಡ್ತಾ ಇದ್ದಾಗ ಒಬ್ಬ ಏದುಸರು ಬಿಟ್ಟುಕೊಂಡು ಆ ಯಜಮಾನ ಯಾವನಿದ್ದ ನಿಯೋಗಿ ಅಂದರೆ ಕಾಯಿಸ್ತಾ ಅವನ ಹತ್ರಕ್ಕೆ ಬಂದು ಹೇಳ್ತಾನೆ, ನೋಡಿ ಅನರ್ಥ ಆಗಿಬಿಡ್ತು ಅಂತ. ಏನು ಅಂತ ಹೇಳ್ಬಿಟ್ಟು ಕೆನ್ನೆಗೆ ಬಡಿತಾನೆ. ಆಗ ನಿಮ್ಮನ್ನು ಮಹಾರಾಜರು ಕೆಲಸದಿಂದ ಕಿತ್ತಾಕಿದ್ದಾರೆ,
ಬಂಧಿಸಬೇಕು ಅಂತ ಹೇಳಿಬಿಟ್ಟು ಆಜ್ಞೆನೂ ಬಂದುಬಿಟ್ಟಿದೆ, ನಿಮಗೆ ಇನ್ನೆಲ್ಲೂ ಕ್ಷಮೆ ಸಿಗೋದಿಲ್ಲ, ನೀವು ಯಾವ ಯಾಗ ಎಂಥದ್ದು ಮಾಡಿದ್ದು ಏನೂ ಫಲ ಕೊಡಲಿಲ್ಲ, ಇದ್ದಿದ್ದು ದುಡ್ಡು ಹೋಯಿತು ಅಷ್ಟೇ, ಎಲ್ಲ ಗುರುವಿನ ಬಾಯಿಗೆ ಹಾಕಿದ್ದ, ಈಗ ನೋಡಿ ಇಂಥದ್ದಾಗ್ತಿದೆ ಅಂದರೆ ಅವನಿಗೆ ನೋಡಿ ಹೆದರಿಕೆ ಆಗಿಬಿಟ್ಟು ಸಸುಸ್ರಾವ ಭಯಾನ್ ಮೂರ್ತಂ ಅಂತ ಹೇಳ್ತಾನೆ, ಉಚ್ಚೆ ಹೊಯ್ಕೊಂಡ್ಬಿಟ್ಟ ಅಂತ ಕವಿ ಬರೀತಾನೆ. ಎಷ್ಟು ಹಸಿಯಾಗಿ ಬರೀಬೇಕಾ ಅಂತ ಅನ್ಬೋದು. ಹೀಗೆ ಗೇಲಿ ಮಾಡದೇ ಇದ್ದರೆ, ಹೀಗೆ ಬೈದೇ ಇದ್ದರೆ ಅವ್ರಿಗೆ ನಾಚಿಕೆ ಆಗುವಲ್ಲ, ನಾಚಿಕೆ ಆಗದೇ ಇದ್ದರೆ ತಿದ್ದಿಕೊಳ್ಳೋದಿಲ್ಲ ಅಂತ. ಸರಜ್ಞ ಹೃತ ಸರ್ವಸ್ವ ಪ್ರಕ್ಲಿನ್ನೋ ಬಂಧನೆ ಚಿರನ್ ಧನೇನ ವೇಶ್ಯೆಯ ಅಸ್ರಸ್ರ ಸ್ವಸ್ರ ಮೋಚಿತೋ ನಿರಗಾತ್ತತಃ. ಅವನಿಟ್ಟುಕೊಂಡವರು ಕಟ್ಟಿಕೊಂಡವರು ಎಲ್ಲರೂ ದೂರವಾಗಿಬಿಟ್ರು. ಅವನು ಭಯಪಡ್ತಾ ಸೆರೆಯಲ್ಲಿ ತಥೋ ವಿಭವ ಹೀನೋಸೌ ಜಾಪಿ ಸ್ವಪ್ನ ನಿರೀಕ್ಷಕ. ಅವನು ಜಪ ಮಾಡೋಕ್ಕೆ ಶುರು ಮಾಡಿದಂತೆ, ಒಳ್ಳೆ ಏನಾದ್ರು ಸ್ವಪ್ನ ಬರುತ್ತಾ ಅಂತ ಸ್ವಪ್ನಶಾಸ್ತ್ರದ ಬಗ್ಗೆ ಚಿಂತನೆ ಮಾಡೋಕ್ಕೆ ಶುರು ಮಾಡಿದಂತೆ. ಬಭೂವ ಸರ್ವಪ್ರಣತಃ ಚಾಟುಕಾರ ಪ್ರಿಯಂಬದ. ಕಂಡು ಕಲ್ಲುಗಳಿಗೆಲ್ಲ ಕಂಡವರಿಗೆಲ್ಲ ನಮಸ್ಕಾರ ಮಾಡೋದಕ್ಕೆ ಶುರು ಮಾಡಿದಂತೆ. ಯೋಬುದ್ ಅಭ್ಯುತ್ಥಿತ ಸ್ತಬ್ಧೋ ನಿಯೋಗಿ ಲಿಂಗಸನ್ನಿಭ ಅಧಿಕಾರ ಪರಿಭ್ರಂಶಾತ್ ಸವೃದ್ಧವೃಷಣಾಯತೆ ಅಧಿಕಾರ ಮದಾಂಧಾನಾಂ ದೃಷ್ಟಿಕೋಪವತಾಂ ಸದಾ ನೇತ್ರ ನೈರ್ಮಲ್ಯ ಜನನಂ ಬಂಧನಂ ಪರಮಾಂಜನಂ. ಎಲ್ಲ ಉನ್ಮಾದ ಇಳಿದು ಹೋಗ್ಬಿಡ್ತು, ಸಪ್ಪೆಗಾಗ್ಬಿಟ್ಟ, ಹಣ್ಣು ಮುದುಕರಂತೆ ನಿರ್ವೀರ್ಯ ನಿಷ್ಪ್ರಭನಾಗ್ಬಿಟ್ಟ. ಅಧಿಕಾರ ಮದದಲ್ಲಿ ಕುರುಡಾದಂಥವರಿಗೆ ಮತ್ತೆ ಕಣ್ಣು ತೆರೆಸಬೇಕು ಅಂದರೆ ಒಂದೇ ಒಂದು ಅಂಜನ, ಅದು ಬಂಧನ ರಾಜಶಾಸನ ಅನ್ನುವ ಅಂಜನ ಅಂತಂತಾನೆ. ಆಮೇಲೆ ಹೇಳ್ತಾನೆ, ಅಹೋಬತ ಮುಹೂರ್ತೇನ ಭವಂತಿನ ಭವಂತಿ ಚ ಫಲಾಲ ದಹನ ಜ್ವಾಲ ಚಪಲ ದಿವಿರಶ್ರಿಯ. ಈ ಸರ್ಕಾರಿ ಅಧಿಕಾರಿಗಳು ಕೊಬ್ಬು ಮಾಡ್ತಾರೆ, ಏನಾದರೂ ಪ್ರತಿಕೂಲವಾಗಿಬಿಟ್ರೆ ಇವರ ಸಂಪತ್ತು ಹೊಟ್ಟಿನ ಬೆಂಕಿ ಥರ ಕ್ಷಣದಲ್ಲಿ ಧಗ್ಗಂತ ಉರಿದು ಆರು ಹೋಗಿಬಿಡುತ್ತೆ. ಯಃಪಾದ ಪತಿತಾನ್ ಅರ್ಥಾನ್ ಪೂಜ್ಯಾನ್ ಅಪ್ಯವಮನ್ಯತೆ ಭ್ರಷ್ಟಾಧಿಕಾರಶ್ಚರಣವು ಶಕೃಕ್ಲಿಪ್ತವು ಸವಂದತೆ. ಯಾರು ಪಾಪ ಇವನನ್ನು ಕಷ್ಟಕಾಲದಲ್ಲಿ ಕಾಲಿಡ್ಕೊಂಡು ಸ್ವಾಮಿ ನಮ್ಮನ್ನು ಕಾಪಾಡಿ ಅಂತಂದ್ರು ಹಾಗೆ ಒದ್ದಿದ್ನಲ್ಲ, ಈಗ ತಾನು ತನ್ನನ್ನು ಕಾಪಾಡಿಕೊಳ್ಳೋದಕ್ಕೆ ಅಮೇಧ್ಯ ತುಳಿದು ಬಂದ ಕಾಲನ್ನು ಮುದ್ದಿಸೋದಕ್ಕೆ ತಯಾರಾಗಿದ್ದಾನೆ ಅಂತಂತಾನೆ. ಇದಕ್ಕಿಂತ ಇನ್ನು ಬೇಕಾಗಿಲ್ಲ. ಬಭ್ರಾಮ ಲೌಲ್ಯ ನಿಲಯ ಪಿಂಡಾರ್ಥಿ ಬಂಧು ವೇಶ್ಮಸು ಸ್ವಯಂ ಉತ್ಥಾಯ ಯಾತಾಯಾಮ್ ಜಾಯಾಯಾಮ್ ನಿರ್ಧನೋ ತಸಹ. ಹೆಂಡತಿ ಯಾವನನ್ನೋ ಕಟ್ಟಿಕೊಂಡು ಇಟ್ಕೊಂಡು ಓಡೋಗ್ಬಿಟ್ಲು, ಹೊಟ್ಟೆಗೇನೂ ಇಲ್ಲ. ಬಂಧು ಬಾಂಧವರ ಮನೆಗೆ ಹೋಗಿ ಅನ್ನಕಂಟಕನಾಗಿ ಅಲ್ಲಿ ವಕ್ರಿಸುವಂತೆ ಆಯಿತು. ರೂಕ್ಷಃ ಕೃಶಃ ಅತಿಮಲಿನಃ ಸ್ಯೂತ ದಗ್ಧ ಪಟಚ್ಚರ ಪಿಶಾಚವ ದುಷ್ಪ್ರೇಕ್ಷ್ಯೋ ದಿನೈರೇವ ಬಭೂವಸಃ. ಪಿಶಾಚತ್ತರ ನೋಡಬಾರದ ಸ್ಥಿತಿಗೆ ಕೆಲಕಾಲದಲ್ಲೇ ಬಂದುಬಿಟ್ಟ. ರಾಜಾಗ್ರಹ, ಸೆರೆಮನೆಯ ವಾಸ, ಆಹಾರವಿಲ್ಲ, ಸಂಪತ್ತಿಲ್ಲ, ಹೆಂಡತಿ ಮಕ್ಕಳಿಲ್ಲ, ಈ ಥರ ಆಯಿತು. ತುಷಾಗ್ನಿ ಕುಂಡ ಕುಂಡಿಕಾಪಾತ ದಗ್ಧಸ್ಫಿಕ್ ಕೃಷ್ಣೋದರ ವಾತಶೂಲಾಪನೋದಾಯ ಜಾನುಗ್ರಂಥಿತ ಧಾಮಕಃ ಕ್ಷುತ್ಕ್ಷಾಮ ಕುಕ್ಷಿ ಶುಷ್ಕಾಸ್ಯ ಪತಿತೋವಸ್ಕರೇ ಭ್ರಮನ್. ಕಸತೊಟ್ಟಿಗಳಲ್ಲಿ ಹುಡುಕೋಕ್ಕೆ ಶುರು ಮಾಡಿದಂತೆ, ಸಾರ್ವಜನಿಕ ಶೌಚಾಲಯಗಳಲ್ಲಿ ತನಗೇನಾದರೂ ಸಿಗುತ್ತಾ ಅಂತ ಹುಡುಕೋದಿಕ್ಕೆ ಶುರು ಮಾಡಿದ. ಅವಸ್ಕರ ಅಂದರೆ ಟಾಯ್ಲೆಟ್ಸ್, ಅಲ್ಲಿ ಹುಡುಕೋದಿಕ್ಕೆ ಶುರು ಮಾಡಿದ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬರುವಂಥ ಶಬ್ದ ಅದು. ಶ್ವಜಗ್ಧ ಜಾನುಚರಣ ಪ್ರಸ್ರವದ್ಭೂರಿಶೋಣಿತ ಕೃಪಾರ್ದ್ರೋಚ್ಚಿಷ್ಟ ಭುಗ್ದತ್ತ ಭಕ್ತಗೋಲಕ ನಿರ್ವೃತ. ಎಲ್ಲಾದರೂ ಶ್ರಾದ್ದದ ಪಿಂಡ ಬಿದ್ದಿದ್ದರೆ ಅದನ್ನು ತಿನ್ನೋಣ ಅಂತ ಹೋಗ್ತಾ ಇದ್ದಾನಂತೆ. ನಾಯಿ ನರಿಗಳು ಇವನನ್ನು ಅವೇಳೆಗಳಲ್ಲಿ ಹೋಗಿ ಬರ್ತಾ ಇದ್ದರೆ ಯಾವುದೋ ಕಳ್ಳಕಾಕ ಪೋಲಿ ಪುಂಡ ಅಂತ ಅಟ್ಟಿಸ್ಕೊಂಡು ಕಚ್ಚಿ ಅದೆಲ್ಲ ವ್ರಣವಾಗಿ ಒದ್ದಾಟ ಆಯಿತು. ದಗ್ಧಾರ್ಧ ಕರ್ಪಟಿ ನಿರ್ಯತ್ ಸಕೇಶ ವೃಷಣದ್ವಯ ಭಸ್ಮ ಪ್ರಲಿಪ್ತ ಶೀರ್ಷಾಂಸ ವಕ್ಷಃ ಪಾರ್ಶ್ವೋ ಗತತ್ರಪ. ಲಜ್ಜೆ ಬಿಟ್ಟು ಹೋಯಿತು, ಬಟ್ಟೆ ಬರೆ ಇಲ್ಲದಂತೆ ಆಯಿತು. ಮತ್ತು ಎಲ್ಲಂದರೆ ಅಲ್ಲಿ ಹೋಗಿ ಬೆಂದದ್ದು ಬೇಯಿದ್ದು ತಿನ್ನೋದಕ್ಕೆ ಕೈಯಿಟ್ಟು ಮೈಕೈಯೆಲ್ಲ ಸುಟ್ಟುಕೊಂಡು ಒದ್ದಾಡ್ತಾ ಇದ್ದಾನೆ. ಇಷ್ಟು ಮಾತ್ರವಲ್ಲ, ಯಾವ ಮಟ್ಟಕ್ಕೆ ಬಂತು ಅಂದರೆ ಪುಣ್ಯಾತ್ಮರು ಅರವಟ್ಟಿಗೆ ಅಂತ ಬಂದವರಿಗೆ ನೀರಿಗೆ ಅಂತ ಇಟ್ಟಿರ್ತಾರಲ್ಲ, ಆ ಅರವಟ್ಟಿಗೆಯಲ್ಲಿ ಕೂಡ ಅವನಿಗೆ ನೀರು ಸಿಗದಂತೆ ಆಯಿತು. ಪ್ರಲಪನ್ ಕಾಂಚಿಕಾ ಕಾಂಕ್ಷಿ ಕೇನಚಿತ್ ದತ್ತ ಮಂಡಕ ಪ್ರಪಾ ಪಾಲಿಕೆಯ ಡೊಂಬ ಭ್ರಾಂತ್ಯ ಪಾನೇ ತಿರಸ್ಕೃತ. ಯಾವನೋ ವಿದೇಶಿಯ ಡೊಂಬರವನು ಇವನು ಅಂತ ಭಾವಿಸಿಕೊಂಡು ಇವನನ್ನು ಕಂಡು ಹೆದರಿ ಅವಳು ನೀರು ಕೊಡಲಿಲ್ಲ. ವನ್ಯಪಾತ್ರ ಪ್ರಹಾರೇಣ ದಗ್ಧ ಭ್ರೂಶ್ಮಶ್ವಲೋಚನ ಚಂಡಾಲ ಪ್ರೇತಕಾರ್ಯೇಶು ಲಗುಡೈರಾಹತ ಸಕೃತ್. ಚಂಡಾಲರು ತಮ್ಮ ಸ್ಮಶಾನದಲ್ಲಿ ಕೂಡ ಇವನಿಗೆ ಸ್ಮಶಾನದಲ್ಲಿ ಅಲ್ಲಿ ಒಂದು ಬಲಿಯ ಅಕ್ಕಿ ಅಂತ ಇಟ್ಟಿರ್ತಾರೆ. ಆ ಅಕ್ಕಿನ ಇವನು ತೊಗೊಳಕ್ಕೆ ಹೋದರೆ ಇವನು ಯಾವುದೋ ದೆವ್ವಭೂತ ಬಂತು ಅಂತ ದೊಣ್ಣೆಯಲ್ಲಿ ಹೊಡೆದು ಕಳಿಸಿದ್ರು. ಆ ಮಾತ್ರಕ್ಕೆ ಒಂದಾಗ್ಬಿಡ್ತು. ಪಂಕಶಾಯಿ ಚ ಚುಕ್ರೋಶ ಸತ್ರ ತೀರ್ಥಾಗ್ರ ವರ್ತ್ಮಸು ನೃಪುರೀಶ ಪ್ರಣಾಲೇತ ಪತಿತೋ ಅಸಾವ್ ಅಧೋಮುಖ. ಇನ್ನು ಕಡೆಗೆ ಡ್ರೈನೇಜಲ್ಲಿ ಮಲಮೂತ್ರಗಳ ಚರಂಡಿಯಲ್ಲಿ ಇವನು ಬೀಳುವ ಸ್ಥಿತಿಗೆ ಬಂದುಬಿಟ್ಟ ಅಂತ ಹೇಳ್ತಾನೆ. ಇದು ಆಯಿತೋ ಇಲ್ಲವೋ ನಮಗೆ ಗೊತ್ತಿಲ್ಲ.
ಅರೆ ಕ್ಷೇಮೇಂದ್ರ ಇಂಥ ಸಂದರ್ಭಗಳನ್ನು ಕಂಡಿದ್ದ ಇತಿಹಾಸಕಾರ, ಮಹಾವಿದ್ವಾಂಸ, ಕವಿ, ರಾಜ ಲೋಕಕ್ಕೆ ಆತ್ಮೀಯನಾಗಿದ್ದವನು. ಇವನ ಶಿಷ್ಯರಾಗಿ ಎಷ್ಟೋ ಜನ ರಾಜಕುಮಾರರಿದ್ದವರು, ಅಧಿಕಾರಶಾಹಿಗಳನ್ನು ಹತ್ತಿರದಿಂದ ನೋಡಿದವನು. ಇಂಥವನ ಅನುಭವ ಸುಳ್ಳಾಗೋದಕ್ಕೆ ಸಾಧ್ಯವಿಲ್ಲ. ಕಾವ್ಯ ಅತ್ಯುತ್ಪ್ರೇಕ್ಷಿತವಾಗಿ, ಅತಿರಂಜಿತವಾಗಿ, ಅತಿಶಯೋಕ್ತಿಗಳಿಂದ ಕೂಡಿರಬಹುದು. ಆದರೆ ಅನಂತವರ್ಮನ ಕಾಲದಲ್ಲಿ ನಿಯೋಗಿಗಳಿಗೆ ಹೆಬ್ಬೆರಳನ್ನು ಕತ್ತರಿಸಿದ ಅನ್ನುವುದಂತೂ ನಿಜ. ಆ ಮಟ್ಟಕ್ಕೆ ಅವರ ದೌರ್ಜನ್ಯ ಬೆಳೆದಿತ್ತು ಅನ್ನುವುದು ನಿಜ. ಏವಂ ಕ್ರಮೇಣ ಶಾಂತೇಶು ನಿಯೋಗ ದಿವಿರಾದಿಷು ಮೋದತೆ ಗತಸಂತಾಪ ಸಂತೋಷ ಸುಭಗೋ ಜನ. ಅಂತೂ ಈ ಪಾಪಿಷ್ಠರ ಠೌಳಿ, ಈ ಲಂಚಕೋರರ ಭ್ರಷ್ಟಾಧಿಕಾರಿಗಳ ಒಂದು ಪಡೆ ನಾಶನವಾಯಿತು ಅಂತ ಜನಕ್ಕೆ ನೆಮ್ಮದಿ ಆಯಿತು. ಇವರೆಲ್ಲರನ್ನೂ ಮತ್ತೆ ಕವಿ ಮೊದಲು ಪುರಾಣದಿಂದ ಆರಂಭ ಮಾಡಿದ್ನಲ್ಲ, ರಾಕ್ಷಸರ ಗಣಕನಾಗಿದ್ದವನು ಅವನಿಂದ ಕಲಿಯ ಅನುಗ್ರಹದಿಂದ ಆಯಿತು ಅಂತ, ಇತಿ ದೌರ್ಗತ್ಯ ತಪಸಾ ಪ್ರಯಾತ ಸ್ವಸ್ತಿ ಶೇಷತಾಂ ಸಶರೀರ ಸ್ವಯಂ ಪ್ರಾಪ್ತೋ ನರಕಂ ನರಕಂಟಕ. ಈಗ ಅವನನ್ನು ನರಕಕ್ಕೆ ಹಾಕಿದ್ರು ಅಂಥೇಳಿ ಮುಗಿಸ್ತಾನೆ. ಅಂದರೆ ಒಂದು ದುಷ್ಟತನವನ್ನು ಕಂಡಾಗ ಎಷ್ಟು ರೋಸ್ ಹೋಗುತ್ತೆ. ಇಂದು ನಮ್ಮ ದೇಶದಲ್ಲಿ ಭ್ರಷ್ಟತೆ ಆ ರೀತಿಯಲ್ಲಿದೆ. ಇಂತೆಂಥ ಸ್ಕ್ಯಾಮ್ಗಳು. ನಮ್ಮ ರಾಜ್ಯದ ಈ BJP ಅಯೋಗ್ಯರ ಪ್ರಾಸನದಲ್ಲಿ ಕೇಂದ್ರ ಸರ್ಕಾರದ ಆರ್ಥಿಕ ಅನ್ಯಾಯಗಳು ಯಾವ ಮಟ್ಟದ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದೊಂದು ದೊಡ್ಡ ಅನ್ಯಾಯ. ಅಂದರೆ ನೋಡಿ, ಅವನ ಎಲೆಯಲ್ಲಿ ಕತ್ತೆ ಸತ್ತು ಬಿದ್ದಿದೆ, ಇವನ ಎಲೆಯಲ್ಲಿ ಹಂದಿ ಸತ್ತು ಬಿದ್ದಿದೆ, ಎಲ್ಲಿ ನೋಡೋಣ ಎಲ್ಲಿ ಕೂಡೋಣ ಅನ್ನುವ ಪರಿಸ್ಥಿತಿ ನಮ್ಮದು. ಹೀಗಿರುವಾಗ ನಮಗೆ ಆ UPA ಸರ್ಕಾರ ಎಷ್ಟು ದೌರ್ಜನ್ಯ ಅನ್ಯಾಯ ಮಾಡಿದೆ ಅಂತ ಒಬ್ಬ ಸುಬ್ರಹ್ಮಣ್ಯ ಸ್ವಾಮಿ ಅವರ ಬರವಣಿಗೆ ನೋಡಿದರೆ, ಅವರ ಕೇಸುಗಳನ್ನು ನೋಡಿದರೆ ಗೊತ್ತಾಗುತ್ತದೆ. ಈ ಮಟ್ಟದ ಸ್ಕ್ಯಾಮ್ಗಳು, ಇದನ್ನು ನೋಡಿದ್ರೆ ನಮ್ಮ ದೇಶ ತುಂಬ ಶ್ರೀಮಂತ ಅನಿಸುತ್ತೆ ಅಂತ ನೆನ್ನೆಯೇ ನಾನು ಹೇಳಿದೆ. ಈ ಮಟ್ಟಕ್ಕೆ ಬಂದರೆ ಏನು ಅರ್ಥ? ಇದನ್ನು ಕಂಡಾಗ ನಮಗೆ ಗೊತ್ತಾಗುತ್ತದೆ, ಕ್ಷೇಮೇಂದ್ರ ಭಾರತಕ್ಕೆ ಅಲ್ಲ ಜಗತ್ತಿಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದ್ದಾನೆ. ಇವನು ಬರೆದಾಗ ಇಂಗ್ಲೀಷ್ ಹುಟ್ಟಿರಲಿಲ್ಲ, ಫ್ರೆಂಚಿನ ಹೆಸರೇ ಇರಲಿಲ್ಲ. ಇಡೀ ಯುರೋಪಿಯನ್ ಭಾಷೆಗಳು ಯಾವುವೂ ಕೂಡ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಬಿಟ್ಟು ಕಣ್ಣು ತೆರೆದಿರಲಿಲ್ಲ. ಚೈನಾದಲ್ಲಿ ಸಾಹಿತ್ಯ ಏನು ವಿಶೇಷವಾಗಿ ಸೃಷ್ಟಿಯಾಗಿರಲಿಲ್ಲ ಈ ಥರದ್ದು. ಜಪಾನಿನಲ್ಲಿ ಏನೂ ನಡೆದಿರಲಿಲ್ಲ. ಇನ್ನು ಮಿಕ್ಕ ದೇಶಗಳಲ್ಲಿ ಭಾಷೆಗಳೇ ಇರಲಿಲ್ಲ. ಕನ್ನಡ, ತಮಿಳು ಎಲ್ಲ ಅಂಬೆಗಾಲಿಡ್ತಾ ಇದ್ವು. ಒಂದಿಷ್ಟು ಅಷ್ಟು ಸಾಹಿತ್ಯ ನಿರ್ಮಾಣವಾಗಿತ್ತಾಗಲಿ ಮತ ಸಾಹಿತ್ಯ, ಸಾಮಾನ್ಯವಾದಂಥ ರಂಜನೀಯ ಶೃಂಗಾರ ಸಾಹಿತ್ಯ, ರಾಜಚಾಟು, ಸ್ತುತಿ, ಈ ಥರ ತಮಿಳು ಸಂಗಮ ಸಾಹಿತ್ಯ ಇತ್ತೇ ಹೊರತು ಸಮಾಜ ಚಿಕಿತ್ಸಕವಾದಂಥದ್ದು, ಒಳಿತು ಕೆಡಕುಗಳನ್ನು ನಿರ್ವಿಶಂಕವಾಗಿ ಅತ್ಯಂತ ಬರ್ಬರವಾಗಿ ಚಿತ್ರಿಸುವುದು ಎಲ್ಲೂ ಆಗಲಿಲ್ಲ. ಇಂದು ಈ ಪ್ರಮಾಣದ ಭಾಷೆಯನ್ನು ನಾನು ಕೆಲವು ಶ್ಲೋಕಗಳನ್ನೆಲ್ಲ ಓದದೆ ಅರ್ಥ ಹೇಳಲಿಲ್ಲ, ಕಷ್ಟವಾದೀತು ಅಂತ. ಗೊತ್ತಿದ್ದವರಿಗೆ ಗೊತ್ತಾಗಲಿ, ದಾಖಲೆಯಾಗಿ ಉಳಿಯಲಿ ಅಂತ ಹೇಳಿದೆ. ಸಂಸ್ಕೃತ ಗೊತ್ತಾಗಲಿ, ಆ ಕಾರಣದಿಂದಲಾದರೂ ಅದರ ಅರ್ಥ ಏನು ಅಂತ ತಿಳಿಯುವ ಕುತೂಹಲ ಬೆಳೆಯಲಿ ಅಂತ ಬಿಟ್ಟೆ. ಅದನ್ನು ನೋಡಿದಾಗ ಗೊತ್ತಾಗುತ್ತದೆ, ಇಂದು ನಮ್ಮ ಭಾಷೆಗಳಲ್ಲಿ ಈ ಹಸಿತನದಲ್ಲಿ ಸಾಹಿತ್ಯ ಬಂದಿಲ್ಲ ಅಂತಂದರೆ ಕ್ಷೇಮೇಂದ್ರ ಮಹಾಕವಿ ನಮಗೆ ಮಾಡಿಕೊಟ್ಟ ಉಪಕಾರ ದೊಡ್ಡದು. ಅದಕ್ಕಾಗಿ ಕೃತಜ್ಞರಾಗಿರೋಣ. ನಾಳೆ ಅವನ ಕಲಾವಿಲಾಸ ನೋಡೋಣ. ನಮಸ್ಕಾರ.